ಪಂಚದಲ್ಲಿ ಯಾವತ್ತೂ ನೀವು ರೈಟಿಂಗ್ ನಲ್ಲೇ ತೆಗೆದುಕೊಳ್ಬೇಕು ಅಂತಕ್ಕಂಥದ್ದನ್ನ ವಿನಂತಿ ಮಾಡ್ಕೊಳ್ತೇನೆ. ಅದರ ಜೊತೆಯಾಗಿ ನಿಮ್ಮ ಕಲೆಕ್ಷನ್ ಆಫ್ ಸ್ಪಾಟ್ ಮಹಜರ್ನಲ್ಲಿ ನೀವೇನಾಗಿದೆ ದಯವಿಟ್ಟು ಒಂದು ಪಂಚನಾಮದಲ್ಲಿ ಈ ಪಂಚರ ಏನಾಗಿದೆ ಮೊದಲಿಂದನೂ ಕೂಡ ಅದು ಒಂದು ನಮಗೆ ಏನಂದ್ರೆ ತಗೊಂಡ್ಬರ್ತಾರೆ ಅಥವಾ ಯಾರನ್ನೋ ಗೊತ್ತಿರ್ಲಾರ್ದವ್ರಲ್ಲಿ ನಿಮ್ ಸ್ಟೇಷನ್ಗೆ ಬಂದಿರ್ತಕ್ಕಂಥವ್ರು ಸಹಿ ತಗೊಂತೀರಿ ಅಂತಕ್ಕಂಥದ್ದು ಒಂದು ದೊಡ್ಡ ಆರೋಪ. ಅವ್ರು ಏನು ಯಾವ ವಿಟ್ನೆಸ್ ಕೂಡ ಪಂಚನಾಮಲ್ಲಿ ಬೆಂಗಳೂರು ಸಿಟಿಯಲ್ಲಿ ಇವತ್ತು ಪಂಚರು ಎಲ್ಲೋ ಅಲ್ಲೊಂದು ಇಲ್ಲೊಂದು ಕೇಸ್ಗಳಲ್ಲಿ ಸಪೋರ್ಟ್ ಮಾಡ್ತಾರೆ. 90% ಆಫ್ ದಿ ಪಂಚಾಜು ಹಾಸ್ಟೆಲ್ ಆಗ್ತಾ ಇದೆ. ದೇ ಆರ್ ನಾಟ್ ಸಪೋರ್ಟಿಂಗ್. ಒಟ್ಟೆ ರಿಕವರಿ ಪಂಚಾಜು ಅದು ಇಂಪಾರ್ಟೆಂಟು. ಈಗ ಥೆಫ್ಟ್ ಕೇಸ್ಗಳಲ್ಲಿ ಈಗ ಕೆಲವೊಂದು ಹೀನಸ್ ಅಫೆನ್ಸ್ ಗಳಲ್ಲಿ ರಿಕವರಿ ಪ್ರೂವ್ ಆದ್ರೆ ಸಾಕು, ನಾವು ವಿ ಕ್ಯಾನ್ ಟೇಕ್ ಎ ಕನ್ವಿಕ್ಷನ್. ಪಂಚರ ಬಗ್ಗೆ ದಯವಿಟ್ಟು ಕಾನ್ಸಂಟ್ರೇಟ್ ಮಾಡಿ. ದಯವಿಟ್ಟು ಪಂಚರ ಬಗ್ಗೆ ಕೋರ್ಟ್ನವ್ರು ಏನ್ ಮಾಡ್ತಾರೆ ಅಂದ್ರೆ ತುಂಬಾ ಅಬ್ಸರ್ವೇಷನ್ ಮಾಡ್ತಾರೆ ಕೋರ್ಟ್ನವ್ರಿಗೆ. ಅದಕ್ಕಾಗಿ ಈ ಪಂಚಾಯತ್ ಅವ್ರಿಗೆ ವೆಲ್ ನಾಲೆಜ್ ಇದ್ದಂಥವ್ರು, ಸ್ವಲ್ಪ ನಾಲೆಜ್ ಇದ್ದಂಥವ್ರನ್ನ ಅಥವಾ ಅವ್ರಿಗೆ ಗೊತ್ತಿದ್ದಂಥವ್ರನ್ನ ರಿಯಲ್ ಫ್ಯಾಕ್ಟ್ ಆಗಿ ನೀವು ತಗೊಂಡೋಗಿ ಫೋಟೋಗಳನ್ನ ತಗೊಳ್ಬೇಕು. ಫೋಟೋಗಳನ್ನ ತಗೊಂತೀರಲ್ಲ, ಈಗ ಪ್ರೊಡ್ಯೂಸ್ ಮಾಡ್ತಾ ಇದ್ದೀರಿ, ಆದ್ರೆ ಆ ಫೋಟೋಗಳನ್ನ ಪಂಚನಾಮದಲ್ಲಿ ತಗೊಳ್ತೀರಿ, ಬಟ್ ಅದಕ್ಕೆ 65B ಸರ್ಟಿಫಿಕೇಟು ಹಾಕಲ್ಲ. ಆ ಫೋಟೋ ಇನ್ಅಡ್ಮಿಸಬಲ್. ಯಾವುದೇ ಎಲೆಕ್ಟ್ರಾನಿಕ್ ಮೀಡಿಯಾದಿಂದ ತೆಗೆದುಕೊಂಡಿರ್ತಕ್ಕಂಥ ಪ್ರಿಂಟ್ಔಟ್ಸ್ ಗಳನ್ನ ಯು ಮಸ್ಟ್ ಹ್ಯಾವ್ ಟು ಟೇಕ್ 65B ಸರ್ಟಿಫಿಕೇಟ್, ಅದರ್ವೈಸ್ ಇಟ್ ಇಸ್ ಇನ್ಅಡ್ಮಿಸಬಲ್ ಆಗ್ತದೆ. ಅದಕ್ಕಾಗಿ ಪಂಚನಾಮದಲ್ಲಿ ಫಸ್ಟ್ ಹ್ಯಾಂಡ್ ರೈಟಿಂಗ್ ಇರಬೇಕು. ಹ್ಯಾಂಡ್ ರೈಟಿಂಗ್ ಮಾಡಿ. ಆಲ್ಮೋಸ್ಟ್ ಯಾರು ಚೆನ್ನಾಗಿ ಬರೆದಿರ್ತಾರೆ ನಿಮ್ಮ ರೈಟರ್, ಚೆನ್ನಾಗಿ ಹೋಗಿ ಅಲ್ಲಿ ಸ್ಪಾಟ್ ನಲ್ಲಿ ಹೋಗಿ ಅವ್ರ ದಸ್ತೂರ್ ಹಾಕಿ ಯಾರು ಬರ್ದಿರ್ತಾರಲ್ಲ, ಈಗ ಇನ್ವೆಸ್ಟಿಗೇಷನ್ ಆಫೀಸರ್ ಬರ್ದ್ರಂದ್ರೆ ಅದು ಬರೀ ಅವರೇ ಸಹಿ ಮಾಡ್ಕೋಬಹುದು. ಅವ್ರು ಬರ್ದಿಲ್ಲ, ಅವ್ರ ಅಸಿಸ್ಟೆಂಟ್ ಯಾರಾದ್ರೂ ಬರೀತಾರೆ ಅಂತಂದ್ರೆ ಅವ್ರು ಯಾರು ಬರ್ದಿದ್ದಾರೆ ಅನ್ನೋದನ್ನ ಅವ್ರು ಸಹಿ ಹಾಕಿದ್ರೆ ವಿಲ್ ಬಿ ವಿಟ್ನೆಸ್. ನಾವು ಎಕ್ಸಾಮ್ ಮಾಡ್ತೀವಿ, ನಾನೇ ಬರ್ದಿದ್ದೀನಿ ಅನ್ನೋ ಬಗ್ಗೆ ಎಕ್ಸಾಮ್ ಮಾಡ್ಲಿಕ್ಕೆ ಆಗ್ತದೆ. ಆನಂತರ ಇಂಪಾರ್ಟೆಂಟ್ ಕಲೆಕ್ಷನ್ ಆಫ್ ಮಟೀರಿಯಲ್ ಆಬ್ಜೆಕ್ಟ್. ನಾವು ಕಲೆಕ್ಷನ್ ಆಫ್ ಮಟೀರಿಯಲ್ ಆಬ್ಜೆಕ್ಟ್ ನಲ್ಲಿ ತುಂಬಾ ಫೇಲ್ ಆಗ್ತಾ ಇದ್ದೀವಿ. ಕಲೆಕ್ಷನ್ ಆಫ್ ಮಟೀರಿಯಲ್ ಆಬ್ಜೆಕ್ಟ್ ಗಳಲ್ಲಿ ಇವತ್ತು ನೀವು ಹೀನಿಯಸ್ ಅಫೆನ್ಸ್ ಗಳಲ್ಲಿ ಇಮಿಡಿಯೇಟ್ಲಿ ಈಗ ನೀವು ಕೆಲವೊಂದ್ರಲ್ಲಿ ಎಲ್ಲೋ FSL ಅವ್ರನ್ನ ಕರೆಸಿ ಇಮಿಡಿಯೇಟ್ ಆಗಿ ಇನ್ ಹಿಸ್ ಪ್ರೆಸೆನ್ಸ್ ನೀವು ಪಂಚಾಯತ್ ಅಲಾಂಗ್ ವಿತ್ FSL ಅವ್ರನ್ನ ಕರೆಸಿದ್ರಂದ್ರೆ ದ ಕಲೆಕ್ಷನ್ ಆಫ್ ಮಟೀರಿಯಲ್ ಆಬ್ಜೆಕ್ಟ್ ವುಡ್ ಬಿ ವೆರಿ ಸ್ಟ್ರಾಂಗ್ ಆಗ್ತದೆ. ಹೆಂಗಂದ್ರೆ ಅಲ್ಲಿ ಬ್ಲಡ್ ಸ್ಟೇನ್ ವೆಪನ್ಗಳು ಇರ್ತವೆ, ಚಾಕು, ಮಚ್ಚು, ಲಾಂಗ್ಗಳು, ಬ್ಲಡ್ ಇರ್ತದೆ ಅಲ್ಲಿ. ಅದನ್ನ ಬ್ಲಡ್ ಇರ್ತಕ್ಕಂಥದ್ದನ್ನ ನೀವು ತಗೊಂಡು ಒಂದು ತಿಂಗಳಗಟ್ಲೆ ಅಲ್ಲೇ ಇಟ್ಕೊಂಡ್ಬಿಟ್ಟು ಒಂದು 15 ದಿನ ತಿಂಗಳಗಟ್ಲೆ ಇಟ್ಬಿಟ್ರೆ ಬ್ಲಡ್ ಸ್ಟೇನ್ಸ್ ವಿಲ್ ಬಿ ಗಾನ್, ಹೋಗ್ಬಿಡ್ತದೆ. ಬ್ಲಡ್ ಸ್ಟೇನ್ ಹೋಗ್ಬಿಡ್ತದೆ ಅಲ್ಲಿ. ನೀವು FSL ಕೊಟ್ಟಾಗ ದೇ ಡೋಂಟ್ ಹ್ಯಾವ್ ಎನಿ ಪ್ರಾಪರ್ ರಿಪೋರ್ಟ್ ಬರಲ್ಲ. ಅದಕ್ಕಾಗಿ ಇಮಿಡಿಯೇಟ್ಲಿ ಈಗ ಏನು ಬ್ಲಡ್ ಸ್ಟೇನ್ಸ್ ಏನಿರ್ತದೆ ಅದು ಬ್ಲಡ್ ಸ್ಟೇನ್ಸ್ ತೆಗೆದುಕೊಳ್ತಕ್ಕಂಥದ್ದು FSL ಕಳಿಸ್ತಕ್ಕಂಥದ್ದು ಉದ್ದೇಶ ಏನು ಅಂತಂದ್ರೆ ಇಟ್ ಈಸ್ ದ ಬ್ಲಡ್ ವಿಚ್ ಇಸ್ ಬಿಲಾಂಗ್ಸ್ ಟು ದಿ ಅವನು ಡಿಸೀಸ್ಡ್ ಮತ್ತು ಇಂಜೂರ್ಡ್ ಪರ್ಸನ್ ಅಂತ ನಾವು ಎಸ್ಟಾಬ್ಲಿಷ್ ಮಾಡ್ಬೇಕಾಗ್ತದೆ. ನೀವು ಅದರಲ್ಲಿ ಇಂಪಾರ್ಟೆಂಟ್ ನೀವು ಒಂದು ಒಟ್ಟೆ ಟೋಟಲ್ ಈಗ ಕೆಲವೊಂದರಲ್ಲಿ ಮಾಡ್ತಾ ಇದೆ, ಎಲ್ಲೋ ಒಂದೊಂದು ಮಾಡ್ತಾ ಇದ್ದೀವಿ. ನೀವು ಕಲೆಕ್ಷನ್ ಆಫ್ ಎ ಬ್ಲಡ್ ಆಫ್ ದ ಡಿಸೀಸ್ಡ್ ಮತ್ತು ಇಂಜೂರ್ಡ್ ಬ್ಲಡ್ ಕಲೆಕ್ಟ್ ಮಾಡಿ ಕಂಪೇರಿಂಗ್ ವಿತ್ ದ ಬ್ಲಡ್ ಸ್ಟೇನ್ಸ್ ಇನ್ ದ ಆರ್ಮ್ಸ್, ಅವೇನು ವೆಪನ್ಸ್ ಇರ್ತವೆ ಅದನ್ನ ಕಳಿಸ್ಬೇಕಾಗ್ತದೆ. ಯಾರಿಗೆ? ನೀವು FSL ಅವ್ರು ಕಳಿಸ್ಬೇಕಾಗ್ತದೆ. FSL ಅವ್ರು ಏನ್ ಕೊಡ್ತಾರೆ? ಎಸ್ ಇಟ್ ಇಸ್ ಅನ್ ಹ್ಯೂಮನ್ ಬ್ಲಡ್ ಅಂತ ಕೊಡ್ತಾರೆ. ಪಾಸಿಟಿವ್ ಎ ಗ್ರೂಪ್ ಆಫ್ ಕೊಡ್ತಾರೆ. ಆದ್ರೆ ಇದು ಬ್ಲಡ್ ಬಿಲಾಂಗ್ಸ್ ಟು ಬ್ಲಡ್ ಸ್ಟೇನ್ ಎತ್ತಿರ್ತಕ್ಕಂಥದ್ದು ಅವ್ನ್ ಡಿಸೀಸ್ಡ್ ಸತ್ತ ಒಂದೇ ಅವ್ನ್ ಬ್ಲಡ್ ಅಂತಕ್ಕಂಥದ್ದನ್ನ ಎಲ್ಲೂ ಕೂಡ ನೀವು ಅದನ್ನ ಕೇಳಿರೋದಿಲ್ಲ. ಇಟ್ ಇಸ್ ಎ ಮ್ಯಾಂಡೇಟರಿ. ದಯವಿಟ್ಟು ಅದನ್ನ ನೋಟ್ ಮಾಡ್ಕೊಳ್ಳಿ. ಹೀನಿಯಸ್ ಅಫೆನ್ಸ್ ಗಳಲ್ಲಿ ಕಂಪೇರಿಂಗ್ ಬ್ಲಡ್ ಸ್ಟೇನ್ಸ್ ವಿತ್ ಅನ್ ಡಿಸೀಸ್ಡ್ ಅವನದೇನಿರ್ತದೆ ಬ್ಲಡ್ ಸ್ಟೇನ್ ಕಂಪ್ಯಾರಿಸನ್ ಮಾಡ್ತಕ್ಕಂಥದ್ದು ಅದು ಇಂಪಾರ್ಟೆಂಟು. ನಾಳೆ ಅವನು ಹೋಸ್ಟಲ್ ಆದ್ರೂ ಕೂಡ ಈ ಸರ್ಕಮ್ಸ್ಟೆನ್ಸಸ್ ಎವಿಡೆನ್ಸ್ ಮೇಲೆ ನಾವು ಕನ್ವಿಕ್ಷನ್ ತಗೋಬಹುದು. ಸಾಕಷ್ಟು ಪ್ರಕರಣಗಳಲ್ಲಿ ಕನ್ವಿಕ್ಷನ್ಸ್ ಆಗಿರ್ತಕ್ಕಂಥದ್ದು. ಅದಕ್ಕಾಗಿ ಬ್ಲಡ್ ಸ್ಟೇನ್ಸ್ ಗಳನ್ನ ಮಟೀರಿಯಲ್ ಆಬ್ಜೆಕ್ಟ್ ಗಳನ್ನ ಏನ್ ಕಲೆಕ್ಟ್ ಮಾಡ್ತೀರಿ, ಇಮಿಡಿಯೇಟ್ಲಿ ಯು ಹ್ಯಾವ್ ಟು ಕಲೆಕ್ಟ್ ದ ಸ್ಯಾಂಪಲ್ ಆಫ್ ಬ್ಲಡ್ ಸ್ಯಾಂಪಲ್ ಆಫ್ ದಿ ಇವ್ರ ಕಡೆಯಿಂದ. ಯಾರ ಕಡೆಯಿಂದ? ಕಂಪಲ್ಸರಿ FSL ಅವರು ಏನ್ ನಿಮ್ಗೆ ಕಾಲ್ ಮಾಡ್ತೀರಿ ಅವರು ಸೀನ್ ಆಫ್ ಕ್ರೈಮ್ ರಿಪೋರ್ಟ್ ಕೊಡ್ತಾರೆ ನಿಮಗೆ. ಇಟ್ ಈಸ್ ವೆರಿ ಹೆಲ್ಪ್ಫುಲ್. ಸೀನ್ ಆಫ್ ಕ್ರೈಮ್ ರಿಪೋರ್ಟ್ ಅನ್ನ ತಗೊಂಡಾಗ ಹೀನಿಯಸ್ ಅಫೆನ್ಸ್ ಗಳಲ್ಲಿ ತುಂಬಾ ಹೆಲ್ಪ್ ಆಗ್ತದೆ. ಅದಕ್ಕಾಗಿ ಕಲೆಕ್ಷನ್ ಆಫ್ ಮಟೀರಿಯಲ್ ಆಬ್ಜೆಕ್ಟ್ಸ್ ನೀವು ಅದು ಯಾವ್ದೇ ಇರ್ಬೋದು, ಕಲ್ಲಿರ್ಬಹುದು, ಯಾವುದೇ ನೀವು ತಗೊಳ್ಳಿ, ಅದಕ್ಕೆ ಬ್ಲಡ್ ಸ್ಟೇನ್ಸ್ ಐತೆ ಅಂತ ಗೊತ್ತಂತ ಸಂದರ್ಭದೊಳಗೆ ಮತ್ತು ಫಿಂಗರ್ ಪ್ರಿಂಟ್ಸ್ ಇರ್ಬೋದು. ಯಾವ್ದಾದ್ರು ಫಿಂಗರ್ ಪ್ರಿಂಟ್ಸ್ ದೇರ್ ಇಸ್ ನೋ ಎನಿ ಚಾನ್ಸ್ ಇರ್ತಕ್ಕಂಥ ಸಂದರ್ಭದೊಳಗೆ ಯು ವಿಲ್ ಗೆಟ್ ದ ಫಿಂಗರ್ ಪ್ರಿಂಟ್ಸ್. ಇಂತಹ ಸಂದರ್ಭದೊಳಗೆ ಸೊ FSL ಅವ್ರನ್ನ ನೀವು ಇಮಿಡಿಯೇಟ್ ಆಗಿ ಜೊತೆಗೆ ಕಾಲ್ ಮಾಡ್ಕೊಂಡ್ರಿ ಅಂದ್ರೆ ಅಲಾಂಗ್ ವಿತ್ ಪಂಚಾಯತ್ ಇಟ್ ಇಸ್ ವೆರಿ ಹೆಲ್ಪ್ಫುಲ್ ಟು ದ IO. ಅದಕ್ಕಾಗಿ ಯಾವುದೇ ಪಂಚನಾಮೆಯನ್ನ ಹೀನಿಯಸ್ ಅಫೆನ್ಸ್ ಗಳಲ್ಲಿ ಮಾಡ್ತಕ್ಕಂಥ ಸಂದರ್ಭದೊಳಗೆ
ಸೀನ್ ಆಫ್ ಕ್ರೈಮ್ ರಿಪೋರ್ಟ್ ಅನ್ನ FSL ಅವ್ರ ಕಡೆಯಿಂದ ತಗೊಳ್ಳೋದು ಅವ್ರಿಗೆ ಎಕ್ಸ್ಪರ್ಟ್ ಕಡೆಯಿಂದ ತಗೊಳ್ತಕ್ಕಂಥದ್ದು, ದೊಡ್ಡ ಕಲೆಕ್ಷನ್ ಆಫ್ ಮಟೀರಿಯಲ್ ಆಬ್ಜೆಕ್ಟ್ ಬೈ ದಿ FSL ಆಫೀಸರ್ ಅಂಡ್ ಸೆಂಡಿಂಗ್ ದ IO ದಟ್ ಮಟೀರಿಯಲ್ ಆಬ್ಜೆಕ್ಟ್ ಟು ದ FSL ಅಲಾಂಗ್ ವಿತ್ ದ ಡಿಸೀಸ್ ಬ್ಲಡ್ ಮತ್ತು ಇಂಜೂರ್ಡ್ ಯಾರಾದ್ರೂ ಇಂಜೂರ್ಡ್ ಇದ್ರೆ ಅವ್ನ ಬ್ಲಡ್ ಅನ್ನ ಅದು ಕೊಡ್ತಕ್ಕಂಥದ್ದು. ಇಟ್ಸ್ ನಾವು ಕಂಪ್ಯಾರಿಸನ್ ಮಾಡ್ಬೇಕಾಗ್ತದೆ. ಇದೇ ಬ್ಲಡ್ ಇವಂದೇ ಯಾವುದು ಬ್ಲಡ್ ಸ್ಟೇನ್ ಹತ್ತಿರ್ತಕ್ಕಂಥದ್ದು ಆ ಮಟೀರಿಯಲ್ ಆಬ್ಜೆಕ್ಟ್ ಗೆ, ಆ ಕತ್ತಿಗೋ ಮಚ್ಚಿಗೋ ಅಥವಾ ಯಾವುದೇ ಇರಲಿ ಅದು ಮಟೀರಿಯಲ್ ಆಬ್ಜೆಕ್ಟ್, ಆ ವೆಪನ್ ಅನ್ನ ಏನು ಯೂಸ್ ಮಾಡಿರ್ತಾನೆ, ಕಮಿಷನ್ ಆಫ್ ಅಫೆನ್ಸ್ ಗೆ ಯೂಸ್ ಮಾಡಿರ್ತಾನೆ, ಅದು ಅವಂದೇ ಅಂತಕ್ಕಂಥದ್ದನ್ನ ಎಸ್ಟಾಬ್ಲಿಷ್ ಮಾಡ್ಲಿಕ್ಕೆ ಸಾಧ್ಯವಾಗ್ತದೆ. ಅದಕ್ಕಾಗಿ ದಟ್ ಈಸ್ ಅನ್ ಮೋಸ್ಟ್ ಇಂಪಾರ್ಟೆಂಟ್, ಅದನ್ನ ನಿಮ್ ತಲೆಗಿರ್ಲಿ ಅಂತಕ್ಕಂಥದ್ದು. ಆಮೇಲೆ ಈ ಬ್ಲಡ್ ಸ್ಟೇನ್ಸ್ ಹೇಳಿದೆ. ಆಮೇಲೆ ಸೀನ್ ಆಫ್ ಕ್ರೈಮ್ ಸಂಬಂಧಪಟ್ಟಂತೆ ನೀವು ಸರೌಂಡಿಂಗ್ ಇಂಪಾರ್ಟೆಂಟ್ ನೀವು ಏನು ಪಂಚನಾಮ ಮಾಡ್ತೀರಿ, ಅಲ್ಲಿ CCTV ಕ್ಯಾಮ್ರಾಗಳು ಸರೌಂಡಿಂಗ್, ಈಗ ಆಲ್ಮೋಸ್ಟ್ ಆಲ್ ಎಲ್ಲ ಕಡೆ CCTV ಕ್ಯಾಮ್ರಾಗಳು ಇರ್ತವೆ. ಕಲೆಕ್ಷನ್ ಆಫ್ CCTV ಫುಟೇಜಸ್, ಕಲೆಕ್ಷನ್ ಆಫ್ CCTV ಫುಟೇಜಸ್ ಆನ್ ದ ಸ್ಪಾಟ್ ಮತ್ತು ಅಬ್ಸರ್ವೇಷನ್ ಇಂದ ಪಂಚನಾಮ, ಅದು ಇಂಪಾರ್ಟೆಂಟ್. ನಿಮ್ದು ನಾವು ಅಲ್ಲಿ ಪಂಚನಾಮ ಇತ್ತು, ಅಲ್ಲಿ ಸರೌಂಡಿಂಗ್ ಇತ್ತು ಅಂತಕ್ಕಂಥದ್ದನ್ನ ಯು ಮಸ್ಟ್ ಹ್ಯಾವ್ ಟು ಅಬ್ಸರ್ವ್, ಅದನ್ನ ಮಾಡ್ಬೇಕಾಗ್ತದೆ. ಅದ್ರ ಬಗ್ಗೆಯೂ ಕೂಡ ಕೋರ್ಟ್ನವ್ರು ಏನ್ ಮಾಡ್ತಾರೆ ಅಂದ್ರೆ ಸುಮಾರು ಕೇಸ್ಗಳಲ್ಲಿ ದ IO has failed to collect the even though there is an public way ಇದೆ, ಅಲ್ಲೇ CCTV ಕಲೆಕ್ಟ್ ಮಾಡಬಹುದಾಗಿತ್ತು, ಅದನ್ನ ಕಲೆಕ್ಟ್ ಮಾಡೇ ಇಲ್ಲ ಅಂತಕ್ಕಂಥದ್ದನ್ನು ಕೂಡ ಅಬ್ಸರ್ವೇಷನ್ ಮಾಡಿರ್ತಕ್ಕಂಥದ್ದು. ಅದಕ್ಕಾಗಿ IO ಶುಡ್ ಹ್ಯಾವ್ ಟು ಬಹಳ ಕಾನ್ಸಂಟ್ರೇಷನ್ ತೆಗೆದುಕೊಳ್ತಕ್ಕಂಥದ್ದು. ಆ CCTV ಫುಟೇಜ್ ಅನ್ನ ತೆಗೆದುಕೊಂಡು ಬರೀ CCTV ಫುಟೇಜ್ ತಗೊಳ್ಳೋದಲ್ಲ, ದಟ್ ಈಸ್ ಟು ಬಿ ಸೆಂಟ್ ಟು ದ FSL. ಅವ್ರಿಗೆ ನೀವು ಅದನ್ನ ಆ ಆರೋಪಿದೆ ಯಾವುದು ಭಾವಚಿತ್ರ ಅಂತಕ್ಕಂಥದನ್ನ ಕಂಪ್ಯಾರಿಸನ್ ಮಾಡಿ ತಗೊಂಡು ಒಂದು ರಿಪೋರ್ಟ್ ತೆಗೆದುಕೊಂಡ್ರೆ ಇಟ್ ಇಸ್ ಅ ವೆರಿ ಹೆಲ್ಪ್ಫುಲ್ ಟು ದ ಪ್ರಾಸಿಕ್ಯೂಷನ್. ಪ್ರೂವ್ ಮಾಡ್ಲಿಕ್ಕೆ ಆಗ್ತದೆ, ಸಾಧ್ಯವಾಗ್ತದೆ. ಇಂಪಾರ್ಟೆಂಟ್ ಅದು. ನೀವು ಆ FSL ಅಲ್ಲಿ ಏನು ಇವನ್ ತಗೊಂಡಿರ್ತೀರಿ, ಅವ್ನಿಗೆ CCTV ಫುಟೇಜ್ ಕಲೆಕ್ಟ್ ಮಾಡ್ಕೊಂತೀರಿ, ನೀವು CCTV ಫುಟೇಜ್ ಅನ್ನ ಒಂದು ಪೆನ್ ಡ್ರೈವ್ ನಲ್ಲಿ ಹಾಕಿ ನಾನು ಡ್ರಾ ಮಾಡಿ ಪಂಚನಾಮ ಮಾಡಿ ಕೊಟ್ಟೆ ಅಂತಂದ್ರೆ ವೆದರ್ ಇಟ್ ಈಸ್ ಎ ಪ್ರೂವ್ ಮಾಡಕ್ ಆಗ್ತದ? ಹೂ ಇಸ್ ಅನ್ ಎಕ್ಸ್ಪರ್ಟ್, ಅದರಲ್ಲಿ ಇರ್ತಕ್ಕಂಥವ್ರು ಅವರೇ ಅಂತಕ್ಕಂಥದ್ದನ್ನ ಹೇಳ್ಬೇಕಾಗ್ತದೆ. ಯಾರು ಹೇಳ್ಬೇಕು? ದ ಆಫೀಸರ್ ಹೂ ಇಸ್ ಅನ್ ಅಥರೈಸ್ಡ್ ಅಕ್ವಿಂಟೆಡ್ ವಿತ್ ಅನ್ FSL. ಅವ್ರು ಏನೋ ಇದನ್ನ ನೋಡಿ ಹೇಳ್ತಾರೆ, ಕಂಪ್ಯಾರಿಸನ್ ಕೊಡ್ತಾರೆ. ಎಸ್, ಇದೇ ವ್ಯಕ್ತಿನೇ ಫೋಟೋದಲ್ಲಿ ಇರ್ತಕ್ಕಂಥ, ನೀವೇನೋ ಅಕ್ಯೂಸ್ಡ್ ಇದ್ದಿ ಅಂತ ತಗೊಂಡಿರ್ತೀರಿ, ಆ ಅಕ್ಯೂಸ್ಡ್ ಮತ್ತು ಆ ವಿಡಿಯೋದಲ್ಲಿ ಇರ್ತಕ್ಕಂಥ ವ್ಯಕ್ತಿನಿ ಅವನೇ ಅಂತಕ್ಕಂಥದ್ದನ್ನ ನೀವು ತನಿಖಾಧಿಕಾರಿಗಳು ಹೇಳ್ಬೇಕಾಗ್ತದೆ, ಚಾರ್ಜ್ ಶೀಟ್ ನಲ್ಲಿ ಪ್ರೂವ್ ಮಾಡ್ಬೇಕಾಗ್ತದೆ ನಾವು. ಅದರ್ವೈಸ್ ದಟ್ ಈಸ್ ನಾಟ್ ಅಕ್ಸೆಪ್ಟೇಬಲ್. ಬರೀ ನೀವು ಪೆನ್ ಡ್ರೈವ್ ಮಾಡಿ ನಾವು ಬಹಳ ಅಂದ್ರೆ ಇದ್ರಲ್ಲಿ ತಗೋತೀವಿ. ಯಾವುದೇ ಎಲೆಕ್ಟ್ರಾನಿಕ್ ಎವಿಡೆನ್ಸ್ ಅನ್ನ ಕಲೆಕ್ಟ್ ಮಾಡಿದಾಗ ಇಟ್ ಇಸ್ ಎ ಮ್ಯಾಂಡೇಟರಿ, ಫೋಟೋದಿರ್ಲಿ, ವಿಡಿಯೋಗಳಿರ್ಲಿ, ಅಥವಾ ಯಾವ್ದೋ ವಿಡಿಯೋ ಫುಟೇಜ್ ಇರ್ಲಿ ಮತ್ತು ಫೋಟೋಗಳನ್ನ ತೆಗೆದ್ರು ಕೂಡ ಮ್ಯಾಂಡೇಟರಿ 165B ಸರ್ಟಿಫಿಕೇಟ್ ಜೊತೆಗೆ ಇರಲೇಬೇಕು. ಯಾರು ತೆಗೆದ್ರು, ಎಷ್ಟೊತ್ತಿಗೆ ತೆಗೆದ್ರು ಅಂತಕ್ಕಂಥದ್ದನ್ನ ಇಟ್ ಇಸ್ ಎ ಮ್ಯಾಂಡೇಟರಿ. 65B ಸರ್ಟಿಫಿಕೇಟ್ ಅನ್ನ ನೀವು ಜೊತೆಗೆ ಹಾಕ್ಲೇಬೇಕು. ಅದರ್ವೈಸ್ ಇಟ್ ಇಸ್ ನಾಟ್ ಅಟ್ ಆಲ್ ಅಕ್ಸೆಪ್ಟೇಬಲ್. ಅದಕ್ಕಾಗಿ ಅದನ್ನ ಮ್ಯಾಂಡೇಟರಿ ಮಾಡ್ಕೊಳ್ಳಿ ಎಲ್ಲದರಲ್ಲಿಯೂ. ಮತ್ತು ಅವು ಏನಾದ್ರು ಅದು ಪ್ರೈಮರಿ ಯಾವ ಸೋರ್ಸ್ ಇಂದ ತೆಗೆದುಕೊಂಡ್ರಿ, ಯಾವ ಸೋರ್ಸ್ ಇಂದ ತೆಗೆದುಕೊಂಡ್ರಿ ಅಂತಕ್ಕಂಥದನ್ನ ಹೇಳಿರ್ಬೇಕಾಗ್ತದೆ. ಮತ್ತು ಆ ಒರಿಜಿನಲ್ ಸೋರ್ಸ್ ಅನ್ನ ತೆಗೆದುಕೊಳ್ಳಲಿಕ್ಕೆ ಸಾಧ್ಯವಿದ್ರೆ ಯು ಕ್ಯಾನ್ ಸೀಸ್ ಮಾಡಿ ಕೋರ್ಟ್ ಮುಂದೆ ಪ್ರೊಡ್ಯೂಸ್ ಮಾಡಿದಂತ ಸಂದರ್ಭದೊಳಗೆ ವಿಲ್ ಎಕ್ಸಾಮಿನ್ಡ್. ನಾವು ಪರ್ಮಿಷನ್ ತಗೊಂಡು ಸರ್ ಒರಿಜಿನಲ್ ಇದೆ ಅದ್ರ ಇರ್ತಕ್ಕಂಥದನ್ನ ಪರ್ಮಿಷನ್ ಕೊಡಿ ಅಂತ ಹೇಳಿ ನಾವು ಅದರ ಒಳಗಡೆ ಇರ್ತಕ್ಕಂಥದನ್ನ ಪರ್ಮಿಷನ್ ತಗೊಂಡು ಕೋರ್ಟ್ ಇಂದ ಪರ್ಮಿಷನ್ ಕೊಡಿಸ್ತೀವಿ. ಇನ್ ಕೇಸ್ ಆಫ್ ನಿಮಗೆ ಅದು ಡಿಟೆಕ್ಟ್ ಮಾಡ್ಲಿಕ್ಕೆ ಆಗದೆ ಇರ್ತಂತ ಸಂದರ್ಭಗಳಿಗೆ ತಕ್ಷಣವೇ ನಾವು PF ಹಾಕಿರ್ತೀವಿ ಅದಕ್ಕೆ. ಯಾಕಂದ್ರೆ ನೀವು ಸೀಸ್ ಮಾಡಿರ್ತಕ್ಕಂಥ ಸಂದರ್ಭಗಳಿಗೆ PF ಹಾಕಿದ್ರೆ ನಿಮ್ಮ ಹತ್ರ 4-5 ಜನ ಇಟ್ಕೊಳ್ಳಿಕ್ಕೂ ಆಗೋದಿಲ್ಲ. ಇಟ್ ಈಸ್ ಆನ್ ದ ಪಾರ್ಟ್ ಆಫ್ ದಿ ತೊಂದರೆ ಆಗ್ತದೆ. ಯಾಕಂದ್ರೆ ನೀವು ಯಾಕೆ ಅದು ಪ್ರೊಡ್ಯೂಸ್ ಮಾಡಿಲ್ಲ ಅಂತಕ್ಕಂಥ ಪ್ರಶ್ನೆ ಬರ್ತದೆ. ಅದಕ್ಕೆ PF ಹಾಕಿರ್ತಕ್ಕಂಥ ಸಂದರ್ಭಗಳಿಗೆ ಮತ್ತೆ ನ್ಯಾಯಾಲಯದ ಪರ್ಮಿಷನ್ ಮಾಡಿ ರಿಟ್ರೀವ್ ಮಾಡಿ ಅದನ್ನ ನಮ್ಗೆ ಅದರಲ್ಲಿ ಇರ್ತಕ್ಕಂಥ ಕಂಟೆಂಟ್ಸ್ ವಿ ಹ್ಯಾವ್ ಟು ಟೇಕ್ ದ ಅಂತ ಪರ್ಮಿಷನ್ಗೆ ನಾವು ಅಪ್ಲಿಕೇಶನ್ ಹಾಕೊಂಡ್ರೆ ಸಟನ್ಲಿ ದ ಕೋರ್ಟ್ ವಿಲ್ ಅಲೋ ಮಾಡ್ತಾರೆ. ಅದಕ್ಕಾಗಿ ದಟ್ ಈಸ್ ಆಲ್ಸೋ ಮೋಸ್ಟ್ ಇಂಪಾರ್ಟೆಂಟ್. ಅದಕ್ಕಾಗಿ ಸೀನ್ ಆಫ್ ಕ್ರೈಮ್ ನಲ್ಲಿ ಕಲೆಕ್ಷನ್ ಆಫ್ ಮಟೀರಿಯಲ್ ಆಬ್ಜೆಕ್ಟ್ ಇಟ್ ಇಸ್ ವೆರಿ ಇಂಪಾರ್ಟೆಂಟ್. ಮತ್ತು IOನ ಇಡೀ ತನಿಖೆಯ ಗುಣಮಟ್ಟವನ್ನ ಅದರಲ್ಲೇ ತೋರಿಸ್ತದೆ. ದಯವಿಟ್ಟು ಎಲ್ಲರೂ ಗಮನಿಸಿ, ಒಬ್ಬ ತನಿಖಾಧಿಕಾರಿಯ ತನಿಖೆಯ ಗುಣಮಟ್ಟ, ಆ ಕಲೆಕ್ಷನ್ ಆಫ್ ಎವಿಡೆನ್ಸ್ ಏನಿರ್ತದಲ್ಲ ಆ ಸ್ಪಾಟ್ ನಲ್ಲಿ ಅದು ಇಂಪಾರ್ಟೆಂಟ್. ಯಾಕಂದ್ರೆ ಸೀನ್ ಆಫ್ ಕ್ರೈಮ್ ನಲ್ಲಿ ಇರ್ತಕ್ಕಂಥ ಬ್ಲಡ್ ಸ್ಟೇನ್ಸ್ ಆಗಿರ್ಬೋದು, ಐ ವಿಟ್ನೆಸ್ ಆಗಿರ್ಬೋದು, ವಿಡಿಯೋ ಫುಟೇಜ್ ಆಗಿರ್ಬೋದು, ಇವು ಎಲ್ಲವುಗಳು ಇಟ್ ವಿಲ್ ಲೀಡ್ಸ್ ಟು ದ ಸರ್ಕಮ್ಸ್ಟೆನ್ಸಸ್ ಟು ಕನ್ವಿಕ್ಟ್. ಅವನ ಆರೋಪಿನ ಶಿಕ್ಷೆಗೊಳಿಸ್ಲಿಕ್ಕೆ ಸಾಧ್ಯವಾಗ್ತದೆ. ಅದು ವೆರಿ ಇಂಪಾರ್ಟೆಂಟ್. ಅದರ ಜೊತೆಯಾಗಿ ಇವತ್ತು ನಮಗೆ ಬೇಕಾಗಿರ್ತಕ್ಕಂತಹದ್ದು, ಇವತ್ತು ಈ ಸ್ಟೇಟ್ಮೆಂಟ್ಸ್ಗಳು ದಯವಿಟ್ಟು ಸ್ಟೀರಿಯೋಟೈಪ್ಡ್ ಸ್ಟೇಟ್ಮೆಂಟ್ ಅನ್ನ ದಯವಿಟ್ಟು ಬಿಟ್ಬಿಡಿ. ಬೆಂಗಳೂರಿನಲ್ಲಿ ಎಲ್ಲರ ಸ್ಟುಡಿಯೋ ಕಟ್ ಅಂಡ್ ಪೇಸ್ಟ್ ಮಾಡ್ತಾ ಇದ್ದೀನಿ. ದಯವಿಟ್ಟು ಇದು ನಿಮ್ಮ ರೈಟರ್ಸ್ ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ. ನೀವು ರೈಟರ್ಸ್ ಹ್ಯಾಕ್ ಮಾಡ್ಬಿಡ್ತೀನಿ ಅಂತಂದ್ರೆ
ಆ ಒಂದು ಸ್ಟೇಟ್ಮೆಂಟ್ ಇರ್ತದೆ. ನೀವು ನೋಡಿ ಎಷ್ಟೋ ಚಾರ್ಜ್ ಶೀಟ್ ಗಳಲ್ಲಿ ನೋಡಿ, ಫಸ್ಟ್ ಪ್ಯಾರಾ ಏನಿರ್ತದೆ ಒಂದು ಸೆಂಟೆನ್ಸ್ ಕೂಡ ಚೇಂಜ್ ಇರಲ್ಲ. ನೀವು ಒಂದು ಸೆಂಟೆನ್ಸ್ ಕೂಡ ಚೇಂಜ್ ಇರಲ್ಲ. ದಯವಿಟ್ಟು ಇಟ್ ಹ್ಯಾಸ್ ಟು ಬಿ ಚೇಂಜ್ಡ್. ಯಾಕಂದ್ರೆ ಅವನೊಬ್ಬ ಅಣ್ಣ ಇರ್ತಾನೆ, ತಮ್ಮ ಇರ್ತಾನೆ, ಅವ್ರ ಕಾಕ ಸಂಬಂಧಿಕ ಅಥವಾ ಯಾರೋ ರಿಲೇಷನ್ ಇರ್ತಾರೆ. ಬಟ್ ಇಮಿಡಿಯೇಟ್ಲಿ ನೀವು ರಿಕಾರ್ಡ್ ಮಾಡ್ತಕ್ಕಂಥ 161 ಸ್ಟೇಟ್ಮೆಂಟ್ ಏನಿರ್ತದಲ್ಲ, ಎಷ್ಟು ಅದು ಕಟ್ ಅಂಡ್ ಪೇಸ್ಟ್ ಮಾಡ್ಕೊಂಡಿದ್ದಾರೆ ಸಾಹೇಬ್ರೆ ಅಂತ ಈ ರೀತಿ ಹೇಳುವಂತ ರೀತಿಯೊಳಗೆ ಆಗ್ಬಾರ್ದು. ಎಲ್ಲ ಪ್ರತಿಯೊಂದು ಪ್ರಕರಣದಲ್ಲೂ ಕೂಡ ನೀವು ಸ್ಟೇಟ್ಮೆಂಟ್ ಏನ್ ತೆಗೆದುಕೊಂಡಿರ್ತೀರಿ, ಬೇರೆ ಬೇರೆ ವಿಟ್ನೆಸ್ ಇರ್ತಾರೆ, ಅವನು ತಂದೆ ಆಗಿರ್ತಕ್ಕಂಥ ರೀತಿಯೊಳಗೆ ಹೇಳ್ತಾನೆ. ಆದ್ರೆ ನೀವು ಫಸ್ಟ್ ಪ್ಯಾರಾಗ್ರಾಫ್ ಸೆಕೆಂಡ್ ಪ್ಯಾರಾಗ್ರಾಫ್ ನೋಡಿ, ನೀವು ಆಲ್ಮೋಸ್ಟ್ ಆಲ್ ಸೇಮ್ ಇರ್ತದೆ. ಥರ್ಡ್ ಪ್ಯಾರಾಗ್ರಾಫ್ ನಲ್ಲಿ ಏನೋ ಒಂದ್ ಸ್ವಲ್ಪ ಚೇಂಜಸ್ ಮಾಡ್ಕೊಂಡಿರ್ತೀರಿ. ದಯವಿಟ್ಟು ಅದನ್ನ ಆಗ್ಬಾರ್ದು, ಅದನ್ನ ಆ ರೀತಿ ಆಗ್ಬಾರ್ದು ಅಂತಕ್ಕಂಥದನ್ನ ಕೋರ್ಟ್ ನಲ್ಲಿ ಸುಮಾರು ಅಬ್ಸರ್ವೇಷನ್ ಲೋಪಗಳನ್ನ ಎತ್ತಾ ಇದ್ದಾರೆ. ಇದು ಆಗ್ಬಾರ್ದು ಅಂತಕ್ಕಂಥದನ್ನ. ಆಮೇಲೆ ಈ ಪಂಚನಾಮ ಏನ್ ಮಾಡ್ತೀರಿ, ಪಂಚನಾಮ ಡಿಸ್ಕ್ರಿಪ್ಷನ್ ಆಫ್ ದ ಪ್ರಾಪರ್ಟಿ ಹ್ಯಾಸ್ ಟು ಬಿ ಎಕ್ಸ್ಪ್ಲೈನ್ಡ್. ಕೋರ್ಟ್ ಅವ್ರು ಅಬ್ಸರ್ವ್ ಮಾಡಿರ್ತಕ್ಕಂಥದ್ದು ಪ್ರಾಪರ್ಟಿ ಎಕ್ಸ್ಪ್ಲೈನ್ ಮಾಡಿಲ್ಲ ಅವರು. ಈಗ ಇಲ್ಲಿ ಹೇಳ್ತಾ ಇದ್ದಾರೆ, ಫಸ್ಟ್ ಟೈಮ್ ಐಒ ಬಂದು ಹೇಳ್ತಾ ಇದ್ದಾನೆ, ವಿಟ್ನೆಸ್ ಬಂದು ಹೇಳ್ತಾ ಇದ್ದಾರೆ ಅಂತ ಹೇಳ್ತಾರೆ. ಡಿಸ್ಕ್ರಿಪ್ಷನ್ ಆಫ್ ದಿ ಪ್ರಾಪರ್ಟೀಸ್ ರಿಗಾರ್ಡಿಂಗ್, ಈಗ ಏನಾದ್ರು ಒಂದು ನೈಫ್ ಚಾಕು ಮಾಡಿದ್ರೆ ಅಂತ ತಿಳ್ಕೊಡ್ರಿ, ಅದ್ರ ಹಿಡಿಕೆ ಇಷ್ಟಿತ್ತು, ಇಷ್ಟು ಗಾತ್ರ ಇತ್ತು, ಇಷ್ಟು ಉದ್ದ ಇದೆ, ಅದು ಡಿಸ್ಕ್ರಿಪ್ಷನ್. ಅದನ್ನ ಯು ಹ್ಯಾವ್ ಟು ಎಕ್ಸ್ಪ್ಲೈನ್ ಇನ್ ದ ಪಂಚನಾಮ. ಆಮೇಲೆ ನೀವು PF ಹಾಕೊಂತೀರಿ. ಆಮೇಲೆ ನಾವು ಕೋರ್ಟ್ ನಲ್ಲಿ ಎಕ್ಸಿಬಿಟ್ ಮಾಡುವಾಗ, ಸ್ವಾಮಿ ನಾವು ಏನ್ ಹೇಳಿದ್ವಿ ಪಂಚನಾಮದಲ್ಲಿ ಸೀಸ್ ಮಾಡಿದ್ವಿ, ಅದೇ ಡಿಸ್ಕ್ರಿಪ್ಷನ್ ಇದೇ ಪ್ರಾಪರ್ಟಿ ಇದೆ ಅಂತಕ್ಕಂಥದನ್ನ ಹೇಳಲಿಕ್ಕೆ ಸರಿ ಆಗ್ತದೆ. ಈ ನೀವು ಬರೀ ಏನ್ ಮಾಡ್ತಾ ಇದ್ರಿ ಅಂದ್ರೆ, ಆಲ್ಮೋಸ್ಟ್ ಆಲ್ ಒಂದು ಅಲ್ಲಿ ಸ್ಥಳದಲ್ಲಿ ಬಿದ್ದಿದ್ದ ಒಂದು ಚಾಕುವನ್ನು ನಾನು ಪಂಚನಾಮ ಸಮಕ್ಷಮ ಜಪ್ತಿ ಮಾಡಿಕೊಂಡೆ. ಯಾವ ಚಾಕು ಯಾವ್ದದು, ಯಾವ ಏನಿದೆ ಡಿಸ್ಕ್ರಿಪ್ಷನ್ ಏನೈತೆ, ಅದ್ರ ಮೇಲೆ ಏನಿದೆ, ಹಿಡಿಕೆ ಯಾವ್ದಿದೆ, ಅದು ಉದ್ದ ಎಷ್ಟಿದೆ, ಲೆಂತ್ ಏನು, ಅದೆಲ್ಲ ತಗೊಳ್ಬೇಕಾಗ್ತದೆ. ಯು ಮಸ್ಟ್ ಹ್ಯಾವ್ ಟು ಎನಿ. ಈಗ ಕಲ್ಲು ತಗೊಂಡ್ರಿ, ಒಂದು ಕಲ್ಲು ಯಾವ್ದೋ ಎತ್ತಿ ಹಾಕಿ ರಕ್ತ ಬಿದ್ದಿರ್ತದೆ, ಅದ್ರ ಬಗ್ಗೆ ಎಕ್ಸ್ಪ್ಲೇನ್ ಮಾಡ್ಬೇಕಾಗ್ತದೆ. ಅದು ಕಲ್ಲು ಸೈಜ್ ಏನು. ಈಗ ನಾಳೆ ಏನ್ ಮಾಡ್ತಾರೆ, ನೀವು ಯಾವ್ದೋ ಕಲ್ಲು ಬಿದ್ದಿತ್ತು ಅಂತ ಹಾಕಿದಾರೆ ಸ್ವಾಮಿ, ಇದನ್ನ ಬೇರೆದಲ್ಲ ಅಂತ. ಪಂಚನಾಮದಲ್ಲೇ ನೀವು ಡಿಸ್ಕ್ರಿಪ್ಷನ್ ಆಫ್ ದ ಪ್ರಾಪರ್ಟೀಸ್ ಎಕ್ಸ್ಪ್ಲೇನ್ ಮಾಡಿದ್ರೆ ಡೌಟ್ಗೆ ಅಲ್ಲಿ ಕ್ರಿಯೇಟ್ ಮಾಡ್ಲಿಕ್ಕೆ ಅವಕಾಶ ಕೊಟ್ಟಂಗ ಆಗಲ್ಲ, ಡೌಟ್ ಕ್ರಿಯೇಟ್ ಆಗಲ್ಲ ಅಲ್ಲಿ. ಆಮೇಲೆ ನಿಮಗೆ ಹೆಲ್ಪ್ ಆಗ್ತದೆ, ನಮಗ್ ಪ್ರಾಸಿಕ್ಯೂಷನ್ ನಾಳೆ ಪ್ರೂವ್ ಮಾಡ್ಬೇಕಾದ್ರೆ ಹೆಲ್ಪ್ ಆಗ್ತದೆ. ಅದು ದಟ್ ಇಸ್ ಅನ್ ಇಂಪಾರ್ಟೆಂಟ್. ಆಮೇಲೆ ಇಂಪಾರ್ಟೆಂಟ್ ಇನ್ನೊಂದು, ಕಾಗ್ನಿಸೇಬಲ್ ಅಫೆನ್ಸ್ ಗಳಲ್ಲಿ ತಾವೆಲ್ಲರೂ ಗಮನಿಸಬೇಕು. ಕಾಗ್ನಿಸೇಬಲ್ ಅಫೆನ್ಸ್ ಗಳ ಬಂದಂತ ಸಂದರ್ಭದೊಳಗೆ ನೀವು ತನಿಖಾಧಿಕಾರಿಗಳು ಏನ್ ಮಾಡ್ತೀರಿ ಅಂದ್ರೆ, ನನಗೆ ನೀವು ಠಾಣೆದಲ್ಲಿ ಇದ್ದಾಗ ಖಚಿತ ಮಾಹಿತಿ ಬಾತ್ಮೀದಾರರಿಂದ ಬಂದ ಮೇರೆಗೆ ಅಂತ ತಗೊಂತೀರಿ. ಇಟ್ಸ್ ಎ ಕಂಪ್ಲೀಟ್ಲಿ ರಾಂಗ್. ಯಾಕಂದ್ರೆ ಸುಪ್ರೀಂ ಕೋರ್ಟ್ ಏನ್ ಹೇಳಿದೆ ಅಂದ್ರೆ, ನಿಮಗೆ ಖಚಿತ ಮಾಹಿತಿ ಬಂತು ಅಂತ ಖಚಿತ ವರ್ಡ್ ಯೂಸ್ ಮಾಡಿದಾಗ ಯು ಮಸ್ಟ್ ಹ್ಯಾವ್ ಟು ರಿಜಿಸ್ಟರ್ ದ ಕೇಸ್. ಕಾಗ್ನಿಸೇಬಲ್ ಅಫೆನ್ಸ್ ಇದ್ದಾಗ ಈಗ 399 402 ಇರ್ತದೆ. ನಿಮ್ಗೆ ಖಚಿತ ಮಾಹಿತಿ ಬಂದಾಗ ವೈ ಯು ಆರ್ ನಾಟ್ ರಿಜಿಸ್ಟರ್ಡ್ ದ FIR ಇನಿಷಿಯಲಿ ವಿತೌಟ್ ರಿಜಿಸ್ಟರಿಂಗ್ ದ ಕೇಸ್, ನೀವು ಹೇಗೆ ಇನ್ವೆಸ್ಟಿಗೇಷನ್ ಹೋಗ್ತಾ ಇದ್ದೀರಿ ಅಂತ ಪ್ರಶ್ನೆ ಮಾಡ್ತಾರೆ. ಆದ್ರಿಂದ ಮಾಹಿತಿ ಬಂದ ಮೇರೆಗೆ ನಾನು ಹೋದೆ ಅಂತಕ್ಕಂಥದನ್ನ ಬರೆದ್ರೆ ಸರಿ. ಖಚಿತ ಮಾಹಿತಿಯ ಬಂದ ಮೇರೆಗೆ ಅಂತ ಸುಮಾರು ಪ್ರಕರಣಗಳಲ್ಲಿ ಬರಿತಿರ್ತಾರೆ. ನೀವು ಖಚಿತ ಮಾಹಿತಿ ಬಂದ ಮೇರೆಗೆ ನಾನು ಸ್ಥಳಕ್ಕೆ ಯಾವ್ದಾದ್ರು ರೇಡ್ ಆಗಲಿ ಏನಾದ್ರು ಹೋದಂತ ಸಂದರ್ಭದೊಳಗೆ ವೈ ಯು ಆರ್ ನಾಟ್ ರಿಜಿಸ್ಟರ್ಡ್ ದ ಕಾಗ್ನಿಸೇಬಲ್ ಅಫೆನ್ಸ್, ನಿಮ್ಗೆ ಗೊತ್ತಾದ್ರೂ ಕೂಡ ಯಾಕೆ ರಿಜಿಸ್ಟರ್ ಮಾಡ್ಕೊಳ್ಳಿಲ್ಲ ಅಂತಕ್ಕಂಥದ್ದನ್ನ. ಅದಕ್ಕೆ ಲ್ಯಾಕುನಾ ಆನ್ ದ ಪಾರ್ಟ್ ಆಫ್ ದ IO ಆಗ್ತದೆ, ಪ್ರಾಸಿಕ್ಯೂಷನ್ ಕೂಡ ಆಗ್ತದೆ. ಆದ್ರಿಂದ ಈ ವೆರೆವರ್ ಯು ಆರ್ ಮೂವಿಂಗ್ ಟುವರ್ಡ್ ದ ರೇಡ್ ಮಾಡತಕ್ಕ ಸಂದರ್ಭದೊಳಗೆ ಮಾಹಿತಿ ಬಂದ ಮೇರೆಗೆ ನಾನು ಪ್ರೊಸೀಡ್ ಆಗಿದ್ದೀನಿ, ಅಲ್ಲಿ ಸ್ಥಳಕ್ಕೆ ಹೋದಾಗ ಮಾಹಿತಿಯು ಖಚಿತವಾಯಿತು ಅಂತ ನಿಮ್ಮ ಎಕ್ಸ್ಪ್ಲನೇಷನ್ ಬರ್ಬೇಕಾಗ್ತದೆ. ಅದು ಸುಮಾರು ಪ್ರಕರಣಗಳಲ್ಲಿ ಅಬ್ಸರ್ವೇಷನ್ ಮಾಡಿದ್ದಾರೆ ಕೋರ್ಟ್ನವರು. ಅವ್ರಿಗೆ ಖಚಿತ ಮಾಹಿತಿ ಅಂತ ಬಂದಿದ್ರು ಕೂಡ he has not registered the case and proceeded to ಇದಕ್ಕೆ ಹೋಗಿದ್ದಾರೆ ಅಂತಕ್ಕಂಥದನ್ನ. ಆದ್ರಿಂದ ಆ ಮಾಹಿತಿಯನ್ನ ಇಟ್ಸ್ ಎ ವೆರಿ ಇಂಪಾರ್ಟೆಂಟ್. ನಿಮಗೆ ಮಾಹಿತಿ ಬಂದ್ರೆ ಯಾವ ಪ್ರೊಸೀಡ್ ಟು ಇದಕ್ಕೆ ಹೋಗ್ಬೋದು, ಸೀನ್ ಆಫ್ ಕ್ರೈಮ್ ಎಲ್ಲಿ ಹೋಗ್ತೀರಿ ಅದು ಇನ್ವೆಸ್ಟಿಗೇಷನ್ ಹೋಗ್ರಿ. ಆದ್ರೆ ಅಲ್ಲಿ ಹೋದಾಗ ನಿಮಗೆ ಕನ್ಫರ್ಮ್ ಆಗ್ತದೆ, ಎಸ್ ಇದು ಕರೆಕ್ಟ್ ಖಚಿತ ಇದೆ ಅಂತಕ್ಕಂಥದನ್ನ. ಖಚಿತವಾಗಿ ಆಮೇಲೆ ಬಂದು ಪ್ರಕರಣವನ್ನ ದಾಖಲು ಮಾಡಿಕೊಂಡೆ ಅಂತಕ್ಕಂಥದನ್ನ ಹೇಳಿದ್ರೆ ಸರಿ ಆಗ್ತದೆ ಅಂತಕ್ಕಂಥದನ್ನ. ಆಮೇಲೆ ಈ ಕಾಲ್ ರಿಕಾರ್ಡ್ಸ್ ಇಂಪಾರ್ಟೆಂಟ್. ಕಾಲ್ ರಿಕಾರ್ಡ್ಸ್ ಮತ್ತು ಕಾಲ್ ಡಂಪ್ಗಳು ಬಹಳ ಇಂಪಾರ್ಟೆಂಟ್. ನೀವು ಕಾಲ್ ರಿಕಾರ್ಡ್ಸ್ ಗಳನ್ನ ಈಗ ನೀವು ಪರ್ಟಿಕ್ಯುಲರ್ಲಿ ಈ ಕಾಲ್ ರಿಕಾರ್ಡ್ಸ್ ಅನ್ನ ಕಲೆಕ್ಟ್ ಮಾಡತಕ್ಕಂಥ ಸಂದರ್ಭದೊಳಗೆ 3 ಟೈಪ್ CDR ತಗೊಳ್ತೀರಿ ಮತ್ತು ಕಾಲ್ ಡಂಪ್. ಅವನು ಅಕ್ಯೂಸ್ ಅಲ್ಲಿ ಪ್ರೆಸೆಂಟ್ ಇದ್ದ ಅನ್ನೋದ್ರ ಬಗ್ಗೆ, ಅವ್ನ ಲೊಕೇಶನ್ ಅಲ್ಲಿ ಇದ್ದದ ಬಗ್ಗೆ ಡಾಕ್ಯುಮೆಂಟೇಶನ್ ತಗೊಂಡು ಅದಕ್ಕೊಂದು ಸರ್ಟಿಫಿಕೇಶನ್ ಹಾಕಿದ್ರೆ ಇಟ್ ಇಸ್ ವ್ಯಾಲಿಡ್ ಇರ್ತದೆ. ಅವ್ನು ಅಲ್ಲಿ ಪ್ರೆಸೆಂಟ್ ಇದ್ದ ಅಂತಕ್ಕಂಥದ್ರ ಬಗ್ಗೆ ಕಾಲ್ ಡಂಪ್ ಅನ್ನ ಯು ಕ್ಯಾನ್, ಅವ್ನ ಲೊಕೇಶನ್ ಎಲ್ಲಿತ್ತು ಕೊಡಿ ಅಂತಕ್ಕಂಥದ್ರ ಆ ಸಮಯದಲ್ಲಿ ಅಂತಂದ್ರೆ ಇಟ್ ಇಸ್ ಅ ವೆರಿ ಹೆಲ್ಪ್ಫುಲ್ ಟು ದ ಪ್ರಾಸಿಕ್ಯೂಷನ್ ಮತ್ತು ನಿಮಗೂ ಕೂಡ ಹೆಲ್ಪ್ ಆಗ್ತಾ ಇದೆ ನಮಗೆ ಅಂತ. ಆಮೇಲೆ ಈ ಕಾಲ್ ರೆಕಾರ್ಡ್ಸ್ ತಗೊಂಡಾಗ ಒಂದು ಬಲ್ಕ್ ತಗೊಂಡ್ಬಿಡ್ತೀರಿ. ಅವು ಏರ್ಟೆಲ್ಗೆ ಮತ್ತು BSNL ಅಲ್ಲಿ ಬರೀತೀರಿ, ಯಾವ್ದೋ ಒಂದು ಲೆಟರ್ ಕಳಿಸ್ತೀರಿ, ಒಂದು ಬಲ್ಕ್ ಕಳಿಸ್ಬಿಡ್ತಾರೆ ಅವ್ರು. ಟೋಟಲ್ ಅವ್ನ್ ಎಷ್ಟು ದಿನದ್ದು ಆಗಿತ್ತು, ಯಾವ ಸಮಯದಲ್ಲಿ ಇತ್ತು,
ಅವನ ಆರೋಪಿಗೆ ಮತ್ತು ಇನ್ನೊಬ್ಬ ಆರೋಪಿ ಜೊತೆಗೆ ಅಲ್ಲೆಲ್ಲ ಸಂಪರ್ಕ ಇದ್ದದ ಬಗ್ಗೆ ಅಥವಾ ಕಾಂಟ್ಯಾಕ್ಟ್ ಇದ್ದದ ಬಗ್ಗೆ ಬೇರೆ ಬೇರೆಯವ್ರ ಜೊತೆಗೆ ಆರೋಪಿ ಜೊತೆಗೆ ಲಿಂಕ್ ಇದ್ದದ ಬಗ್ಗೆ ಏನ್ ನೀವು ನಾವೇನ್ ಪ್ರೂವ್ ಮಾಡ್ಬೇಕಂತಿರ್ತೀವಿ ಅದನ್ನ ಪ್ರತ್ಯೇಕವಾಗಿ ತನಿಖಾಧಿಕಾರಿಗಳು ಈ ರೀತಿಯಾಗಿ ಈ ಸಮಯದಲ್ಲಿ ಮಾತನಾಡಿದ್ದು ಅಂತಕ್ಕಂಥದ್ದನ್ನ ಯು ಮಸ್ಟ್ ಹ್ಯಾವ್ ಟು ನೆರೇಟ್ ಸಪರೇಟ್ಲಿ. ಬರೀ ಅವ್ರೊಂದು ನೀವು ಲೆಟರ್ ಕೊಟ್ಟ ತಕ್ಷಣ ಒಂದು ಕಾಲ್ ರೆಕಾರ್ಡ್ಸ್ ಅನ್ನ ಅದನ್ನ ಇಮಿಡಿಯೇಟ್ಲಿ ಕೊಟ್ಬಿಟ್ರೆ ಅಂತಂದ್ರೆ ದಟ್ ಈಸ್ ನಾಟ್ ಅಕ್ಸೆಪ್ಟೇಬಲ್. ಆದ್ದರಿಂದ ಕಾಲ್ ಡೀಟೇಲ್ಸ್ ಗಳನ್ನ ಕಲೆಕ್ಟ್ ಮಾಡುವಾಗ ಆರೋಪಿಗಳು ಮತ್ತು ಇನ್ನೊಬ್ಬ ಆರೋಪಿ ಜೊತೆಗೆ ಇರಬಹುದು ಅಥವಾ ನಮಗೇನ್ ಪ್ರಾಸಿಕ್ಯೂಷನ್ ಬೇಕಾಗಿತ್ತು ಯಾರ ಜೊತೆಗೆ ಲಿಂಕ್ ಮಾಡಿದ್ರೆ ಅದನ್ನ ಯು ಮಸ್ಟ್ ಹ್ಯಾವ್ ಟು ಎಕ್ಸ್ಪ್ಲೈನ್. ಅದಕ್ಕೊಂದು ಪ್ರತ್ಯೇಕವಾಗಿ ಬರೀ ನೀವೊಂದು ಮಾರ್ಕ್ ಮಾಡಿ ಅದಕ್ಕೊಂದು ಕಲರ್ ಪೆನ್ಸಿಲ್ ಹಾಕಿ ಕಳಿಸ್ಬಿಡ್ತೀರಿ. ದಟ್ ಇಸ್ ನಾಟ್ ಎಟ್ ಆಲ್. ನೀವು ಆಸ್ ಎ ತನಿಖಾಧಿಕಾರಿಯಾಗಿ ಈ ಸಮಯದಿಂದ ಈ ಸಮಯವರೆಗೆ ಯು ಹ್ಯಾವ್ ಟು ಅವರಿಂದ ತಗೊಂಡ್ಮೇಲೆ ಯು ಮಸ್ಟ್ ಹ್ಯಾವ್ ಟು ಫೈಲ್ ಒಂದು ಸರ್ಟಿಫಿಕೇಶನ್. ಅವ್ರ ಕಡೆಯಿಂದ 65 ಬೀನು ಹಾಕ್ತಿರಿ. ಯು ಆಸ್ ಎ ಐಒ ಯು ಮಸ್ಟ್ ಹ್ಯಾವ್ ಟು ಕ್ಲಾರಿಫೈ ಇಟ್. ಇವ್ರು ಈ ಸಮಯದಿಂದ ಈ ಸಮಯದವರೆಗೆ ಆರೋಪಿ ಜೊತೆಗೆ ಮಾತನಾಡಿದ್ದು ಇಲ್ಲಿದೆ ಅಂತಕ್ಕಂಥದ್ದನ್ನ ನಾವು ಹೇಳಲಿಕ್ಕೆ ಸಾಧ್ಯವಾಗ್ತದೆ. ಅದಕ್ಕೆ ಕಾಲ್ ರೆಕಾರ್ಡ್ಸ್ ಅಂದ್ರೆ CDR ಮತ್ತು ಕಾಲ್ ಡಂಪ್ ಅದನ್ನ ತೆಗೆದುಕೊಳ್ಳುವಾಗ ಐಒ ಶುಡ್ ಹ್ಯಾವ್ ಟು ವೆರಿ ಕಾಶಿಯಸ್ ಆಗಿ ಮತ್ತು ಅದಕ್ಕೆ ಕೋಜೆಂಟ್ ಆಗಿ ಕೊಡ್ಬೇಕಂತಕ್ಕಂಥದ್ದು. ಆಮೇಲೆ ನಿಮ್ಮ ವೆಪನ್ ರಿಪೋರ್ಟ್ ಅನ್ನ ಕಲೆಕ್ಟ್ ಮಾಡೋದಿಲ್ಲ. ವೆಪನ್ ರಿಪೋರ್ಟ್ ರಿಗಾರ್ಡಿಂಗ್ ಬೈ ದಿ ಡಾಕ್ಟರ್ಸ್ ಗಳಿಂದ. ಇವತ್ತು ವೆಪನ್ ರಿಪೋರ್ಟ್ ಏನಾದ್ರು ಯಾವ ಕಮಿಷನ್ ಆಫ್ ಅಫೆನ್ಸ್ ಏನು ಯೂಸ್ ಮಾಡಿರ್ತಾನೆ ಇದರಿಂದನೇ ಇದು ಗಾಯ ಆಗ್ತದೆ ಅಂತಕ್ಕಂಥದ್ದನ್ನ ನಾವು ಟು ಗೆಟ್ ದ ಎಕ್ಸ್ಪರ್ಟ್ ಒಪಿನಿಯನ್. ಅವ್ರಿಗೆ ಪೋಸ್ಟ್ ಮಾರ್ಟಮ್ ಮಾಡಿರ್ತಾರೆ ಅಥವಾ ಈ ಪೋಸ್ಟ್ ಮಾರ್ಟಮ್ ಆದಂತ ಸಂದರ್ಭದೊಳಗೆ ಡಾಕ್ಟರ್ ಯಾವ ಇಂಜೂರ್ಡ್ ವಿಚ್ ಹ್ಯಾಸ್ ಅಬ್ಸರ್ವ್ಡ್ ಇನ್ ದ ಪೋಸ್ಟ್ ಮಾರ್ಟಮ್ ರಿಪೋರ್ಟ್, ಆ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಗಳಲ್ಲಿ ಇರ್ತಕ್ಕಂಥ ಇಂಜೂರ್ಡ್ ಗಾಯಗಳು ಇವತ್ತು ಅದು ಅಬ್ರೇಷನ್ ಇರ್ಬೋದು, ಲ್ಯಾಸರೇಷನ್ ಇರ್ಬೋದು, ಕಟ್ ಇಂಜುರಿ ಇರ್ಬೋದು, ಯಾವುದೇ ಇಂಜುರಿ ಇರ್ಬೋದು. ಇದರಿಂದ ಇದು ಸಾಧ್ಯ ಆಗ್ತದೆ ಇದೇ ವೆಪನ್ ಇಂದ. ನೀವೇನ್ ತನಿಖಾಧಿಕಾರಿ ಜಪ್ತಿ ಮಾಡಿರ್ತಕ್ಕಂಥ ಪಂಚನಾಮದ ಅಡಿಯಲ್ಲಿ ಜಪ್ತಿ ಮಾಡಿರ್ತೀರಿ ಬಿಫೋರ್ ಕಲೆಕ್ಟಿಂಗ್ ಅವ್ರಿಗೆ ಯಾರ ಕಡೆಯಿಂದ ಯು ಮಸ್ಟ್ ವೆಪನ್ ರಿಪೋರ್ಟ್ ಈಸ್ ಆಲ್ಸೋ ಮೆಟೀರಿಯಲ್ ಆಬ್ಜೆಕ್ಟ್. ಅದರ ಮಟೀರಿಯಲ್ ಡಾಕ್ಯುಮೆಂಟ್. ನೀವು ವೆಪನ್ ರಿಪೋರ್ಟ್ ಗಳನ್ನ ಸುಮ್ಮನೆ ಏನ್ ಮಾಡಿ ಜಪ್ತಿ ಮಾಡಿದ್ರಿ ಅದರಿಂದ ಆಗ್ತದೆ ಅಂತಕ್ಕಂಥದನ್ನ ಯು ಆರ್ ನಾಟ್ ಸಪೋಸ್ ಟು ಸೇ. ನೀವು ಆಸ್ ಎ ಐಒ ಆಗಿ ನಾನು ಪ್ರಾಸಿಕ್ಯೂಟರ್ ಆಗಿ ನಾವು ಓರಲ್ ಆಗಿ ಹೇಳಕ್ಕಲ್ಲ, ಡಾಕ್ಯುಮೆಂಟರಿ ಎವಿಡೆನ್ಸ್ ಅನ್ನ ಕೊಡ್ಬೇಕಾಗ್ತದೆ. ಅದಕ್ಕಾಗಿ ಆ ವೆಪನ್ ರಿಪೋರ್ಟ್ ಇಸ್ ಆಲ್ಸೋ ಮೆಟೀರಿಯಲ್ ಆಬ್ಜೆಕ್ಟ್. ನೀವು ಮೆಟೀರಿಯಲ್ ಅನ್ನು ತಗೋಬೇಕು, ಬೈ ಎಕ್ಸ್ಪರ್ಟ್ಸ್ ಅಂತ ತಗೊಳ್ಬೇಕಾಗ್ತದೆ. ಆಮೇಲೆ ನೀವು ಹ್ಯಾಂಡ್ ರೈಟಿಂಗ್ ಅನ್ನ ಈ 306 ಗಳಲ್ಲಿ ಹ್ಯಾಂಡ್ ರೈಟಿಂಗ್ ಈಗ ಡೆತ್ ನೋಟ್ ಬರೀತಾನೆ, ಇಟ್ಸ್ ಎ ಮ್ಯಾಂಡೇಟರಿ ಆನ್ ದ ಪಾರ್ಟ್ ಆಫ್ ದ ಇನ್ವೆಸ್ಟಿಗೇಷನ್ ಆಫೀಸರ್ ಟು ಸೆಂಡ್ ದಟ್ ಯಾವುದು ಹ್ಯಾಂಡ್ ರೈಟಿಂಗ್ ಟು ದ ಕಂಪೇರ್ ವಿತ್ ಓನ್ ಹ್ಯಾಂಡ್ ರೈಟಿಂಗ್ ಅನ್ನ ಅವಂದೇ ಅಂತಕ್ಕಂಥದ್ದನ್ನ ಹ್ಯಾಂಡ್ ರೈಟಿಂಗ್ ಎಕ್ಸ್ಪರ್ಟ್ ಗಳಿಂದ ಕಂಪಲ್ಸರಿಯಾಗಿ ಯು ಹ್ಯಾವ್ ಟು ಗೆಟ್ ದ ಇದನ್ನ ತಗೊಳ್ಬೇಕಾಗ್ತದೆ. ಅವ್ನ ಹ್ಯಾಂಡ್ ರೈಟಿಂಗ್ ಎಕ್ಸ್ಪರ್ಟ್ ಇಂದ ರಿಪೋರ್ಟ್ ಅವನು ಏನ್ ಡೆತ್ ನೋಟ್ ಬರ್ದಿರ್ತಾನೆ ಬರ್ದಿರ್ತಕ್ಕಂಥದ್ದು ಕಂಪಲ್ಸರಿ. ಇಟ್ ಈಸ್ ಆಲ್ಸೋ ಪಾರ್ಟ್ ಆಫ್ ದ ಮ್ಯಾಂಡೇಟರಿ. ಸುಮಾರು ಏನ್ ಮಾಡ್ತೀರಿ 306 ಗಳಲ್ಲಿ ಓನ್ಲಿ ಸ್ಟಿಕ್ ಆನ್ ದಿ ಬೇಸ್ಡ್ ಆನ್ ದ 161 ಸ್ಟೇಟ್ಮೆಂಟ್. 161 ಸ್ಟೇಟ್ಮೆಂಟ್ ಮೇಲೆ ಕನ್ವಿಕ್ಷನ್ ಮಾಡ್ಲಿಕ್ಕೆ ಸಾಧ್ಯ ಇದೆ ಅನ್ನೋತಕ್ಕಂಥದ್ದು. ಆ ಡೆತ್ ನೋಟ್ ಏನ್ ಬರ್ದಿರ್ತಾನೆ ಫಾರ್ ರೀಸನ್ ಅವನೇ ಬರ್ದಿದ್ದಾನೆ ಅನ್ನೋದ್ರ ಬಗ್ಗೆ ಯು ಮಸ್ಟ್ ಹ್ಯಾವ್ ಟು ಎಕ್ಸ್ಪ್ಲೇನ್ ಮಾಡ್ಬೇಕಾಗ್ತದೆ. ಆಮೇಲೆ ನಿಮಗೆ ಇಂಪಾರ್ಟೆಂಟ್ ಬೇಕಾಗಿರ್ತಕ್ಕಂತಹದ್ದು ಈ ಸೆಕ್ಷನ್ 34 ಏನ್ ಹಾಕ್ತಾ ಇದ್ದೀರಿ ಕಾಮನ್ ಆಬ್ಜೆಕ್ಟ್ ಗಳಲ್ಲಿ, ಕಾಮನ್ ಇಂಟೆನ್ಷನ್ ಹಾಕ್ತಾ ಇದ್ದೀರಿ. ನೀವೆಲ್ಲರೂ ದಯವಿಟ್ಟು ಆಯೋಗಗಳ ಸೆಕ್ಷನ್ 35 ಮತ್ತು 37 ನೋಡಿ. ಸೆಕ್ಷನ್ 35 IPC 35 ಮತ್ತು 37 ಕೋಆಪರೇಷನ್ ಬೈ ದ ಡೂಯಿಂಗ್ an one of the act servant act to constituting an offense. ಅವನೊಬ್ಬ ಸಹಕಾರ ಮಾಡಿದ್ರೆ ಸಾಕು ಇನ್ನೊಬ್ಬನ ಇಟ್ ವಿಲ್ ಸೆಕ್ಷನ್ 37 would have been attractive. 34 ಪ್ರೂವ್ ಮಾಡೋದಕ್ಕಿಂತನೂ ಸೆಕ್ಷನ್ 35 ಮತ್ತು 37 ಪ್ರೂವ್ ಮಾಡೋದು ಬಹಳ ಸರಳ ಇದೆ, ತುಂಬಾ ಚೆನ್ನಾಗಿರ್ತದೆ. ಅದಕ್ಕಾಗಿ ಈ ಹೀನಿಯಸ್ ಅಫೆನ್ಸ್ ಗಳಲ್ಲಿ ಈ ತುಂಬಾ ಸಾಕಷ್ಟು ಜನ ಬಹಳ ಜನ ಕ್ರೈಮ್ ಗಳಲ್ಲಿ 5-6 ಜನ 4-5 ಜನ ಏನು ಇರ್ತಾರೆ, ಒಬ್ಬೊಬ್ಬನ ಪಾತ್ರ ಬೇರೆ ಬೇರೆ ಇರ್ತದೆ. ಒಬ್ಬನ ಎಲ್ಲೇ ಕೂತ್ಕೊಂಡು ಆಪರೇಟ್ ಮಾಡಿ ಸಹಕಾರ ಕೊಡ್ತಿರ್ತಾನೆ, ಅವನಿಗೆ ಸಹಕಾರ ಕೊಟ್ಟಿರ್ತಾನೆ. ಒಬ್ರು ಅಲ್ಲಿ ಪ್ರೆಸಿಡೆಂಟ್ ಸ್ಪಾಟ್ನಾಗೆ ಇರ್ತಾರೆ. ಅಂತ ಸಂದರ್ಭದೊಳಗೆ ಅವನು ಕೋಆಪರೇಟಿವ್ ಯಾವ ರೀತಿ ಮಾಡಿದ ಅವನಿಗೆ ಚಾರ್ಜ್ ಮಾಡ್ಲಿಕ್ಕೆ ಸಹಕಾರ ಆಗ್ತದೆ. ಆದ್ರಿಂದ ಈ ಸೆಕ್ಷನ್ 35 ಮತ್ತು 37 ಅನ್ನ ಇನ್ವೋಕ್ ಮಾಡ್ತಕ್ಕಂಥದ್ದನ್ನ ಆಯಾ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ದಟ್ ಶುಡ್ ಬಿ ಆಲ್ಮೋಸ್ಟ್ ಆಲ್ ನೀವೇನ್ ಮಾಡ್ತಾ ಇದ್ರಿ ಎಲ್ಲ ಕಾಮನ್ ಇಂಟೆನ್ಷನ್ 34 ಹಾಕ್ಬಿಡ್ತೀವಿ. ಅಲ್ಲಿಕ್ಕಿಂತನೂ ಇದು ದಟ್ ಇಸ್ ದ ಮೋಸ್ಟ್ ಇಂಪಾರ್ಟೆಂಟ್. ಈ ಸುಮಾರು ಕೇಸ್ಗಳಲ್ಲಿ ಎಸ್ ಎ ಪ್ರಾಸಿಕ್ಯೂಷನ್ ಆಗಿ ಈ ಹೀನಿಯಸ್ ಅಫೆನ್ಸ್ ಗಳಲ್ಲಿ ಈಗ ಸೆಕ್ಷನ್ ಇನ್ವೋಕ್ ಮಾಡ್ತಾ ಇದ್ದೀವಿ ಇದಕ್ಕೆ ಅಂತ. ಆದ್ರಿಂದ ನಮಗೆ ಬೇಕಾಗಿರ್ತಕ್ಕಂತಹದ್ದು ಕೋರ್ಟ್ನವರು ಅಬ್ಸರ್ವೇಷನ್ ಲ್ಯಾಕುನೈನ್ ಅಬ್ಸರ್ವೇಷನ್ ಮಾಡ್ತಾರೆ, ಅದನ್ನ ಫುಲ್ಫಿಲ್ ಮಾಡ್ತಕ್ಕಂಥದ್ದು ನಿಮ್ಮ ಜವಾಬ್ದಾರಿ. ಆದ್ರಿಂದ ಈಗ ನಮಗೇನ್ ಬೇಕು, ಬಿಯಾಂಡ್ ಆಲ್ ರೀಸನಬಲ್ ಡೌಟ್ ಅಂತ ಹೇಳ್ತಾರೆ ಅವ್ರು.
ಏನ್ ಹೇಳ್ತದೆ, ಯು ಹ್ಯಾವ್ ಟು ಪ್ರೂವ್ ದ ಕೇಸ್ ಬಿಯಾಂಡ್ ಆಲ್ ರೀಸನಬಲ್ ಡೌಟ್. ಯಾವುದೇ ಡೌಟ್ ಇರ್ಲಾರ್ದಂಗೆ ನಾವು ಸಾಬೀತುಪಡಿಸಿದರೆ ಮಾತ್ರ ಆರೋಪಿಗೆ ಶಿಕ್ಷೆ ಕೊಡಬೇಕು. ಡೌಟ್ ಯಾವ್ದಾದ್ರು ಕ್ರಿಯೇಟ್ ಆದ್ರೆ ದಟ್ ವುಡ್ ಬಿ ಎಕ್ಸ್ಟೆಂಡೆಡ್ ಟು ದಿ ಅಕ್ಯೂಸ್ಡ್. ಆದ್ರಿಂದ ಸಣ್ಣ ಪುಟ್ಟ ಈ ಲ್ಯಾಕುನಗಳನ್ನ ಏನಿದಾವೆ ಅವುಗಳನ್ನೆಲ್ಲವುಗಳನ್ನ ಸರಿಪಡಿಸಿಕೊಂಡು ಉತ್ತಮವಾದಂತಹ ಚಾರ್ಜ್ ಶೀಟ್ ಅನ್ನ ನೀವು ಮಾಡಿದ್ರೆ ಅಂದ್ರೆ ಎಫೆಕ್ಟಿವ್ ಆಗಿ ನಾವು ಪ್ರೆಸೆಂಟ್ ಮಾಡ್ಲಿಕ್ಕೆ ಸಾಧ್ಯವಾಗ್ತದೆ. ಆದ್ರಿಂದ ಈಗ ನಮ್ಮ ಜೊತೆಗೆ ಶೈಲಜಾ ನಾಯಕ್ ಪಬ್ಲಿಕ್ ಪ್ರಾಸಿಕ್ಯೂಟರ್ ಇದ್ದಾರೆ. ಸಮಯದ ಇದರಿಂದ ನಾನು ಇಲ್ಲಿಗೆ ನಂದು ಕ್ಲೋಸ್ ಮಾಡ್ತಾ ಇದ್ದೀನಿ. ನಿಮಗೆ ನಾನು ಬ್ಯಾಂಗ್ಳೂರ್ ಸಿಟಿ ಇನ್ಚಾರ್ಜ್ ಇರೋದ್ರಿಂದ ನಿಮ್ಗೆ ಏನಾದ್ರು ಡೌಟ್ ಇತ್ತಂತಂದ್ರೆ ನಿಮ್ ಜೊತೆಗೆ ಇಂಟ್ರಾಕ್ಟ್ ಮಾಡ್ತಾ ಇರ್ತೀವಿ. ಪ್ರತಿ 15 ದಿನಕ್ಕೊಮ್ಮೆ ಬಂದು ಇಂಟ್ರಾಕ್ಟ್ ಮಾಡ್ತೀವಿ. ನಿಮ್ಮ ಎಲ್ಲ ಸಹಕಾರ ಜೊತೆಗಿರ್ಲಿ. ನಮ್ಮ ಉದ್ದೇಶ ಒಂದೇ, ನೊಂದವರಿಗೆ ನ್ಯಾಯ ಸಿಗ್ಬೇಕು, ತಪ್ಪಿತಸ್ಥರಿಗೆ ಶಿಕ್ಷೆ ಆಗ್ಬೇಕು ಅಂತಕ್ಕಂಥದ್ದು. ಆ ಕಾರಣಕ್ಕಾಗಿ ಈ ನಮ್ಮ ಪಬ್ಲಿಕ್ ಪ್ರಾಸಿಕ್ಯೂಟರ್ ಆಗಿರ್ತಕ್ಕಂಥ ಶೈಲಜಾ ನಾಯಕ್ ಮೇಡಮ್ ರವರು ಈಗ ಅವರು ತಗೊಳ್ತಾರೆ, ಇದನ್ನ ಹೇಳ್ತಾರೆ. ಅವ್ರದ್ದಾದ್ಮೇಲೆ ತಾವು ಏನಾದ್ರು ರಿಯಾಕ್ಷನ್ ಇತ್ತಂದ್ರೆ ಆಮೇಲೆ ನಿಮ್ ಜೊತೆಗೆ ಒಂದು ಹಾಫ್ ಅನ್ ಅವರ್ ವಿಲ್ ಹ್ಯಾವ್ ಸಮ್ ಡಿಸ್ಕಷನ್ ಮಾಡೋಣಂತೆ. ಈಗ ನಮ್ಮ ಶೈಲಜಾ ನಾಯಕ್ ಪಬ್ಲಿಕ್ ಪ್ರಾಸಿಕ್ಯೂಟರ್ ಅವರು ತಮ್ಮ ಮುಂದೆ ಮಾತಾಡ್ತಾರೆ. ಗುಡ್ ಈವ್ನಿಂಗ್ ಟು ಎವ್ರಿ ಒನ್. ಎಸ್ಟೀಮ್ಡ್ ಪಾರ್ಟಿಸಿಪೆಂಟ್ಸ್ ಅಂತ ನಾನು ತಿಳ್ಕೊತೀನಿ ತಾವೆಲ್ಲರಿಗೂ. ಇವತ್ತು ನಾವಿಲ್ಲಿ ಇನ್ವೆಸ್ಟಿಗೇಷನ್ ಮಾಡ್ಬೇಕಿದ್ರೆ ಆಗುವಂತ ಲೆಕ್ಯುನಾಗಳ ಬಗ್ಗೆ ಡಿಸ್ಕಸ್ ಮಾಡ್ಬೇಕು ಅಂತ ಹೇಳಿ ಸೇರ್ಕೊಂಡಿದ್ದೀವಿ. ನಮ್ಮ BS ಪಾಟೀಲ್ ಸರ್ ಈಗಾಗಲೇ FIR ರಿಜಿಸ್ಟರ್ ಆದವಾಗಿನಿಂದ ಇನ್ವೆಸ್ಟಿಗೇಷನ್ ಕನ್ಕ್ಲೂಡ್ ಆಗುವವರೆಗೂ ಯಾವ್ಯಾವ ಲೆಕ್ಯುನಾಗಳನ್ನ ತಾವು ಮಾಡ್ತಾ ಇದ್ದೀರಾ ಅಥವಾ ಇನ್ವೆಸ್ಟಿಗೇಷನ್ ನಲ್ಲಿ ಅನ್ಇಂಟೆನ್ಷನಲಿ ಆಗ ಹೋಗುತ್ತೆ ಅನ್ನೋ ಬಗ್ಗೆ ತಮಗೆ ತಿಳುವಳಿಕೆ ನೀಡಿದ್ದಾರೆ. ಇಟ್ ಈಸ್ ಬೇಸ್ಡ್ ಅಪಾನ್ ದ ಫ್ಯಾಕ್ಟ್ಸ್ ಅಂಡ್ ಕ್ವಶನ್ ಆಫ್ ಲಾ ಅಂತ ನಾನು ಹೇಳ್ತಿದ್ದೆ. ಈಗ ವಿ ಕ್ಯಾನ್ make a difference between investigating officers and prosecutors. First of all, investigating officers andre highly professional, they are highly trained and highly equipped, but prosecutors they have only legal brains anta heltini. So assistance of the prosecutors at the investigation stage alli is very important. ನಾನು ಹೇಳೋದು ತಮಗೆ ಇಷ್ಟೇನೆ, ನಿಮ್ಗೆ ಇನ್ವೆಸ್ಟಿಗೇಷನ್ ಮಾಡ್ಬೇಕಾದ್ರೆ ಯಾವ್ದಾದ್ರೂ ಒಂದು ಪ್ರಾಬ್ಲಮ್ ಬರ್ತಾ ಇದೆ, ಯಾವ ರೀತಿಯಾಗಿ ತಾವು ಇನ್ವೆಸ್ಟಿಗೇಷನ್ ಎವಿಡೆನ್ಸ್ ಅನ್ನ ಕಲೆಕ್ಟ್ ಮಾಡಬೇಕು. ತಾವು ಇನ್ವೆಸ್ಟಿಗೇಷನ್ ಮಾಡ್ಬೇಕಿದ್ರೆ ಎವಿಡೆನ್ಸ್ ಕಲೆಕ್ಟ್ ಮಾಡಿದ್ರೆ ಆಗಿಲ್ಲ. ದಟ್ ಶುಡ್ ಬಿ ಅಡ್ಮಿಸಿಬಲ್ ಎವಿಡೆನ್ಸ್ ಬಿಫೋರ್ ದ ಕೋರ್ಟ್ ಆಫ್ ಲಾ. ವಿ ಹ್ಯಾವ್ ಟು ಎಸ್ಟಾಬ್ಲಿಷ್ ದ ಕೇಸ್ ಅಂಡರ್ ದ ಪ್ರೊಸೀಜರಲ್ ಆಫ್ ಲಾ. ಪ್ರೊಸೀಜರ್ ಬಿಟ್ಟು ನಮಗೆ ಬೇರೆ ಏನನ್ನೂ ಎಸ್ಟಾಬ್ಲಿಷ್ ಮಾಡಕ್ ಆಗಲ್ಲ. ಹಾಗಾಗಿ ನಾನು ಅಡ್ಮಿಸಿಬಲ್ ಎವಿಡೆನ್ಸ್ ಅನ್ನ FIR ಸ್ಟೇಜ್ ಇಂದ ಇನ್ವೆಸ್ಟಿಗೇಷನ್ ಕನ್ಕ್ಲೂಡ್ ಆಗುವವರೆಗೂ ತಾವು ಹೇಗೆ ಕಲೆಕ್ಟ್ ಮಾಡಬೇಕು ಅನ್ನೋದನ್ನ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಸೊ ಎಟ್ ದ ಟೈಮ್ ಆಫ್ ಇನ್ವೆಸ್ಟಿಗೇಷನ್ BS ಪಾಟೀಲ್ ಅವರು ಏನೇನು ಹೇಳಿದ್ರು ಅದನ್ನ ಮತ್ತೆ ನಾನು ಟಚ್ ಮಾಡಲ್ಲ. ಇನ್ವೆಸ್ಟಿಗೇಷನ್ FIR ರಿಜಿಸ್ಟರ್ ಆದ ತಕ್ಷಣ ಫಸ್ಟ್ ಅಂಡ್ ಫಾರ್ಮೋಸ್ಟ್ ಕ್ವಶನ್ ವಿಚ್ ವಿಲ್ ಅರೈಸ್ ಇನ್ ದ ಮೈಂಡ್ ಆಫ್ ದ ಇನ್ವೆಸ್ಟಿಗೇಟಿಂಗ್ ಆಫೀಸರ್ ಈಸ್ ವೆದರ್ ಟು ಅರೆಸ್ಟ್ ದ ಅಕ್ಯೂಸ್ಡ್ ಆರ್ ನಾಟ್. ಸೊ ರೀಸೆಂಟ್ ಡೆವಲಪ್ಮೆಂಟ್, ಸುಪ್ರೀಂ ಕೋರ್ಟ್ ಡೆವಲಪ್ಮೆಂಟ್ ಪ್ರಕಾರ the Supreme Court has rendered a judgment in Arnish Kumar Yadav ಕೇಸಲ್ಲಿ ಅಪ್ ಟು 7 years ಇಂಪ್ರಿಸನ್ಮೆಂಟ್ ಇರುವಂತಹ ಅಪರಾಧಗಳಲ್ಲಿ ಇನ್ವೆಸ್ಟಿಗೇಟಿಂಗ್ ಆಫೀಸರ್ಸ್ ಅರೆಸ್ಟ್ ಮಾಡಬೇಕೋ ಬೇಡ ಅನ್ನೋದು. ಸೊ ಎಟ್ ದ ಔಟ್ಸೆಟ್ ನಾನು ಏನ್ ಹೇಳಕ್ ಇಷ್ಟಪಡ್ತೀನಿ ಅಂತಂದ್ರೆ, ಅರೆಸ್ಟ್ ಪವರ್ ಈಸ್ ಅ ಪ್ರೆರೋಗೇಟರಿ ಪವರ್ ಗಿವನ್ ಬೈ ದ ಲೆಜಿಸ್ಲೇಚರ್ ಟು ಎವ್ರಿ ಇನ್ವೆಸ್ಟಿಗೇಟಿಂಗ್ ಆಫೀಸರ್. ಅದನ್ನ ಯಾರು ಈವರೆಗೂ ಯಾವುದೋ ಜಡ್ಜ್ಮೆಂಟ್ ಅಲ್ಲಿ ದೇ ಹ್ಯಾವ್ ನಾಟ್ ಟೇಕನ್ ಅವೇ ದ ಅರೆಸ್ಟ್ ಪವರ್. ಜಸ್ಟಿಫೈಯಿಂಗ್ ದ ಅರೆಸ್ಟ್ ಈಸ್ ಮೋಸ್ಟ್ ಇಂಪಾರ್ಟೆಂಟ್ ಟು ದಿ IO. ತಾವು ಯಾಕೆ ಆರೋಪಿಯನ್ನ ಅರೆಸ್ಟ್ ಮಾಡ್ತಾ ಇದ್ದೀರಿ, ಮೇ ಬಿ ಅದು 7 years ಅಪ್ ಟು 7 years ಇಂಪ್ರಿಸನ್ಮೆಂಟ್ ಆಗೋವರೆಗೆ ಅಪರಾಧಗಳೇ ಇರಬಹುದು. ಅದರಲ್ಲಿ ತಾವು ಅರೆಸ್ಟ್ ಮಾಡಬಾರ್ದು ಅಂತ ಹೇಳಿ ಇಲ್ಲಿವರೆಗೆ ಯಾವುದೇ ಜಡ್ಜ್ಮೆಂಟ್ಗಳಲ್ಲೂ ಹೇಳಿಲ್ಲ. ನಿಮ್ಗೆ ಇಂಟರೋಗೇಷನ್ಗೆ ಯಾವ್ದಾದ್ರು ಆರೋಪಿ ಬೇಕಾಗಿದ್ದಾನೆ, ತಾವು ಅರೆಸ್ಟ್ ಮಾಡಬೇಕು. ಅಸೈನ್ ಅ ರೀಸನ್ why his arrest is mandatory. ಫಾರ್ಮಲ್ ಆಗಿ ಏನೋ ಮ್ಯಾನ್ಯುಯಲ್ ಆಗಿ ಆರೋಪಿಯನ್ನ ಅರೆಸ್ಟ್ ಮಾಡಬೇಕು ಅಂತ ಹೇಳಿ ಮಾಡಬೇಡಿ. ನಿಮ್ಗೆ ಇನ್ವೆಸ್ಟಿಗೇಷನ್ಗೆ ಆತನ ಪ್ರೆಸೆನ್ಸ್ ಬೇಕು, ಇಂಟರೋಗೇಷನ್ ಬೇಕು, ಸಮ್ ಡಾಕ್ಯುಮೆಂಟರಿ ಎವಿಡೆನ್ಸ್ ಆರ್ ಇನ್ ದ ಪೊಸೆಷನ್ ಆಫ್ ದ ಅಕ್ಯೂಸ್ಡ್ ಇದೆ. ಸೊ ಆವಾಗ ಅವನ್ನ ಇಂಟರೋಗೇಷನ್ ಮಾಡಬೇಕು ಅಂತ ಅವಾಗ ನೀವೇನ್ ರಿಮಾಂಡ್ ಅಪ್ಲಿಕೇಶನ್ ಬರೀತೀರಾ ಆ ಸಮಯದಲ್ಲಿನೇ ಯು ಹ್ಯಾವ್ ಟು ಮೆನ್ಷನ್ ವೈ ಯು ಹ್ಯಾವ್ ಅರೆಸ್ಟೆಡ್ ದ ಅಕ್ಯೂಸ್ಡ್. ಅವನ್ ಇಂಟರೋಗೇಷನ್ ಯಾವ ಕಾರಣಕ್ಕೆ ಬೇಕಾಗಿತ್ತು. ಇಫ್ ಇನ್ ಕೇಸ್ ಅವನ್ನ ಅರೆಸ್ಟ್ ಮಾಡದೆ ಬಿಟ್ಬಿಟ್ರೆ ಅವನ್ ಮುಂದೆ ಏನ್ ಮಾಡ್ಬೋದಾಗಿತ್ತು, ಡೆಸ್ಟ್ರಾಯ್ ಆಫ್ ಎವಿಡೆನ್ಸ್ ಮಾಡ್ಬೋದಾಗಿತ್ತು. ಹಿ ವುಡ್ ಹ್ಯಾವ್ absconded somewhere. Interrogation is impossible. His involvement in many other cases are possible. ಏನಾದ್ರೂ ಒಂದು ಜಸ್ಟಿಫಿಕೇಶನ್ ಕೊಟ್ಟು ಅರೆಸ್ಟ್ ಮಾಡಿ. ದಿಸ್ ಇಸ್ ವಾಟ್ ಈಸ್ ಇನ್ FIR. As far as admissible evidence is concerned in registration of FIR ಆದ ತಕ್ಷಣ
ಒಂದು ಮರ್ಡರ್ ಕೇಸನ್ನ ನಾನು ಎಕ್ಸಾಂಪಲ್ ಆಗಿ ತಗೋತೀನಿ. 302 ಅಲ್ಲಿ ಹಸ್ಬೆಂಡ್ ಹಸ್ ಬಿನ್ ಕಿಲ್ಡ್ ಬೈ ಫ್ರೆಂಡ್ಸ್ ಆಫ್ ದಿ ಹಸ್ಬೆಂಡ್. ಅವ್ನು ಇಮಿಡಿಯೇಟ್ಲಿ ಇನ್ನು ಸಾತ್ತಿರೋಲ್ಲ, ಅವನ್ನ ಹಾಸ್ಪಿಟ್ಲಿಗೆ ಅಡ್ಮಿಟ್ ಮಾಡ್ತಾರೆ. ಇಮಿಡಿಯೇಟ್ಲಿ ವೈಫ್ ಇಸ್ ಇನ್ಫಾರ್ಮ್ಡ್ ಅಬೌಟ್ ದ ಅಸಲ್ಟ್ ಆಫ್ ದಿ ಹಸ್ಬೆಂಡ್. ಶಿ ವಿಲ್ ರಶ್ ಟು ದ ಹಾಸ್ಪಿಟಲ್. ವಾಟ್ ಬೆಸ್ಟ್ ಎವಿಡೆನ್ಸ್ ಕ್ಯಾನ್ ಬಿ ಅಸರ್ಟೈನ್ಡ್ ಬೈ ದಿ ಇದು ವಿಕ್ಟಿಮ್, ದಟ್ ಈಸ್ ಹಸ್ಬೆಂಡ್ ಆಫ್ ವೈಫ್ ಆಫ್ ದಿ ಹಸ್ಬೆಂಡ್. She will go to the hospital, on death bed ಅಲ್ಲಿ ಇರ್ತಾನೆ. He will explain who has assaulted, how he has assaulted, with what weapons he has assaulted. ಅದನ್ನ wife has taken all those information from the husband and she has lodged a complaint. Immediate after death, that husband is died. ಈಗ ಇವಳು ಬಂದು ಕಂಪ್ಲೇಂಟ್ ಕೊಡ್ತಾಳೆ, ಇವನ್ನೆಲ್ಲ ಹೇಳ್ತಾಳೆ. ನಮ್ಗೇನ್ ಅನ್ಸುತ್ತೆ ನೋಡಿದವಾಗ, ಇದು ಹಿಯರ್ಸೆ ಎವಿಡೆನ್ಸ್, ನಾಟ್ ಅಡ್ಮಿಸಿಬಲ್. It is not hearsay evidence. You should be very, very particular in 302 cases. Whenever the victims or deceased relative visit to the hospital, whatever information she has collected from the mouth of the deceased is very spontaneous. ಅದಕ್ಕೆ concoction ಮಾಡಕ್ಕೆ there is no time. So it is very spontaneous and contemporaneous. So ಅದು section 6 res geisha ಅಂತ ನಾವು ಏನು ಹೇಳ್ತೀವಿ ಅದರಲ್ಲಿ admissible. For us, it is very helpful before the court of law to argue that this evidence is not a hearsay evidence. It is admissible under section 6 of the Indian Evidence Act. So sometimes ಏನಾಗುತ್ತೆ, ನೀವು ಡೈಯಿಂಗ್ ಡಿಕ್ಲರೇಷನ್ ರೆಕಾರ್ಡ್ ಮಾಡಕ್ ಆಗಲ್ಲ, ಬಟ್ ಇಮಿಡಿಯೇಟ್ಲಿ ರಿಲೇಟಿವ್ಸ್ ವಿಲ್ ರಶ್ ಟು ದ ಹಾಸ್ಪಿಟಲ್. ಅವಾಗ ಅವ್ನು ಹೇಳ್ತಾನೆ. ಸೊ ಹೇಳಿದನ್ನ ಇನ್ಫಾರ್ಮೇಶನ್ ಅವಳು ಬಂದು ಏನ್ ಕಂಪ್ಲೇಂಟ್ ಕೊಡ್ತಾಳೆ, ಅವಳು ಏನ್ ನೆರೇಟ್ ಮಾಡ್ತಾಳೆ, ದಟ್ ಈಸ್ ಅಡ್ಮಿಸಿಬಲ್ ಇನ್ ಎವಿಡೆನ್ಸ್. ಸೊ ಅದನ್ನ ತಾವು ಪ್ಲೀಸ್ ಕಲೆಕ್ಟ್ ಮಾಡಿ 302 ಕೇಸ್ಗಳಲ್ಲಿ. ದಟ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. Likewise, as far as ನಾನು ಹೇಳಿದ ಪ್ರಕಾರ investigation, enquiry, then trial and conclusion. These are the 4 stages of criminal trial. First ಗೆ ನಮ್ಗೆ ಏನ್ ಬೇಕಾಗುತ್ತೆ, ಇನ್ವೆಸ್ಟಿಗೇಷನ್ ಮಾಡ್ಬೇಕಿದ್ರೆ ಕೋಆಪರೇಷನ್ ಫ್ರಮ್ ದಿ ಪ್ರಾಸಿಕ್ಯೂಟರ್ಸ್ ಇಸ್ ಮೋಸ್ಟ್ ಇಂಪಾರ್ಟೆಂಟ್. ಬಹಳಷ್ಟು ಐಒಸ್ಗಳು ನಾನು ಐ ಹ್ಯಾವ್ ಸೀನ್ ದಟ್ ಅವ್ರಿಗೆ ಯಾವಾಗ ಇನ್ವೆಸ್ಟಿಗೇಷನ್ ಮಾಡ್ಬೇಕಾದ್ರೆ ಏನಾದ್ರು ಪ್ರಾಬ್ಲಮ್ಸ್ ಅರೈಸ್ ಆಗುತ್ತೆ, ಇಮಿಡಿಯೇಟ್ಲಿ ದೇ ವಿಲ್ ಆಸ್ಕ್ ದ prosecutor that how we have to collect the evidence, ಯಾವ ರೀತಿ ಮಾಡಬೇಕು ಅಂತ ಹೇಳಿ. ಸೊ ನಿಮ್ಗೆ ಇನಿಷಿಯಲ್ ಸ್ಟೇಜ್ ಅಲ್ಲಿ ಇಫ್ ಯು ಟೇಕ್ ದ ಅಸಿಸ್ಟೆನ್ಸ್ ಅಂಡ್ ಕೋಆಪರೇಷನ್ ಆಫ್ ದಿ ಪ್ರಾಸಿಕ್ಯೂಟರ್, ದೇ ವಿಲ್ ಗೈಡ್ ಯು ಹೌ ಲೀಗಲಿ ಯು ಹ್ಯಾವ್ ಟು ಕಲೆಕ್ಟ್ ದಿ ಎವಿಡೆನ್ಸ್. ಸೊ ಲೀಗಲ್ ಎವಿಡೆನ್ಸ್ ಅಂದ್ರೆ ಇಟ್ ಶುಡ್ ಬಿ ಅಡ್ಮಿಸಿಬಲ್ ಎವಿಡೆನ್ಸ್. ಹಾಗಾಗಿ ಪ್ಲೀಸ್ ನಾನೊಂದು ಒಂದು ರಿಕ್ವೆಸ್ಟ್ ಅಂತಂದ್ರೆ, ಯಾವುದೇ ತನಿಖಾಧಿಕಾರಿಗಳಿಗೆ ಇನ್ವೆಸ್ಟಿಗೇಷನ್ ನಲ್ಲಿ ಎವಿಡೆನ್ಸ್ ಕಲೆಕ್ಟ್ ಮಾಡೋ ಸಮಯದಲ್ಲಿ ಇದು ಅಡ್ಮಿಸಿಬಲ್ ಆಗುತ್ತೋ ಇಲ್ಲೋ ಅನ್ನೋ ಬಗ್ಗೆ ನಿಮ್ಗೆ ಏನಾದ್ರೂ ಡೌಟ್ ಇತ್ತು, ಹೌ ಯು ಹ್ಯಾವ್ ಟು ಕಲೆಕ್ಟ್ ಎವಿಡೆನ್ಸ್ ಇತ್ತು ಅಂತಂದ್ರೆ, ಯು ಕನ್ಸರ್ನ್ ಯುವರ್ ಪ್ರಾಸಿಕ್ಯೂಟರ್. ನಿಮ್ಗೆ ಯಾರಲ್ಲಿ ಕಾನ್ಫಿಡೆನ್ಸ್ ಇದೆ ಅವ್ರನ್ನ ಹೋಗಿ ಭೇಟಿಯಾಗಿ ಅವರಿಂದ ತಿಳುವಳಿಕೆ ಪಡ್ಕೊಂಡು, ನಾಲೆಜ್ ಪಡ್ಕೊಂಡು ಎವಿಡೆನ್ಸ್ ಅನ್ನ ಕಲೆಕ್ಟ್ ಮಾಡಿ, ಸೊ ದಟ್ ಇಟ್ ವಿಲ್ ಬಿ ಅಡ್ಮಿಸಿಬಲ್. ಲೈಕ್ವೈಸ್ ಆಫ್ಟರ್ ರಿಜಿಸ್ಟ್ರೇಷನ್ ಆಫ್ FIR, BS ಪಾಟೀಲ್ ಅವರು ಎಲ್ಲ ತಮ್ಗೆ ಪ್ರಾವಿಧಾನಗಳನ್ನ ಯಾವ್ಯಾವ್ದನ್ನ ಫಾಲೋ ಮಾಡ್ಬೇಕು ಅಂತ ಹೇಳ್ಕೊಟ್ರು. ಸೊ ನಾವು ವಿ ಆರ್ ಇನ್ ಡಿಫರೆಂಟ್ ಏರಾ. crimes have become very complex, not like a traditional crime ಅಂತ ಹೇಳ್ಬೋದು. It has become very complex, very diversity ಇದೆ, multitude ಇದೆ. ಸೊ ಐಒಗಳಿಗೆ, ತನಿಖಾಧಿಕಾರಿಗಳಿಗೆ ಇನ್ವೆಸ್ಟಿಗೇಷನ್ ಸಮಯದಲ್ಲಿ ಎವಿಡೆನ್ಸ್ ಕಲೆಕ್ಟ್ ಮಾಡೋದು ತುಂಬಾ ಅಂದ್ರೆ ತುಂಬಾ ಡಿಫಿಕಲ್ಟ್ ಅಂತ ನಾನು ಅನ್ಕೋತೀನಿ. ಬಿಕಾಸ್ ರೋಲ್ ಆಫ್ ದಿ ಇನ್ವೆಸ್ಟಿಗೇಟಿಂಗ್ ಆಫೀಸರ್ಸ್ ಅಂಡ್ ಪ್ರಾಸಿಕ್ಯೂಟರ್ ಇಸ್ ವೆರಿ ವೆರಿ ಡಿಫಿಕಲ್ಟ್ ಕಂಪೇರ್ಡ್ ಟು ಜುಡಿಷಿಯಲ್ ಆಫೀಸರ್ಸ್. ಬಿಕಾಸ್ ವಾಟ್ ಎವರ್ ಯು ಹ್ಯಾವ್ ಕಲೆಕ್ಟೆಡ್ ವಿಲ್ ಬಿ ಪ್ಲೇಸ್ಡ್ ಬಿಫೋರ್ ದಿ ಕೋರ್ಟ್ ಆಫ್ ಲಾ ಅಂಡ್ ದೇ ವಿಲ್ ಜಸ್ಟ್ ಡಿಸೈಡ್. ಸೊ ರೋಲ್ ಆಫ್ ಇನ್ವೆಸ್ಟಿಗೇಟಿಂಗ್ ಆಫೀಸರ್ ಮತ್ತೆ ಪ್ರಾಸಿಕ್ಯೂಟರ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ಸೊ ವಾಟ್ ಕೈಂಡ್ ಆಫ್ ಎವಿಡೆನ್ಸ್ ಯು ಕ್ಯಾನ್ ಕಲೆಕ್ಟ್. ಫಾರ್ ಎಕ್ಸಾಂಪಲ್, ಈಗ ಅವ್ರು ಹೇಳಿದ್ರು BS ಪಾಟೀಲ್ ಅವರು, ನೀವು ಸೀನ್ ಆಫ್ ಕ್ರೈಮಿಗೆ ಹೋದವಾಗ ಇನ್ವೆಸ್ಟಿಗೇಷನ್ ಎವಿಡೆನ್ಸ್ ಕಲೆಕ್ಟ್ ಮಾಡ್ಬೇಕಿದ್ರೆ ಏನೆಲ್ಲ ಮಾಡ್ಬೇಕು ಅಂತ. ಸೊ ವಿ ಹ್ಯಾವ್ ಟು ಬಿ ಮೋರ್ ಕೇರ್ಫುಲ್ ಅಂಡ್ ಮೋರ್ ಕಾಶಿಯಸ್ ಅಂಡ್ ಮೋರ್ ಇಂಟೆಲಿಜೆಂಟ್ ದನ್ ದ ಅಕ್ಯೂಸ್ಡ್. ಸೊ ಹೌ ಸೈಂಟಿಫಿಕ್ ಎವಿಡೆನ್ಸ್ ಕ್ಯಾನ್ ಬಿ ಕಲೆಕ್ಟೆಡ್ ಫ್ರಮ್ ದ ಸ್ಪಾಟ್, ದಟ್ ಯು ಹ್ಯಾವ್ ಟು ಸಿ. ಫಾರ್ ಎಕ್ಸಾಂಪಲ್, ಈಗ 302 ಅಲ್ಲಿ ಅವರು ಹೋಗಿರ್ತಾರೆ, ಒಂದ್ ಮನೆಗೆ ಹೋಗಿರ್ತಾರೆ, ಮನೆ ಒಳಗಡೆ ನುಗ್ಗಿ ಕೊಲೆ ಮಾಡಿರ್ತಾರೆ, ಎಲ್ಲ ಮಾಡಿರ್ತಾರೆ. ವೈ ಡೋಂಟ್ ಯು ಟೇಕ್ ಅ ಫಿಂಗರ್ ಪ್ರಿಂಟ್ ಎಕ್ಸ್ಪರ್ಟ್ ಟು ದಿಸ್ ಹೌಸ್ ಆಫ್ ದಿ ಅಕ್ಯೂಸ್ಡ್ ಹೌಸ್ ಅಥವಾ ಡಿಸೀಸ್ಡ್ ಹೌಸ್ಗೆ ಮನೆಗೆ ಹೋಗಿ ಫಿಂಗರ್ ಪ್ರಿಂಟ್ ಎಕ್ಸ್ಪರ್ಟ್ ಅನ್ನ ಕರ್ಕೊಂಡು ಹೋದ್ರೆ, ಆ ಫಿಂಗರ್ ಪ್ರಿಂಟ್ ಎಕ್ಸ್ಪರ್ಟ್ ಒಪಿನಿಯನ್ ಏನಿದೆ, ದಟ್ ಈಸ್ ಅ ಸೈಂಟಿಫಿಕ್ ಎವಿಡೆನ್ಸ್ ವಿಚ್ ಇಸ್ ಅಡ್ಮಿಸಿಬಲ್. Even if no other evidence, prosecutor can argue that how the fingerprint of the accused was present in the scene of crime, they have to explain. Once we have established that fingerprint of the accused is found in the scene of crime, burden is upon the accused to show that how he's place.
ಸೇ ನೀವು ಇನ್ವೆಸ್ಟಿಗೇಷನ್ ಮಾಡ್ತೀರಾ, ನಾವು ಕೇಸನ್ನ ರಿಪ್ರೆಸೆಂಟ್ ಮಾಡ್ತೀವಿ. ವಾಟ್ ಈಸ್ ದ ಪರ್ಪಸ್ ಆಫ್ ಇನ್ವೆಸ್ಟಿಗೇಟಿಂಗ್ ಆಫೀಸರ್ಸ್ ಅಂಡ್ ಪ್ರಾಸಿಕ್ಯೂಟರ್? ವಿ ಹ್ಯಾವ್ ಟು ಟೇಕ್ ದ ಕೇಸ್ ಟು ಅ ಲಾಜಿಕಲ್ ಎಂಡ್. So it should give a impression to the court that investigation is properly done. Likewise, evidence collected by the investigating officer is properly placed before the court. So ನಾನು ಅನ್ನೋದೇನು, ಆದಷ್ಟು ಸೈಂಟಿಫಿಕ್ ಎವಿಡೆನ್ಸ್ ಅನ್ನ ಕಲೆಕ್ಟ್ ಮಾಡಕ್ಕೆ ಟ್ರೈ ಮಾಡಿ. ಸೈಂಟಿಫಿಕ್ ಎವಿಡೆನ್ಸ್ ಅಂದ್ರೆ ಯಾವ್ಯಾವ್ದು, ಈಗ FSL ರಿಪೋರ್ಟ್ ಬಗ್ಗೆ ಹೇಳಿದ್ರು ಅವರು. ಸೊ ಬ್ಯಾಲಿಸ್ಟಿಕ್ ರಿಪೋರ್ಟ್ ಹೇಳ್ತಾರೆ, ಅದೇ ರೀತಿ ಫಿಂಗರ್ ಪ್ರಿಂಟ್ ಎಕ್ಸ್ಪರ್ಟ್ ಒಪಿನಿಯನ್, ಲೈಕ್ ವೈಸ್ ಹ್ಯಾಂಡ್ ರೈಟಿಂಗ್ ಎಕ್ಸ್ಪರ್ಟ್ ಒಪಿನಿಯನ್ ಇನ್ 3 ಕೇಸಸ್. Those can be considered as a scientific evidence. ಈಗ ಒಂದು ಡೆತ್ ನೋಟ್ ಬರ್ದಿರ್ತಾನೆ, that can be considered as a dying declaration. If that handwriting itself is not proved, how we have to rely upon the death note in 306 cases? ಈ 306 ಕೇಸ್ ಅಲ್ಲಿ 302 but proving 306 is very difficult, very difficult. ಹಾಗಾಗಿ ಈ ರೀತಿಯಂತ ಸೈಂಟಿಫಿಕ್ ಎವಿಡೆನ್ಸ್ ಅನ್ನ ತಾವು ಕಲೆಕ್ಟ್ ಮಾಡಿದ್ರೆ ಇಟ್ ವಿಲ್ ಬಿ ವೆರಿ ಯೂಸ್ಫುಲ್. ನಾವು ಕಮಿಂಗ್ ಟು ದಿ ಪ್ರೀ ಟ್ರಯಲ್ ಸ್ಟೇಜ್, ಏನ್ ಎನ್ಕ್ವೈರಿ ಅಂತೀವಿ ನಾವು, ಆವಾಗ ವೆನ್ ದಟ್ ಟೈಮ್ ವಿ ನೀಡ್ ಯುವರ್ ಅಸಿಸ್ಟೆನ್ಸ್. ಇನ್ವೆಸ್ಟಿಗೇಷನ್ ಗೆ ಕಂಪ್ಲೀಟ್ ಆಗೋವರೆಗೂ ಅಥವಾ ಇನ್ವೆಸ್ಟಿಗೇಷನ್ ಸ್ಟೇಜ್ ಅಲ್ಲಿ ವಿ ವಿಲ್ ಅಸಿಸ್ಟ್ ಯು ಇಫ್ ಯು ಕಮ್ ಅಂಡ್ ಆಸ್ಕ್ ಅವರ್ ಅಸಿಸ್ಟೆನ್ಸ್. ಲೈಕ್ ವೈಸ್ ಇನ್ಕ್ವೈರಿ ಸ್ಟೇಜ್ ಅಲ್ಲಿ ಬೇಲಿಗೆ ಹಾಕೊಂಡಿರ್ತಾರೆ. ಸೊ ಬೇಲ್ ಅಪ್ಲಿಕೇಶನ್ ಹಾಕೊಂಡಾಗ ನಾವು ನಿಮ್ಮನ್ನ ಇನ್ಸ್ಟ್ರಕ್ಷನ್ ಕಳ್ಸ್ಕೊಡಿ ಅಂತ ಕೇಳ್ತೀವಿ. ಸೊ ಕೆಲವೊಂದು ಕೇಸ್ಗಳಲ್ಲಿ ತಮಗೆ ಆರೋಪಿ ಕಸ್ಟಡಿ ಬೇಕಾಗಿರುತ್ತೆ, ಬಟ್ ನೀವು ಬೇಲ್ ಅಪ್ಲಿಕೇಶನ್ ಗೆ ಏನು ಅಬ್ಜೆಕ್ಷನ್ ಕಳಿಸ್ತಾ ಇರ್ತೀರಾ ಅದರಲ್ಲಿ ವೈ ಹೀಸ್ ಕಸ್ಟಡಿ ಇಸ್ ರಿಕ್ವೈರ್ಡ್, ಕಸ್ಟೋಡಿಯಲ್ ಇಂಟರೋಗೇಷನ್ ಏನ್ ಅವನ ಹತ್ರ ಇದೆ, ಅವನ ಹತ್ರದಿಂದ ಏನ್ ತಗೋಬೇಕು. ಫಾರ್ ಎಕ್ಸಾಂಪಲ್ 397, 395 ಇರುತ್ತೆ ಅಥವಾ 379 ಇರುತ್ತೆ. ಆಂಟಿಸಿಪೇಟರಿ ಬೇಲ್ ಹಸ್ ಬಿನ್ ಫೈಲ್ಡ್ ಬಿಫೋರ್ ದಿ ಸೆಷನ್ಸ್ ಕೋರ್ಟ್. ಅವಾಗ ತಮ್ಗೆ ಅವನ ನೆಸೆಸಿಟಿ ಯಾಕಿರುತ್ತೆ? 393 to 397 ವರೆಗೂ ಐಡೆಂಟಿಫಿಕೇಶನ್ ಆಫ್ ದ ಅಕ್ಯೂಸ್ಡ್ ಈಸ್ ವೆರಿ ಮಚ್ ರಿಕ್ವೈರ್ಡ್. ನಾವು 438 ಅಪ್ಲಿಕೇಶನ್ ಹಾಕೊಂಡವಾಗ ನಿಮ್ಗೆ ಕಳಿಸ್ತೀವಿ, ಇನ್ಸ್ಟ್ರಕ್ಷನ್ ಕಳಿಸಿ ಅಂತ ಹೇಳಿ. ಸೊ ಇಫ್ ನೀವು ಮೆನ್ಷನ್ ಮಾಡಿದ್ರೆ ಐಡೆಂಟಿಫಿಕೇಶನ್ ಪರೇಡ್ ಈಸ್ ನಾಟ್ ಯೆಟ್ ಕನ್ಕ್ಲೂಡೆಡ್, ಐಡೆಂಟಿಫಿಕೇಶನ್ ಪರೇಡ್ ಈಸ್ ವೆರಿ ಮಚ್ ರಿಕ್ವೈರ್ಡ್, ಅವನ್ನೇ ಹೌದು ಅಲ್ಲ ಅನ್ನೋ ಬಗ್ಗೆ ಐಡೆಂಟಿಫಿಕೇಶನ್ ಪರೇಡ್ ಮಾಡ್ಬೇಕಾಗಿದೆ ಅಂತ ಹೇಳಿ ತಾವೇನಾದ್ರೂ ಒಂದು ಅಬ್ಜೆಕ್ಷನ್ ನಲ್ಲಿ ಹಾಕಿದ್ರೆ ಇಮಿಡಿಯೇಟ್ಲಿ ಬೇಲ್ ಅಪ್ಲಿಕೇಶನ್ ವಿಲ್ ಬಿ ರಿಜೆಕ್ಟೆಡ್. ಬಟ್ ಅದಕ್ಕೆ ಯಾವುದೇ ಅಪ್ಲಿಕೇಶನ್ ಅಲ್ಲೂ ನೀವು ಮೆನ್ಷನ್ ಮಾಡಿರಲ್ಲ. ಪ್ಲೀಸ್ ನೋಟ್ ಇಟ್. ಅವನು ಇನ್ನೆಲ್ಲಾದ್ರೂ ಬೇಕಾಗಿರುತ್ತೆ ನಿಮ್ಗೆ, ಒಂದು ಆರೋಪಿ ಅವನಿಗೆ ಹ್ಯಾಬಿಚುವಲ್ ಅಫೆಂಡರ್ ಇರ್ತಾನೆ. ದೇರ್ ಆರ್ ಸೋ ಮೆನಿ ರೂಲಿಂಗ್ಸ್ ಆಫ್ ದಿ ಆನರಬಲ್ ಸುಪ್ರೀಂ ಕೋರ್ಟ್ ಆಸ್ ವೆಲ್ ಆಸ್ ದ ಹೈ ಕೋರ್ಟ್ ಸೇಯಿಂಗ್ ದಟ್ ಇಫ್ he is involved in many cases, that is not a ground to consider reject the bail application. Each and every case has to be decided on each facts and circumstances ಅಂತ ಹೇಳ್ತಾರೆ. ಸೊ ನಮ್ಗೇನಾಗುತ್ತೆ, ನೀವ್ ಅದನ್ನ ಬರ್ದ್ರೆ we can put forth it before the court. ನೀವೇ ಬರೀಲಿಲ್ಲ ಅಂತಂದ್ರೆ ನಮ್ಗೆ ಕೇಳ್ತಾರೆ, ಏನ್ರಿ ಐಒಗಳೇ ಬರ್ದಿಲ್ಲ, ನಿಮ್ಗೆ ಯಾಕೆ ಬೇಕು ಅವ್ರದ್ದು ಐಡೆಂಟಿಫಿಕೇಶನ್ ಅಂತ ಹೇಳಿ. ಸೊ ಅದನ್ನ ಏನ್ ಮಾಡಿ, ನೀವು ಅಬ್ಜೆಕ್ಷನ್ ಕಳಿಸ್ಬೇಕಿದ್ರೆ ಪ್ಲೀಸ್ ಅದನ್ನ ಮೆನ್ಷನ್ ಮಾಡ್ರಿ. ವೈ ಹೀಸ್ ಕಸ್ಟಡಿ ಈಸ್ ರಿಕ್ವೈರ್ಡ್, ವೈ ಹೀಸ್ ಕಸ್ಟೋಡಿಯಲ್ ಇಂಟರೋಗೇಷನ್ ಈಸ್ ರಿಕ್ವೈರ್ಡ್, ವಾಟ್ ಥಿಂಗ್ಸ್ ನೀಡ್ ಟು ಬಿ seized from the possession of the accused for his presence is required anta bardre, at least we can argue before the court that his bail application can be cancelled. So ಆವಾಗ ನಿಮ್ಮ ಅಸಿಸ್ಟೆನ್ಸ್ ನಮ್ಗೆ ಬೇಕಾಗತ್ತೆ. ಸೊ ನಿಮ್ಗೆ ಆಗಿಲ್ಲ ಅಂದ್ರೂ ಅಟ್ ಲೀಸ್ಟ್ ಯಾರನ್ನಾದ್ರೂ ಪೊಲೀಸರು PSI ಇರ್ತಾರೋ ಅಥವಾ ಕೋರ್ಟ್ PC ಗಳನ್ನ ಕೇಳ್ಕೊಂಡು ನಮಗ್ ಮೊದ್ಲೇ ಕೇಳಿ, ಮೇಡಮ್ ಅವ್ರದ್ದು ಬೇಲ್ ಅಪ್ಲಿಕೇಶನ್ ರಿಜೆಕ್ಟ್ ಆಗ್ಬೇಕಾಗಿದೆ, ಇಷ್ಟು ಕೇಸ್ಗಳೆಲ್ಲ ಇದಾನೆ, ಸೊ ಹೌ ವಿ ಕ್ಯಾನ್ ಸೆಂಡ್ ಇನ್ಸ್ಟ್ರಕ್ಷನ್ ಅಂತ ಕೇಳ್ಕೊಂಡು ಒಂದು ಡ್ರಾಫ್ಟ್ ಮಾಡಿದ್ರೆ ಇಟ್ ವಿಲ್ ಬಿ ವೆರಿ ಈಸಿ. ಇನ್ನೊಂದೇನು ಅಂತಂದ್ರೆ ಪ್ರಾಪರ್ಟಿ ಮ್ಯಾಟರ್ಸ್. ನಾವು ಯು ನೋ ದಟ್ 4 ಟೈಪ್ ಆಫ್ ಒಫೆನ್ಸಸ್ ಆರ್ ದೇರ್. ಒಫೆನ್ಸಸ್ ಅಗೇನ್ಸ್ಟ್ ಹ್ಯೂಮನ್ ಬಾಡಿ, ಒಫೆನ್ಸಸ್ ಅಗೇನ್ಸ್ಟ್ ಪ್ರಾಪರ್ಟಿ, ಒಫೆನ್ಸಸ್ ಅಗೇನ್ಸ್ಟ್ ಸ್ಟೇಟ್. ಸೊ ನೀವು ಒಫೆನ್ಸಸ್ ಅಗೇನ್ಸ್ಟ್ ಹ್ಯೂಮನ್ ಬಾಡಿ ಬಂದವಾಗ ಕಾಮನ್ ಇಂಟೆನ್ಷನ್, ಕಾಮನ್ ಆಬ್ಜೆಕ್ಟಿವ್ ಬರುತ್ತೆ. ಒಫೆನ್ಸಸ್ ಅಗೇನ್ಸ್ಟ್ ಪ್ರಾಪರ್ಟಿ ಬಂದವಾಗ ಕಾನ್ಸ್ಪಿರಸಿ ಇಸ್ ದೇರ್. ಸೊ ಪ್ಲೀಸ್ ಸಿ ದಟ್ 465, 468, 467 ಎಲ್ಲ ಹಾಕೊಂಡವಾಗ 120B ಹಾಕಿ. ಸೊ ನಿಮಗ 5 ಜನ ಆರೋಪಿಗಳು ಬಂದಿರ್ತಾರೆ, ಅವ್ನು ಯಾರೋ ಒಬ್ಬನ ಫೋರ್ಜರಿ ಮಾಡಿದ್ದಾರೆ, ಇವನ್ದೇನು ರೋಲೇ ಇಲ್ಲ, ಸೊ ಇವನ್ ಬಿಟ್ಬಿಡಿ ಮಾಡಿ ಅಂತ ಹೇಳಿ ಆರ್ಗ್ಯುಮೆಂಟ್ ಮಾಡ್ತಾರೆ. ಅವಾಗ ನಮ್ಗೆ ಏನ್ ಹೇಳಕ್ಕಾಗತ್ತೆ? IO has invoked section 120B of IPC. That means all have conspired together to create a ಫೇಕ್ ಡಾಕ್ಯುಮೆಂಟ್, ಫೋರ್ಜ್ ಡಾಕ್ಯುಮೆಂಟ್ ಅಂತ ಬರುತ್ತೆ. ಸೊ ಆ ಸಮಯದಲ್ಲಿ ತಾವು ಅಗೇನ್ಸ್ಟ್ ದ ಪ್ರಾಪರ್ಟಿ ಇದ್ದಾವಾಗ ಇಂಥ ಒಫೆನ್ಸ್ ಗಳಲ್ಲಿ ಪ್ಲೀಸ್ ನೋಟ್ ದಟ್ 120B ಕ್ಯಾನ್ ಬಿ ಇನ್ವೋಕ್ಡ್. ದಟ್ ಹ್ಯಾಸ್ ಟು ಬಿ ಕನ್ಸಿಡರ್ಡ್. ಅದಾದ್ಮೇಲೆ 379 ಇರುತ್ತೆ, 393, 94, 95, 96, 97, 98. ಇದು ಥೆಫ್ಟ್, ಎಕ್ಸ್ಟೋರ್ಷನ್, ರಾಬರಿ. ಆಲ್ offenses, that is extortion and ಮತ್ತೆ robbery ಇದೆ, it includes theft, but theft doesn't include extortion and robbery. This is the difference between theft, extortion and robbery.
So why there is a 393, why there is 394, why there is 395, why there is 397 ಅನ್ನೋದನ್ನ you have to bifurcate first. ನೀವೇನ್ ಮಾಡ್ತೀರಾ ಕೆಲವೊಂದ್ಸಲ 393, 395 ಹಾಕದವಾಗ್ಲೂ ಸೆಕ್ಷನ್ ರೆಡ್ ವಿತ್ ಸೆಕ್ಷನ್ 34 ಅಂತ ಹಾಕ್ತೀರಾ, ಬರೋದನ್ನೇ ಇಲ್ಲ. ಬಿಕಾಸ್ 393, 394 ಅಷ್ಟೇನೆ ಹಾಕ್ಬೇಕು. ಇಟ್ ಈಸ್ ರಾಬರಿ. 395 ಏನ್ ಹೇಳುತ್ತೆ? 5 and above. ಅವಾಗ ಕಾಮನ್ ಇಂಟೆನ್ಷನ್ ಬರಲ್ಲ. 5 and above has committed robbery. That is 395. 397 ಇದ್ದವಾಗನು ಇಬ್ದು ಇನ್ವಾಲ್ವ್ಮೆಂಟ್ ಇರುತ್ತೆ, ಬಟ್ ಕಾಮನ್ ಇಂಟೆನ್ಷನ್ ಇದೆ ಅಂತ ಹಾಕ್ಲೇಬಾರ್ದು. 34 you cannot include at all. 397 only if he has used a weapon. Used the weapon ಅಂತಂದ್ರೆ ಏನು? It need not be used manually. Even if he has shown, he has caused a terror in the mind of the victim, that itself is used. So anta samayadalli tavu 397 ಹಾಕೊಳ್ಳಿ. So how you have to invoke section at the time of registration of FIR is very very important. ನಿಮ್ಗೆ ಏನಾದ್ರೂ ಗೊತ್ತಾಗಿಲ್ಲ ಅಂತಂದ್ರೆ ಯಾವ್ದಾದ್ರು ಒಬ್ಬ ಪ್ರಾಸಿಕ್ಯೂಟರ್ಗೆ ಫೋನ್ ಮಾಡಿ ಕನ್ಸಲ್ಟ್ ಮಾಡಿ, ಈ ತರ ಇದೆ, ಇದಕ್ಕೆ ಯಾವ ಸೆಕ್ಷನ್ಸ್ ಅನ್ನ ಇನ್ವೋಕ್ ಮಾಡಬಹುದು ನಾವು ಅಂತ ಹೇಳಿ ಕೇಳ್ಕೊಳ್ಳಿ. ಅದಾದ್ಮೇಲೆ at the time of trial charge ಆಗುತ್ತೆ. One thing you please note that once a case is posted for framing of the charge, please instruct the concerned PC that at that time only PF can be subjected to PR. PF ಇರುತ್ತೆ, ಸ್ಟೇಷನ್ ಅಲ್ಲೇ ಇರುತ್ತೆ. ತಮ್ದು PR ಮಾಡ್ಕೋಬೇಕು ಅಂತ ಹೇಳಿ ಲಾಸ್ಟ್ ಅದಕ್ಕೇನೆ ಸುಮಾರು 10 ಅಡ್ಜರ್ನ್ಮೆಂಟ್ಗಳು ಹೋಗುತ್ತೆ. ಪ್ಲೀಸ್ ಇನ್ಸ್ಟ್ರಕ್ಟ್ ದ ಕನ್ಸರ್ನ್ ಕೋರ್ಟ್ PC that immediately when the charge is framed, next date of hearing only he has to subject the PF to PR. PR ನಂಬರ್ ತಗೊಂಡ್ ಬಂದಿರಾ ಅಂತ ಪ್ಲೀಸ್ ಕೇಳಿ. We do not want any IOs to be subjected by the judicial officers to give explanation. ಯಾರು ಬರ್ಬೇಕಾಗಿಲ್ಲ. ಬಟ್ ಪ್ಲೀಸ್ ಇನ್ಸ್ಟ್ರಕ್ಟ್ ಯುವರ್ ಕನ್ಸರ್ನ್ ಕೋರ್ಟ್ ಪೀಸಸ್ ದಟ್ ಚಾರ್ಜ್ ಫ್ರೇಮ್ ಆದ ನೆಕ್ಸ್ಟ್ ಡೇಗೆನೆ PR ಮಾಡಿಸ್ಕೊಂಡು ಬರ್ಬೇಕು. ದಟ್ ವಿಲ್ ಬಿ ವೆರಿ ವೆರಿ ಈಸಿ, ಸೊ ದಟ್ ಯು ಕ್ಯಾನ್ ಅವಾಯ್ಡ್ ಎಕ್ಸ್ಪ್ಲನೇಷನ್ sought by the judicial officer to the investigating officer. So please see that ಎಲ್ಲ PR ಅನ್ನ ಮಾಡಿಸ್ಕೋಬೇಕು ಅಂತ ಹೇಳಿ ವಿಚಾರ ಮಾಡ್ಕೊಳ್ಳಿ. Thereafter ಟ್ರಯಲ್ಗೆ ಸಮನ್ಸ್ ಇಶ್ಯೂ ಆಗುತ್ತೆ. ನಾವು ಇನ್ ಬ್ಯಾಂಗ್ಳೂರ್ ಸಿಟಿಯಲ್ಲಿ ನಾನು ನೋಡಿದ ಪ್ರಕಾರ securing witnesses, it is a very very difficult task, very very difficult task. I do not know the reason why summons has not been served upon the witnesses. One example I would like to bring it to the notice of the respected DCP here. ಏನು ಅಂತಂದ್ರೆ, ಒಂದ್ ಕೇಸಲ್ಲಿ ನಮ್ಮಲ್ಲಿ ಇಬ್ರು ವಿಟ್ನೆಸ್ ಗಳಿಗೆ ಸಮನ್ಸ್ ಅನ್ನ ಇಶ್ಯೂ ಮಾಡಿರ್ತಾರೆ. 10 times summons has been issued, summons not served ಅಂತ ಎಂಡೋರ್ಸ್ಮೆಂಟ್ ಕೊಡ್ತಾರೆ. NBW issued, not executed. 5 times NBW issued, not executed. Then proclamation issued, duly published. One fine morning 2 witnesses ಯಾರಿಗೆ proclamation publish ಆಗಿದೆ ಅವ್ರನ್ನ ಕರ್ಕೊಂಡು is not executed, proclamation is duly published. Then who are these witnesses? Summons not served ಗೆ endorsement ಕೊಟ್ಟಿರೋದು ಅಂದ್ರೆ they have left the address. NBW execute ಆಗಿಲ್ಲ ಯಾಕಂತಂದ್ರೆ they have left the address. They are not found in the address. Proclamation is duly published in the same area. Now from where they have come? ಎಲ್ಲಿಂದ exist ಆದ್ರು ಅವರು? How we will examine? Who has to identify this witness? ಪ್ಲೀಸ್ SHOs ನಿಮ್ಗೆ ರಿಕ್ವೆಸ್ಟ್ ಅಂದ್ರೆ ಪ್ಲೀಸ್ ಸಿ ವಾರಂಟ್ ಪೀಸಸ್ ಏನು ಸಮನ್ಸ್ ವಾರಂಟ್ ಪ್ರೊಕ್ಲಮೇಶನ್ ಅನ್ನ ಸರ್ವ್ ಮಾಡ್ತಾ ಇದ್ದಾರೆ, ವೆದರ್ ದೇ ಆರ್ ಪ್ರಾಪರ್ಲಿ ನಾಟ್ ಅನ್ನೋದನ್ನ ಪ್ಲೀಸ್ ನೋಡಿ. ನಮ್ಗೆ ವಿಟ್ನೆಸ್ ಗಳನ್ನ ತಂದು ಹಾಜರು ಮಾಡೋದೇ ಒಂದು ಇದಾಗಿ ಸಮಸ್ಯೆ ಆಗಿದೆ. ವಿಟ್ನೆಸ್ ಗಳು ಬಂದ್ರೆ ಇನ್ ಟೈಮಿಗೆ ಬರಲ್ಲ, ದೇ ವಿಲ್ ಕಮ್ ಆಫ್ಟರ್ 11:30. ಅವಾಗ ವಿ ಕೆನಾಟ್ ರಿಫ್ರೆಶ್ ದೆಮ್. ಸೊ ದಿಸ್ ಇಸ್ ಒನ್ ಆಫ್ ದ ರೀಸನ್ ಫಾರ್ ಎಕ್ವಿಟಲ್. ಎವಿಡೆನ್ಸ್ ಕೇಸ್ ಬಗ್ಗೆ ಗೊತ್ತಿರುತ್ತೆ, ಬಟ್ ಅಲ್ಲಿ ಬಂದು ನಾವು ಏನು ಹೇಳಕ್ಕೆ ಆಗಲ್ಲ. ಸೊ ಐ ಕೈಂಡ್ಲಿ ರಿಕ್ವೆಸ್ಟ್ ಆಲ್ ದ ಇನ್ವೆಸ್ಟಿಗೇಟಿಂಗ್ ಆಫೀಸರ್ ದಟ್ ಇವೆಲ್ಲ ಮ್ಯಾಟರ್ಸ್ ಗಳು ಏನಿದೆ ಅದನ್ನ ಸ್ವಲ್ಪ ಕೇರ್ ತಗೊಳ್ಳಿ, ಕನ್ಸರ್ನ್ ತಗೊಳ್ಳಿ. ಆಸ್ ಐ ಹ್ಯಾವ್ ಟೋಲ್ಡ್, ಅವರ್ ಪರ್ಪಸ್ ಆಫ್ ಇನ್ವೆಸ್ಟಿಗೇಷನ್ ಅಂಡ್ ಪ್ರಾಸಿಕ್ಯೂಷನ್ ಈಸ್ ವಿ ಹ್ಯಾವ್ ಟು ಕ್ರಿಯೇಟ್ ಅ ಬೆಟರ್ ಸೊಸೈಟಿ. ನಾವು ಇವತ್ತು ಇದ್ದೀವಿ, ವಿ ಹ್ಯಾವ್ ಡನ್ ಸೋ ಮೆನಿ ಥಿಂಗ್ಸ್ ಟು ಅವರ್ ಫ್ಯಾಮಿಲಿ, ವಿ ಹ್ಯಾವ್ ಕನ್ಸ್ಟ್ರಕ್ಟೆಡ್ ಅ ಹೌಸ್, ವಿ ಹ್ಯಾವ್ ಟೇಕನ್ ಅ ವೆಹಿಕಲ್, ವಿ ಹ್ಯಾವ್ wealthy ಆಗಿದ್ದೀವಿ. ಬಟ್ ಇಫ್ ವಿ ವಿಲ್ ನಾಟ್ ಕ್ರಿಯೇಟ್ ಅ ಬೆಟರ್
ಜನರೇಷನ್ ವಾಟ್ ಈಸ್ ದ ಯೂಸ್ ಆಫ್ ಅವರ್ ಸರ್ವಿಸ್ ಆಸ್ ಅ ಇನ್ವೆಸ್ಟಿಗೇಟಿಂಗ್ ಆಫೀಸರ್ ಅಂಡ್ ಪ್ರಾಸಿಕ್ಯೂಟರ್ ಅನ್ನೋದನ್ನ ವಿ ಹ್ಯಾವ್ ಟು ಅವರ್ ಸೆಲ್ಫ್ ನಾವೇ ನಮ್ಗೆ ಚಿಂತನೆ ಮಾಡಿಕೊಂಡು ನೋಡ್ಬೇಕಾಗತ್ತೆ. ಆಸ್ ಫಾರ್ ಆಸ್ ಅಡ್ಮಿಸಿಬಲ್ ಎವಿಡೆನ್ಸ್ ಇಸ್ ಕನ್ಸರ್ನ್ಡ್, ಮೇಕ್ ಇಟ್ ವೆರಿ ಸಿಂಪಲ್, very natural. See, we have only 3 kind of evidences in Evidence Act, because ನಿಮ್ಗೆ ಇನ್ವೆಸ್ಟಿಗೇಷನ್ IO ಅಂತಂದ್ರೆ ಇನ್ವೆಸ್ಟಿಗೇಷನ್ ಮಾಡಿ ಎಲ್ಲ ಗೊತ್ತಿರುತ್ತೆ, ಎಕ್ಸ್ಪೀರಿಯನ್ಸ್ ಇದೆ. ಬಟ್ ವಾಟ್ ಈಸ್ ಅಡ್ಮಿಸಿಬಲ್ ಎವಿಡೆನ್ಸ್, ವಾಟ್ ಕೈಂಡ್ ಆಫ್ ಎವಿಡೆನ್ಸ್ ವಿ ಹ್ಯಾವ್ ಟು ಕಲೆಕ್ಟ್ ಅನ್ನೋದು ಮೋಸ್ಟ್ ಇಂಪಾರ್ಟೆಂಟ್. ವಾಟ್ ಆರ್ ದ 3 kinds ಆಫ್ ಎವಿಡೆನ್ಸ್ ಅನ್ನೋದನ್ನ ಹೇಳ್ತೀನಿ. ಒಂದಂದ್ರೆ ಸಬ್ಸ್ಟ್ಯಾಂಟಿವ್ ಪೀಸ್ ಆಫ್ ಎವಿಡೆನ್ಸ್, ದಟ್ ಈಸ್ ಪ್ರೈಮರಿ ಎವಿಡೆನ್ಸ್, ವಿ ಕಾಲ್ ಇಟ್ ಆಸ್ ಅ ಪ್ರೈಮರಿ ಎವಿಡೆನ್ಸ್. ಸೆಕೆಂಡ್ ಈಸ್ circumstantial evidence. That is circumstances wherein we will not find any primary evidence. Likewise, corroborative evidence. These are only 3 kinds of evidences which we can produce before the court. So, IO evidence collect ಮಾಡಬೇಕಿದ್ರೆ, what is substantive evidence? For example, in 302 cases, what is substantive evidence? Eyewitness. ಎಷ್ಟು ಜನ ಇದ್ದಾರೆ? 10 ಜನ ಇದ್ದಾರೆ. Record only 3-4 persons evidence, 161 statement. That is the primary evidence. See, ಎಲ್ಲೂ ಯಾವುದೇ law doesn't make it mandatory that substantive evidence need to be corroborated by any evidence. No need of corroborative evidence if there is a substantive piece of evidence. So eyewitness iddu andre corroborative evidence is not required. Corroborative evidence is required only to the circumstantial evidence. So complainant bandu complaint ಕೊಡ್ತಾರೆ, if she or he is eyewitness, make it very concrete. ಎಲ್ಲಿದ್ರು ಆ ಸ್ಪಾಟ್ ಅಲ್ಲಿ, ಎಷ್ಟು ಅಂತರದಲ್ಲಿದ್ರು, ಯಾವ ಕಾರಣಕ್ಕೆ ಅಲ್ಲಿ ಹೋಗಿದ್ರು ಅವರು, ಹೌ ಹಿ ಹ್ಯಾಸ್ ವಿಟ್ನೆಸ್ ದ ಇನ್ಸಿಡೆಂಟ್ ಅನ್ನೋದನ್ನ ಮಾಡಿ. ಲೈಕ್ವೈಸ್ 2-3 ಐ ವಿಟ್ನೆಸಸ್ ಇನಫ್, ದಟ್ ಈಸ್ ಸಬ್ಸ್ಟ್ಯಾಂಟಿವ್ ಪೀಸ್ ಆಫ್ ಎವಿಡೆನ್ಸ್. ವಾಟ್ ಎವರ್ ಅದರ್ ಎವಿಡೆನ್ಸಸ್ ಯು ಆರ್ ಪ್ರೊವೈಡಿಂಗ್, ದಟ್ ಈಸ್ ಓನ್ಲಿ ಕೊರಬರೇಟಿವ್ ಎವಿಡೆನ್ಸ್. ದೆನ್ ಸರ್ಕಮ್ಸ್ಟೆನ್ಷಿಯಲ್ ಎವಿಡೆನ್ಸ್, ಒಂದು ಮರ್ಡರ್ ಒಂದು ವಿದಿನ್ 4 walls ಆಫ್ ದ ಹೌಸ್ ಆಗಿದೆ. ಇಟ್ ಈಸ್ ಇಂಪಾಸಿಬಲ್ ಫಾರ್ ಎನಿಬಡಿ ಟು ಗಿವ್ ಐ ವಿಟ್ನೆಸಸ್. ಹಸ್ಬೆಂಡ್ ಅಂಡ್ ವೈಫ್ ಇರ್ತಾರೆ, ಹಸ್ಬೆಂಡ್ ವೈಫ್ ನ ಕಿಲ್ ಮಾಡಿದಾನೆ, ಅಥವಾ ವೈಫ್ ಹ್ಯಾಸ್ ಕಿಲ್ಡ್ ಹಸ್ಬೆಂಡ್ ವಿತ್ ಅ ಪ್ಯಾರಾಮಾರ್ ಅಂತ ತಿಳ್ಕೊಳ್ಳೋಣ. ವೈಫ್ ಹ್ಯಾಸ್ ಕಿಲ್ಡ್ ದ ಹಸ್ಬೆಂಡ್. ಸೊ ವಾಟ್ ಬೆಸ್ಟ್ ಎವಿಡೆನ್ಸ್ ವಿ ಕ್ಯಾನ್ ಪ್ರೊಡ್ಯೂಸ್? ಸರ್ಕಮ್ಸ್ಟೆನ್ಷಿಯಲ್ ಎವಿಡೆನ್ಸ್. ನೋ ಎವಿಡೆನ್ಸ್, ಐ ವಿಟ್ನೆಸಸ್ ಕೊಡಕ್ ಸಾಧ್ಯನೇ ಇಲ್ಲ. ಈವನ್ ಇಫ್ ಕೊಟ್ರು ಅಂದ್ರೂ ಇಟ್ ಈಸ್ ಎ ಕಾನ್ಕಾಕ್ಟೆಡ್ ಎವಿಡೆನ್ಸ್. ಸೊ ಅಂತ ಸಮಯದಲ್ಲಿ ತಾವು ಯಾವ ರೀತಿಯಾದಂತಹ ಎವಿಡೆನ್ಸ್ ಕಲೆಕ್ಟ್ ಮಾಡ್ಬೇಕು? ಫಾರ್ ಎಕ್ಸಾಂಪಲ್, ನಾನು ಒಂದೇ ಎಕ್ಸಾಂಪಲ್ ಕೊಡ್ತೀನಿ. ಒಂದ್ ಕೇಸಲ್ಲಿ wife has killed the husband with the help of paramour. ಅವನ ಕಾಲ್ ಮೇಲೆ ಕೂತ್ಕೋತಾಳೆ, ಅವನ ಎದೆ ಮೇಲೆ ಕೂತ್ಕೋತಾನೆ, ಕತ್ ಹಿಸುಕ್ತಾರೆ, ಅವನ್ ದೂಡ್ದವಾಗ ಕೈಯಲ್ಲಿ ಕಚ್ತಾನೆ, ರಕ್ತ ಬರುತ್ತೆ, ಅವ್ನ್ ಹಿಂಗ್ ಮಾಡ್ತಾನೆ, ಬ್ಲಡ್ ಸ್ಟೇನ್ ಗೋಡೆ ಮೇಲೆ ಹೋಗುತ್ತೆ, ಅವ್ನು ಇಳಿತಾನೆ. ಅವಾಗ ಇವಳು ಮೇಲ್ ಬಂದು ಕೂತ್ಕೊಂಡು ಬಾಯಲ್ಲಿ ಪೂರ್ತಿ ಬೆಡ್ಶೀಟ್ ಎಲ್ಲ ಹಾಕಿ ಅವನ್ನ ಕೊಲೆ ಮಾಡ್ತಾರೆ. ಆವಾಗ್ಲೂ ಅವಳ ಕೈ ಕಚ್ತಾನೆ, ರಕ್ತ ಬರುತ್ತೆ. ಸೊ ರಕ್ತ ಎಲ್ಲ ಗೋಡೆ ಮೇಲೆ ಹೋಗಿದೆ. IO has collected best evidence. He has collected. IO has collected blood stain from the walls. That has been sent to FSL. Now, ಈಗ how prosecutor has to prove this case ಅನ್ನೋದನ್ನ ನೀವು ಹೇಳಿದ್ರೆ ನನಗೆ ಈಸಿ ಆಗುತ್ತೆ. ಐ ವಿಟ್ನೆಸ್ ಏನ್ ನಾವು circumstantial evidence ಇದೆ, we have very nicely they have stated before the court. FSL report ಬಂದಿದೆ. The blood collected from the wall doesn't match either to the deceased, to the paramour or to the wife. It is some third person's blood ಅಂತ ಹೇಳ್ತಾರೆ. ಹೋಯ್ತು, ಕೇಸ್ ಮುಗೀತು. It is so difficult for us to establish the case. ನೀವು FSL report ತರ್ಲಿಲ್ಲಾಗಿದ್ರು ಒಳ್ಳೇದಾಗಿತ್ತು. We would have proved. These kind of investigation will be very difficult ಅಂತ ಇದಾವ. ಈಗ ನಾವು ನೆಕ್ಸ್ಟ್ FSL ರಿಪೋರ್ಟೇ ರಿಲೈ ಆಗ್ತಾರೆ, ತೋರಿಸ್ತಾರೆ. ಇಲ್ಲಿ ಏನ್ ಬ್ಲಡ್ ಸ್ಯಾಂಪಲ್ ಕಲೆಕ್ಟ್ ಮಾಡಿದ್ದಾರೆ ಫ್ರಮ್ ದ ವಾಲ್ ಆಫ್ ದ ಹೌಸ್, ದಟ್ ಡಸಂಟ್ ಬಿಲಾಂಗ್ ಟು ಎನಿ ಆಫ್ ದೀಸ್ 3 people. ಹೂ ಇಸ್ ದ ಥರ್ಡ್ ಪರ್ಸನ್? ಅವರು ಅದೇ ತರ ಡಿಫೆನ್ಸ್ ಸೆಟ್ ಮಾಡ್ತಾರೆ. ಸೊ ಆವಾಗ ಅಂತದ್ರಲ್ಲಿ ನಾನು ಹೇಳಲ್ಲ ಅದು ಗೋಡೆ ಮೇಲೆ ಇರೋ ಬ್ಲಡ್ ಇವ್ರದ್ದು ಯಾರ್ದು ಅಲ್ಲ ಅಂತ ಹೇಳಲ್ಲ. ದರ್ ಇಸ್ ಅ ಹೋಲ್ ಲಿಟಿಗೇಷನ್ ಈಸ್ ಕಂಟ್ರೋಲ್ಡ್ ಬೈ ದಿ ಅಕ್ಯೂಸ್ಡ್. FSL ನೀವು ಕಳಿಸ್ತೀರಾ, ಅಲ್ಲಿ ಏನಾಗುತ್ತೆ ಅಂತ ಗೊತ್ತಿರಲ್ಲ. ಥಿಂಗ್ಸ್ ಆರ್ ಹ್ಯಾಪನಿಂಗ್ ಇನ್ very different way. Accused ಏನಿದ್ದಾನೆ, he is controlling whole litigation from the FIR stage till conclusion of the trial. ನಿಮ್ ಪಕ್ಕಾ ಇನ್ವೆಸ್ಟಿಗೇಷನ್ ಇತ್ತು ಅಂತಂದ್ರೆ ಅದು ಬೇರೆಯವ್ರ ಬ್ಲಡ್ ಆಗಕ್ಕೆ ಸಾಧ್ಯನೇ ಇಲ್ಲ. ಓನ್ಲಿ 2 possibilities are possible in any problem. Only 2 possible, yes or no. ನೀವು ಬೇಕಾದ್ರೆ ವಿಚಾರ ಮಾಡಿ ನೋಡಿ. ಅದು ಅವಂದೇ ಆಗಿರ್ಬೇಕು, ಇಲ್ಲ ಬೇರೆಯವ್ರದ್ದು ಆಗಿರ್ಬೇಕು. ಇಲ್ಲ ಅದು ಅವಂದೇ ಆಗಿದೆ, that has been changed in FSL department with the request of accused.
ಸೊ ನೀವು FSL ರಿಪೋರ್ಟ್ ಏನ್ ಪ್ರಾಬ್ಲಮ್ ಅಂತಂದ್ರೆ, at the time of investigation ನೀವು FSL ರಿಪೋರ್ಟ್ ಕೊಟ್ಟಿದ್ರಾ ಅಂತಂದ್ರೆ we would have questioned you why this report has come like this. FSL ರಿಪೋರ್ಟ್ ಯಾವಾಗ ಬರುತ್ತೆ ಅಂದ್ರೆ 2019 ಅಲ್ಲಿ ಚಾರ್ಜ್ ಶೀಟ್ ಹಾಕಿದ್ರೆ 2023-24 ಅಲ್ಲಿ FSL ರಿಪೋರ್ಟ್ ಬರುತ್ತೆ. ನಾವು ತಗೊಂಡು ನೋಡಿದವಾಗ ಟೋಟಲಿ ಕಾಂಟ್ರಾಡಿಕ್ಟರಿ ಟು ದಿ ಎವಿಡೆನ್ಸ್ ಆಫ್ ಕಲೆಕ್ಟೆಡ್ ಬೈ ದಿ IO. ಸೊ ಅಂತ ಸರ್ಕಮ್ಸ್ಟಾನ್ಸಸ್ ಅಲ್ಲಿ ಇಟ್ ಈಸ್ ವೆರಿ ವೆರಿ ಡಿಫಿಕಲ್ಟ್. ಇದು ಒಂದೇ ಸಾಕು, ಹೂಸ್ ಬ್ಲಡ್ ಇಟ್ ಈಸ್. ಈಗ ನೋಡ್ರಿ, ಡಿಟರ್ಮೈನ್ ದ ಬ್ಲಡ್ ಅಂತ ಹೇಳಿದ್ರೆ ಕೊಟ್ರೆ ದಟ್ ಈಸ್ ಓಕೆ. ಇದು ಯಾರಿಗೂ ಸಂಬಂಧನೇ ಇಲ್ಲ ಅಂತ ಹೇಳಿ ಕೊಡ್ದವಾಗ ಬೆನಿಫಿಟ್ ಆಫ್ ಡೌಟ್ ವಿಲ್, ಈವನ್ ಇಫ್ ಯು ಪ್ರೊಡ್ಯೂಸ್ ಐ ವಿಟ್ನೆಸಸ್, ಇಟ್ ವಿಲ್ ಬಿ ವೆರಿ ಡಿಫಿಕಲ್ಟ್. ದಟ್ ಈಸ್ ಅ ಕೊರಬರೇಟಿವ್ ಎವಿಡೆನ್ಸ್ ಆದ್ರೂ ಡೌಟ್ ವಿಲ್ ಬಿ ಎಕ್ಸ್ಟೆಂಡೆಡ್ ಟು ದಿ ಅಕ್ಯೂಸ್ಡ್. ಸೊ ನಾನೇನ್ ಅನ್ನೋದು ಅಂತಂದ್ರೆ, ಪ್ಲೀಸ್ FSL ರಿಪೋರ್ಟ್ ಬಂದ ತಕ್ಷಣ ಸಿ ದಟ್ FSL ರಿಪೋರ್ಟ್ ನಿಮ್ಮ ಇನ್ವೆಸ್ಟಿಗೇಷನ್ ಲೆವೆಲ್ ಅಲ್ಲೇ ಹೋಗ್ತಾ ಇದೆಯೋ ಆರ್ ದೇರ್ ಇಸ್ ಎನಿ ಕಾಂಟ್ರಾಡಿಕ್ಟರಿ ಒಪಿನಿಯನ್ ಇದೆಯೋ ಅನ್ನೋದನ್ನ ತಾವು ಪ್ಲೀಸ್ ನೋಡ್ಕೊಂಡು ಕನ್ಫರ್ಮ್ ಮಾಡ್ಕೊಳ್ಳಿ. ಅದರ್ವೈಸ್ ಇಟ್ ವಿಲ್ ಬಿ ವೆರಿ ಡಿಫಿಕಲ್ಟ್ ಫಾರ್ ದಿ ಪ್ರಾಸಿಕ್ಯೂಟರ್. ಎನಿ ಪ್ರಾಸಿಕ್ಯೂಟರ್ ಹೈಲಿ ಇಂಟೆಲಿಜೆಂಟ್ ಎಕ್ಸ್ಪೀರಿಯನ್ಸ್ಡ್ ಇದ್ರೂನು ಇಟ್ ವಿಲ್ ಬಿ ವೆರಿ ವೆರಿ ಡಿಫಿಕಲ್ಟ್ ಟು ಕನ್ವಿನ್ಸ್ ದ ಕೋರ್ಟ್ ವಾಟ್ ವಿ ಹ್ಯಾವ್ ಟು ಗಿವ್ ಎಕ್ಸ್ಪ್ಲನೇಷನ್. ನೀವು ಮಾಡಿದಂತಹ ಇನ್ವೆಸ್ಟಿಗೇಷನ್ಗೆ legal parameter ದಲ್ಲಿ we will keep on explaining the court how it is possible, why it is possible ಅಂತ ನಾವು explanation ಕೊಡ್ತಾ ಹೋಗ್ತೀವಿ. But what explanation we are offering to the court should be convincing to the court. That is very very important. ಅದಾಗಲ್ಲ ಅಂದವಾಗ ಬೆನಿಫಿಟ್ ನೀವು ಇಷ್ಟೆಲ್ಲ ಪ್ರಯತ್ನ ಪಟ್ಟಿದ್ದೀರಾ, ನಾವು ಇಷ್ಟೆಲ್ಲ ಪ್ರಯತ್ನ ಪಟ್ಟಿರ್ತೀವಿ, ಅದೆಲ್ಲ ವೇಸ್ಟ್ ಆಗಿ ಹೋಗುತ್ತೆ. ಇಟ್ ಈಸ್ ವೇಸ್ಟ್ ಆಫ್ ಯುವರ್ ಟೈಮ್, ನಮ್ ಟೈಮ್ ಅಂಡ್ ಆಲ್ಸೋ ಸ್ಟೇಟ್ ಸರ್ವಿಸ್ ಏನ್ ಟೈಮ್ ಇರುತ್ತೆ ಅದೆಲ್ಲ ವೇಸ್ಟ್ ಆಗಿ ಹೋಗುತ್ತೆ. ಅಂಡ್ ಬೆನಿಫಿಟ್ ಆಫ್ ಡೌಟ್ ವಿಲ್ ಬಿ ಎಕ್ಸ್ಟೆಂಡೆಡ್ ಟು ದಿ ಅಕ್ಯೂಸ್ಡ್. ಆಫ್ಟರ್ ದಟ್ ಈಗ ಅಪೀಲ್ಗಳಾಗಿರುತ್ತೆ ಕೆಲವೊಂದು ಕೇಸ್ಗಳಲ್ಲಿ. ಇವತ್ತು ಕನ್ವಿಕ್ಷನ್ ಆಯ್ತು, ಅವರು ಲೋವರ್ ಕೋರ್ಟ್ ಇಂದ ಅಪೀಲ್ಗಳಿಗೆ ಅಪೀಲ್ ಬರ್ತಾರೆ. ಮೋಸ್ಟ್ ಆಫ್ ದ ಕೇಸಸ್ ಅಲ್ಲಿ ಅಪೀಲ್ ಆದ್ರಲ್ಲಿ, ಕನ್ವಿಕ್ಷನ್ ಆಗಿ ಅಪೀಲ್ ಆದ್ರಲ್ಲಿ ಅಕ್ಯೂಸ್ಡ್ ವಿಲ್ ನಾಟ್ ಬಿ ಟ್ರೇಸ್ಡ್ ಔಟ್. ಸ್ಟೇಟ್ ಗೆ ಮಾಡಿರ್ತಾರೆ, ಕನ್ವಿಕ್ಷನ್ ಆಗಿ ಇಲ್ಲಿ ಬರ್ತಾರೆ, ಕನ್ವಿಕ್ಷನ್ ಸೆಟ್ ಅಸೈಡ್ ಮಾಡ್ರಿ ಅಂತ ಹೇಳಿ ಸಮನ್ಸ್ ಇಶ್ಯೂ ಆಗುತ್ತೆ ಕನ್ಸರ್ನ್ ಪೊಲೀಸ್ ಸ್ಟೇಷನ್ ಇಂದ. ಇಷ್ಟೆಲ್ಲ ಎಫರ್ಟ್ ಮಾಡಿ ಕನ್ವಿಕ್ಷನ್ ಮಾಡಿದಂತಹ ಅಕ್ಯೂಸ್ಡ್ ಅಪೀಲ್ ಹಾಕ್ದವಾಗ 5-6 ವರ್ಷಗಳವರೆಗೆ ಅಕ್ಯೂಸ್ಡ್ ವೇರ್ ಅಬೌಟ್ಸ್ ನಾಟ್ ನೋನ್. ಹೌ ಟು ಕನ್ವಿನ್ಸ್ ದ ಕೋರ್ಟ್? ಕೋರ್ಟ್ ಕೇಳ್ತಾ ಇರ್ತಾರೆ ಎಲ್ಲಿ ಅಕ್ಯೂಸ್ಡ್ ಎಲ್ಲಿ ಅಂತ ಹೇಳಿ. ಎಲ್ಲಿ ಹೋಗ್ತಾನೆ? ಕನ್ವಿಕ್ಷನ್ ಆಗೋವರೆಗೂ ಇದ್ದಾನೆ. ದರ್ ಆಫ್ಟರ್ ವೇರ್ ಹಿ ವಿಲ್ ಗೋ? ಸೊ ಅಂತ ಕೇಸ್ಗಳಲ್ಲಿ ನೋಡಿ, ನಿಮ್ ಸ್ಟೇಷನ್ ಅಲ್ಲಿ ಎಷ್ಟು ಕೇಸ್ಗಳು ಕನ್ವಿಕ್ಷನ್ ಆಗಿದೆ, ಕನ್ವಿಕ್ಷನ್ ಆದ್ಮೇಲೆ ಅವ್ರು ಎಷ್ಟು ಕೇಸ್ಗಳಲ್ಲಿ ಅಪೀಲ್ ಹಾಕೊಂಡಿದ್ದಾರೆ, ಅಪೀಲ್ ಹಾಕಿದ್ಮೇಲೆ ಅವರು ವೆದರ್ ದೇ ಆರ್ ಅಪಿಯರಿಂಗ್ ಬಿಫೋರ್ ದ ಕೋರ್ಟ್ ಅಂಡ್ ಕಂಟೆಸ್ಟಿಂಗ್ ದ ಮ್ಯಾಟರ್ ಆರ್ ನಾಟ್ ಅಂತ ಹೇಳಿ ನೋಡ್ಕೊಳ್ಳಿ. ಅಪೀಲ್ ಒಬ್ಬರು ಅಡ್ವೊಕೇಟ್ ಹಿಡ್ಕೊಂಡು ಹಾಕ್ತಾರೆ, ದೇ ವಿಲ್ ನಾಟ್ ಅಪಿಯರ್ ಬಿಫೋರ್ ದ ಕೋರ್ಟ್ ಎಟ್ ಆಲ್. ದಿಸ್ ಈಸ್ ವಾಟ್ಸ್ ಹ್ಯಾಪನಿಂಗ್ ರೀಸೆಂಟ್ ಟೈಮ್ ಅಲ್ಲಿ ಆಗ್ತಾ ಇರೋದು. ಸೊ ಇದನ್ ಬಿಟ್ಟು ಮತ್ತೇನ್ ಹೇಳ್ಬೋದು ಅಂತಂದ್ರೆ, ನಮ್ಮ ಇಂಡಿಯಾದಲ್ಲಿ ಇನ್ವೆಸ್ಟಿಗೇಷನ್ ಟೈಮ್ ಅಲ್ಲಿ there is no assistance to the investigating officer. What I have said is you are highly professional, equipped ಇದ್ದೀರಾ, well trained ಇದ್ದೀರಾ. ಬಟ್ legal brains ಗೆ ಕೆಲವೊಬ್ರು law ಓದಿರ್ತೀರಾ, they have legal brains. Some who have not studied law, it will be very difficult for them to collect admissible evidence. ಅಂತ ಸ್ಟೇಜಸ್ ಅಲ್ಲಿ I insist that from the beginning only you have to take assistance of the prosecutor. At the FIR stage ಇಂದ ಹಿಡಿದು ಐ ವಿಟ್ನೆಸ್ ಅನ್ನ ಎವಿಡೆನ್ಸ್ ಅನ್ನ ಹೇಗೆ ಕಲೆಕ್ಟ್ ಮಾಡ್ತೀರಾ ಆವಾಗಿಂದ. ಸೊ ಮೈ ಒಪಿನಿಯನ್ ಈಸ್ ದಟ್ as far as I have seen since from the day one of my service, there should be cooperation, assistance and collaboration. ಇವಿದ್ರೇನೆ ಕಮ್ಯುನಿಕೇಶನ್ ಇರಬೇಕು. What is the most important thing is communication to connect. ನಿಮ್ದು ಕಮ್ಯುನಿಕೇಶನ್ ಇಲ್ಲ, you will not explain, you will not come to us, you will not assist, we will not assist. If you are not trying to connect with the prosecutors and asking assistance, then you will not even appear before the prosecutor. So keep the communication, assistance and cooperation. At the same time, we are ready to extend cooperation to you for the better investigation. Likewise, you please extend your cooperation and collaboration in establishing the case. ಆವಾಗಲೇ ವಿ ವಿಲ್ ರೀಚ್ ಟು ಎ ಲಾಜಿಕಲ್ ಎಂಡ್ ಆಫ್ ದ ಕೇಸ್. ಇವೆಲ್ಲ ಇಟ್ಟುಕೊಂಡು ಅದಾದ ನಂತರ ಸೈಂಟಿಫಿಕ್ ಎವಿಡೆನ್ಸ್ ಎಲ್ಲ ನಾನು ಹೇಳಿದೆ. ಸೊ ಐ ವಿಲ್ ಇನ್ಸಿಸ್ಟ್ ದಟ್ ಟ್ರೈ ಟು ಕೀಪ್ ದ ಇನ್ವೆಸ್ಟಿಗೇಷನ್ ಆಸ್ ಸಿಂಪಲ್ ಆಸ್ ಪಾಸಿಬಲ್. ಈಗ ನೀವು CDR ರಿಪೋರ್ಟ್ ಕಲೆಕ್ಟ್ ಮಾಡ್ತೀರಾ, ದೋಸ್ ಆರ್ ಆಲ್ ಥಿಂಗ್ಸ್ ಆರ್ ಕೊರಬರೇಟಿವ್ ಎವಿಡೆನ್ಸ್. ಸೊ ಅದನ್ನೆಲ್ಲ ಕಲೆಕ್ಟ್ ಮಾಡ್ಕೊಂಡು ಡೋಂಟ್ ಮೇಕ್ ದ ಕೇಸ್ ವೆರಿ ಕಾಂಪ್ಲೆಕ್ಸ್. ಅದನ್ನೆಲ್ಲ ಎಸ್ಟಾಬ್ಲಿಷ್ ಮಾಡೋದು ಬಹಳ ಡಿಫಿಕಲ್ಟ್ ಆಗುತ್ತೆ. ಇಫ್ ದರ್ ಆರ್ ಐ ವಿಟ್ನೆಸಸ್, ಇಫ್ ಯು ಹ್ಯಾವ್ ಅ ಕಾನ್ಫಿಡೆನ್ಸ್ ದಟ್ ದೇ ವಿಲ್ ಡಿಪೋಸ್ ಬಿಫೋರ್ ದ ಕೋರ್ಟ್, ಲೀವ್ ಅದರ್ ಥಿಂಗ್ಸ್. ಕೊರಬರೇಟಿವ್ ಎವಿಡೆನ್ಸ್ ಜಾಸ್ತಿ ಬೇಕಾಗಿಲ್ಲ. ಇಟ್ ವಿಲ್ ಮೇಕ್ ಸೋ ಮೆನಿ ಕಾಂಟ್ರಾಡಿಕ್ಷನ್ಸ್.
ಅವ್ನ ಲೊಕೇಶನ್ ಅಲ್ಲೇ ಇಲ್ಲ ಅಂತ ತೋರಿಸುತ್ತೆ, ಅವಾಗ ಏನ್ ಹೇಳುದು? ಅದೆಲ್ಲ ಪ್ರಾಬ್ಲಮ್ ಆಗುತ್ತೆ. ಸೊ ಬೆಟರ್ ಎವಿಡೆನ್ಸ್ ಯಾವ್ದಂದ್ರೆ ವಾಟ್ ಈಸ್ ಅಡ್ಮಿಸಿಬಲ್ ಎವಿಡೆನ್ಸ್ ಅನ್ನೋ ಬಗ್ಗೆ ನಿಮ್ಗೆ ಟ್ರೈನಿಂಗ್ ಈಸ್ ವೆರಿ ಮಚ್ ರಿಕ್ವೈರ್ಡ್ ಅಂತ ನಾನು ಅನ್ಕೋತೀನಿ. ಬಿಕಾಸ್ ಯು ಆರ್ ಆಲ್ ಆರ್ ಎಕ್ಸ್ಪೀರಿಯನ್ಸ್ಡ್ ಇನ್ವೆಸ್ಟಿಗೇಟಿಂಗ್ ಆಫೀಸರ್ಸ್. ಬಟ್ ವಾಟ್ ಈಸ್ ಅಡ್ಮಿಸಿಬಲ್ ಎವಿಡೆನ್ಸ್ ಬಿಫೋರ್ ದ ಕೋರ್ಟ್ ವಿಚ್ ಯು ಕ್ಯಾನ್ ಕಲೆಕ್ಟ್ ಅಟ್ ದ ಟೈಮ್ ಆಫ್ ಇನ್ವೆಸ್ಟಿಗೇಷನ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ನಾನು ಹೇಳ್ದಂಗೆ ರೆಸ್ ಕೇಶಿಯಾ ಇಟ್ ಈಸ್ exception to hearsay. Likewise, dying declaration, that is also exception to hearsay. Likewise, 27 recovery. What is 27 recovery ಅನ್ನೋದು ಎಲ್ಲರಿಗೂ ಗೊತ್ತು. That is most important for the IOs. ಯಾವಾಗ ಅವರು IO ಕೋರ್ಟಿಗೆ ಸಾಕ್ಷಿ ಹೇಳಕ್ ಬರ್ತಾರೆ, ಐ ರಿಕ್ವೆಸ್ಟ್ ಎವ್ರಿ ಒನ್ ದಟ್ ರಿಕವರಿ ಅಂತಂದ್ರೆ ಯು ಹ್ಯಾವ್ ರಿಕವರ್ಡ್ ಮಟೀರಿಯಲ್ ಆಬ್ಜೆಕ್ಟ್ ದಟ್ ಈಸ್ ಅಡ್ಮಿಸ್ ಇದೆ ತಮ್ಮ ತಲೆಯಲ್ಲಿ, ದಟ್ ಈಸ್ ಟೋಟಲಿ ಡಿಫರೆಂಟ್. ದಟ್ ಈಸ್ ನಾಟ್ ಸೊ. What is discovered from the by the IO through the knowledge of the accused is admissible. It may be some other facts also. ನೀವು 27 recovery Indian Evidence Act ಅಲ್ಲಿ ತೆಗೆದು ನೋಡ್ರಿ, nowhere legislature has used recovery, it is discovery. Nowhere it has been used that recovery of material objects, discovery of facts. What is discovery of facts? You have arrested the accused, he has given all the information. So some of information what he has furnished, ನಿಮ್ಗೆ ಅವನು ಇನ್ಫಾರ್ಮೇಶನ್ ಕೊಡ್ತಾನೆ, that is discovery of facts which is not within the special knowledge of the accused. ಸೊ ಅದನ್ನ ತಾವು ಆ ತರ ಬಿಲ್ಡ್ ಮಾಡ್ಬೇಕು. ನಾನು ಇವತ್ತು ಅವನ್ನ ಅರೆಸ್ಟ್ ಮಾಡಿದವಾಗ he was ready to give voluntary statement and it should be in the language of the accused. ಅವನೇನ್ ಹೇಳ್ತಾ ಹೋದ, ಇಂಥ ದಿನ ನಾನು ಅಲ್ಲಿ ಹೋದವಾಗ ಇದು ಮಾಡಿದೆ, ಇನ್ನು ಇಬ್ರು ಅರೆಸ್ಟ್ ಆಗಿರಲ್ಲ, ಅವ್ರಿಬ್ರು ಹೆಸರನ್ನ ರಿವೀಲ್ ಮಾಡ್ತಾರೆ. So it is not within the special knowledge of the accused till completion of the investigation that 2 more accused are involved in the case. That is the discovery of fact. After discovery of that fact, number 2 and 3. So later on you came to know that their involvement is there in the case. ಅದನ್ನ ನೀವು ಡಿಸ್ಕವರಿ ಆಫ್ ಫ್ಯಾಕ್ಟ್ ಅಂತ ನಾನು ಅವನ ವಾಲಂಟರಿ ಸ್ಟೇಟ್ಮೆಂಟ್ ಮಾಡಿದವಾಗ ಅವ್ನು ಹೇಳ್ದ, ನನ್ನ ಜೊತೆಗೆ XYZ and ABC were also there ಅಂತ ಬರ್ಕೊಂಡು ಅವ್ನು ಕೊಟ್ಟಂತ ಇನ್ಫಾರ್ಮೇಶನ್ ಮೇಲೆ ನಾನು ಇನ್ವೆಸ್ಟಿಗೇಷನ್ ಮುಂದುವರಿಸದೆ ಅವ್ರನ್ನ ಅರೆಸ್ಟ್ ಮಾಡಿದವಾಗ ಅವ್ರ ಅಗೇನ್ಸ್ಟ್ ಎವಿಡೆನ್ಸ್ ಸಿಕ್ತು. ಸೊ ವಾಟ್ ಅಕ್ಯೂಸ್ ನಂಬರ್ 1 ಹ್ಯಾಸ್ ಡಿಸ್ಕ್ಲೋಸ್ಡ್ ಬಿಫೋರ್ ಯು ರಿಗಾರ್ಡಿಂಗ್ ದ ಇನ್ವಾಲ್ವ್ಮೆಂಟ್ ಆಫ್ ಅಕ್ಯೂಸ್ ನಂಬರ್ 2 and 3 ಈಸ್ ಡಿಸ್ಕವರಿ ಆಫ್ ಫ್ಯಾಕ್ಟ್. ನೀವು ಒಂದು ಕೋರ್ಟ್ ಅಲ್ಲಿ ಸಾಕ್ಷಿ ಹೇಳ್ಬೇಕಿದ್ರೆ ಆ ತರ ಹೇಳಿದ್ರೆ ವಿ ಕ್ಯಾನ್ ಆರ್ಗ್ಯೂ. ಇಟ್ ಹ್ಯಾಸ್ ಕಮ್ ಟು ಲೈಕ್ವೈಸ್ ಅವರು ಮುಂದೆ ಏನೆಲ್ಲ ಹೇಳ್ತಾ ಹೋಗ್ತಾರೆ ಅದನ್ನೆಲ್ಲ ಕ್ಲಿಯರ್ ಆಗಿ ಬರ್ಕೊಳ್ಳಿ. ನೀವು ನಮ್ಮ ಜೊತೆಗೆ ಬಂದರೆ ನಾನು ಬಚ್ಚಿಟ್ಟಂತಹ ವೆಪನ್ ಅನ್ನ ತೋರಿಸ್ತೇನೆ ಅನ್ನೋದು ಅಷ್ಟೇನೆ ನಾಟ್ ಅಡ್ಮಿಸಿಬಲ್. ಅದು ಅಡ್ಮಿಸಿಬಲ್. ಅದ್ರ ಜೊತೆಗೆ ಈ ಅದರ್ ಫ್ಯಾಕ್ಟ್ಸ್ ಏನಿದಾವೆ ದೋಸ್ ಆರ್ ಡಿಸ್ಕವರಿ ಆಫ್ ಫ್ಯಾಕ್ಟ್ಸ್. ವಿ ಕ್ಯಾನ್ ಆರ್ಗ್ಯೂ ಬಿಫೋರ್ ದ ಕೋರ್ಟ್ ವಿತ್ ಅ ಡಿಸಿಷನ್ ಆಫ್ ದ ಸುಪ್ರೀಂ ಕೋರ್ಟ್ ಸೇಯಿಂಗ್ ದಟ್ ದಿಸ್ ಈಸ್ ನಾಟ್ ವಿದಿನ್ ದ ಸ್ಪೆಷಲ್ ನಾಲೆಜ್ ಆಫ್ ದಿ IO. How he came to how these facts came to the knowledge of the IO is discovered through the voluntary statement of the accused, that is admissible. So please see that ನೀವು ಕೋರ್ಟಿಗೆ ಯಾವಾಗ ಸಾಕ್ಷಿ ಹೇಳಕ್ ಹೋಗ್ತೀರಾ, if the case is built up on recovery, please visit the prosecutor's officers what you have to depose before the court regarding discovery. So make sure that what all are the discovery of facts. ಆ ಮಟೀರಿಯಲ್ ಆಬ್ಜೆಕ್ಟ್ಸ್ ಇರೋದನ್ನ ತಲೆಯಿಂದ ತೆಗೆದ್ಬಿಡಿ. ಸೊ ವಾಟ್ ಎವರ್ ಹ್ಯಾಸ್ ಕಮ್ ಟು ದ ನಾಲೆಜ್ ಆಫ್ ದ IO through the discovery which is disclosed by the accused is most important. ಅದನ್ನ ನಾವು ಹೇಳಿ ಆರ್ಗ್ಯುಮೆಂಟ್ ಮಾಡಕ್ಕಾಗಲ್ಲ. ನೀವು ಸಾಕ್ಷಿ ನುಡಿಯಕ್ ಬಂದವಾಗ ಯು ಹ್ಯಾವ್ ಟು ಎಲಾಬೋರೇಟ್ ದಟ್. ಆ 27 ರಿಕವರಿಗೆ ನಿಮ್ಮನ್ನ ಕರ್ಸೋದು, ಅದರ್ವೈಸ್ ಯುವರ್ ರೋಲ್ ಇಸ್ ನಾಟ್ ಎಟ್ ಆಲ್ ದೇರ್ ಇನ್ ದ ಕೋರ್ಟ್ ಅನ್ಬೇಕು, ಬಿಕಾಸ್ ದಟ್ ಈಸ್ ಅಡ್ಮಿಸಿಬಲ್ ಎವಿಡೆನ್ಸ್. ಆ ಡಿಸ್ಕವರಿ ಏನ್ ಮಾಡಿರ್ತೀರಿ, ಈವನ್ ಇಫ್ ಪಂಚಾಸ್ ಹ್ಯಾವ್ ಟರ್ನ್ ಹಾಸ್ಟೈಲ್, there are legend of decisions saying that panchas are not required. If you read section 100, 102, ಏನ್ ಹೇಳ್ತಾರೆ 100 ಅಲ್ಲಿ ಹೇಳ್ತಾರೆ ವೆರಿ ಕ್ಲಿಯರ್ ಆಗಿ, ಇಂಡಿಪೆಂಡೆಂಟ್ ಪಂಚಾಸ್ ಆರ್ ರಿಕ್ವೈರ್ಡ್ ಓನ್ಲಿ ಇಫ್ ಯು ಆರ್ ಸೀಜಿಂಗ್ ಸಮ್ ಥಿಂಗ್ಸ್ ಫ್ರಮ್ ದ ಪೊಸೆಷನ್ ಆಫ್ ದ ಅಕ್ಯೂಸ್ ಫ್ರಮ್ ದ ಪರ್ಸನ್. 102 ಓದ್ರಿ ಏನ್ ಹೇಳ್ತಾರೆ, ನೋ ನೀಡ್ ಆಫ್ 2 ಇಂಡಿಪೆಂಡೆಂಟ್ ಪಂಚಾಸ್. ಸೊ ನಾವು ಆರ್ಗ್ಯುಮೆಂಟ್ ಮಾಡ್ಬೇಕಿದ್ರೆ ವೈ ದ ಎವಿಡೆನ್ಸ್ ಆಫ್ ದ
the lock if at all he was not there. These are all ಈಗ ನಾನ್ ಲಾಕ್ ಹಾಕಿ ಹೋಗ್ಬಿಡ್ತೀನಿ, ಅವ್ನ ಅರೆಸ್ಟ್ ಮಾಡಿದವಾಗ ಅವ್ನು ನೀವು ಇಂಟ್ರೋಗೇಷನ್ ಮಾಡ್ತೀರಾ, ಲಾಕ್ ಹಾಕಿ ಹೋಗಿದ್ದಾನೆ, ಆ ಲಾಕ್ ಅವನಂತರಿಂದ ಸೀಸ್ ಆಯ್ತು. ಸೊ that is one example. Who has locked the door? If at all he was not there, who has locked the door ಅನ್ನೋದು ಕ್ವಶನ್ ಆಗತ್ತೆ. ಸೊ ಅಂತ ಎವಿಡೆನ್ಸ್ ಅನ್ನ ಕಲೆಕ್ಟ್ ಮಾಡಿ. ಇನ್ನೊಂದು ಎಕ್ಸಾಂಪಲ್ ಹೇಳ್ತೀನಿ ನಾನು. ತಂದೆ ತಾಯಿ ಮನೇಲಿ ಇರ್ತಾರೆ, ಸಮ್ ಅದರ್ ಪರ್ಸನ್ ಡ್ರೈವರ್ ಎಂಟರ್ಡ್ ದ ಹೌಸ್, ಕಿಲ್ಡ್ ಬೋತ್ ಆಫ್ ದೆಮ್, ಡೋರ್ ಲಾಕ್ ಮಾಡ್ತಾರೆ, ಹೋಗ್ತಾರೆ. ಇನ್ವೆಸ್ಟಿಗೇಷನ್ ನಲ್ಲಿ ಅವ್ನ್ ಕೊಲೆ ಮಾಡಿದಾನೆ ಅಂತ ಬಂತು. ವಾಟ್ ಬೆಸ್ಟ್ ಎವಿಡೆನ್ಸ್ ವಿ ಕ್ಯಾನ್ ಕಲೆಕ್ಟ್? ಅವ್ನ್ ಡೋರ್ ಲಾಕ್ ಮಾಡ್ಕೊಂಡು ಹೋದ, ನಮಗೂ ಗೊತ್ತಾಗಲ್ಲ. ಅದು ಎವಿಡೆನ್ಸ್ ಮಾಡ್ಬೇಕಿದ್ರೆ ಇಬ್ರು ಬ್ರದರ್ಸ್ ಬಂದ್ ಹೇಳ್ತಾರೆ, ನಾವು ಹೋದ್ವಿ, ಮನೆ ಬಾಗ್ಲ ಬಡದ್ವಿ, ನನ್ಗೆ ಇನ್ನೊಂದ್ ತಮ್ಮ ಹೇಳ್ದ ಅಪ್ಪ ಅಮ್ಮ ಬಾಗ್ಲ ತೆಗಿತಾ ಇಲ್ಲ, ಹೋಗಿ ನೋಡ್ಕೊಂಡ್ ಬನ್ನಿ ಅಂತ ಹೇಳಿ ನಾವು ಹೋದ್ವಿ, ಡೋರ್ ಬಾಗ್ಲ ಬಡದ್ವಿ, ಬಾಗ್ಲ ತೆಗಿಲಿಲ್ಲ. ಸೊ ನಾನು ಕಿಟಕಿಯಿಂದ ಕೈ ಹಾಕಿ ಡೋರ್ ಅನ್ನ ಓಪನ್ ಮಾಡ್ದೆ, ಒಳಗಡೆ ಹೋಗಿ ನೋಡ್ದವಾಗ ತಂದೆ ಮೇಲ್ ಬಿದ್ದಿದ್ರು, ತಾಯಿ ಕೆಳಗಡೆ ಬಿದ್ದಿದ್ರು. ಲಾಕ್ ಯಾರು ಮಾಡಿದ್ರು? ಲಾಕ್ ಆಗಿತ್ತು, ಒಳಗಡೆಯಿಂದ ಲಾಕ್ ಆಗಿತ್ತು, ನಾಟ್ ಫ್ರಮ್ ಔಟ್ಸೈಡ್. ಇಫ್ ಎಟ್ ಆಲ್ ಇಟ್ ಈಸ್ ಲಾಕ್ಡ್ ಫ್ರಮ್ ಇನ್ಸೈಡ್, ಹೂ ಇಸ್ ದ ಪರ್ಸನ್? ಯಾರು ಮಾಡಿರ್ಬೋದು? ಅದಕ್ಕೆ ಇನ್ವೆಸ್ಟಿಗೇಷನ್ ಇಲ್ಲ. ಸೊ ಐ ಹ್ಯಾವ್ ಮೇಡ್ ಇಟ್ ಕ್ಲಿಯರ್ ಥ್ರೂ ದಿ ವಿಟ್ನೆಸಸ್ ದಟ್ ಈ ಹೋಟೆಲ್ ಅಲ್ಲೆಲ್ಲ ಏನು ಡೋರ್ ಇರುತ್ತೆ, ನಾವು ಒಳಗಡೆಯಿಂದ ಹಿಂಗ್ ಮಾಡ್ಕೊಂಡು ಹಿಂಗ್ ಹಾಕೊಂಡ್ರೆ ಕ್ಲೋಸ್ ಆಗಿ ಹೋಗ್ಬಿಡುತ್ತೆ. ನೀಡ್ ನಾಟ್ ರಿಕ್ವೈರ್ಡ್ ಕೀ. ಸೊ ಐ ಹ್ಯಾವ್ ಎಕ್ಸ್ಪ್ಲೇನ್ಡ್ ಥ್ರೂ ದಿ ವಿಟ್ನೆಸಸ್ ನಿಮ್ ಮನೆಗೆ ಯಾವ ತರದಂತ ಡೋರ್ ಇತ್ತು ಸರ್, ಅದನ್ನ ಹಿಂಗೆ ಎಳ್ಕೊಂಡು ಹಾಕೊಂಡ್ರೆ ಅದು ಲಾಕ್ ಆಗ್ತಿತ್ತು, ಅದಕ್ಕೆ ಲಾಕ್ ಬೇಕಂತಾನೆ ಇಲ್ಲ. ಸೊ ದ್ಯಾಟ್ ಇನ್ವೆಸ್ಟಿಗೇಷನ್ ಯು ಹ್ಯಾವ್ ಟು ಡೂ. ದಟ್ ಈಸ್ ನಾಟ್ ಡನ್. ಸೊ ದೇ ಹ್ಯಾವ್ ಎಕ್ಸ್ಪ್ಲೈನ್ಡ್. ಹಾಗಾಗಿ ಅವ್ರು ಒಳಗಡೆಯಿಂದ ಕೈ ಹಾಕಿ ತಿರುಗಿಸಿದ್ದಾರೆ, ಓಪನ್ ಆಗಿದೆ. ಇಫ್ ಎಟ್ ಆಲ್ ಇಟ್ ಇಸ್ ಲಾಕ್ಡ್, ಹೂ ಹ್ಯಾಸ್ ಓಪನ್ಡ್ ಇಟ್, ಹೂ ಹ್ಯಾಸ್ ಲಾಕ್ಡ್ ಇಟ್ ಅನ್ನೋ ಪ್ರಶ್ನೆನೇ ಬರಲ್ಲ. ದಟ್ ವಿಲ್ ಬಿ ಅನ್ಎಕ್ಸ್ಪ್ಲೈನ್ಡ್ ಇಫ್ ಯು ವಿಲ್ ನಾಟ್ ಗಿವ್ ಎಕ್ಸ್ಪ್ಲನೇಷನ್. ಈಗಲೂ ಬರುತ್ತೆ ಅದು, ಇಲ್ಲ ಅದು ಆ ಇನ್ವೆಸ್ಟಿಗೇಷನ್ ಅಲ್ಲಿ ಇಲ್ಲವೇ ಇಲ್ಲ ಅಂತ ಹೇಳಿ. ಈವನ್ ಪಂಚನಾಮ ಮಾಡ್ಬೇಕಿದ್ರೆ ಐಒ ಹ್ಯಾಸ್ ಟು ಮೇಕ್ ಇಟ್ ವೆರಿ ಕ್ಲಿಯರ್ ದಟ್ ನಾವು ಬಾಗ್ಲನ್ನ ನೋಡಿದ್ವಿ, ಬಾಗ್ಲನ್ನ ನೋಡ್ಕೊಂಡವಾಗ ಹೊರಗಡೆಯಿಂದ ಹೀಗೆ ಪ್ರೆಸ್ ಮಾಡಿದ್ರೆ ಅದು ಹೊರಗಡೆಯಿಂದ ಲಾಕ್ ಆಗಿ ಹೋಗುವಂತಹ ಡೋರ್ ಇತ್ತು ಅನ್ನೋದನ್ನ ಪಂಚನಾಮದಲ್ಲಿ ಪೊಲೀಸರು ಮೆನ್ಷನ್ ಮಾಡ್ಬೇಕಿತ್ತು. ದಟ್ ಈಸ್ ನಾಟ್ ಮೆನ್ಷನ್. ದಟ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್ ಆಸ್ ಸೆಡ್ ಬೈ ದ BS Patil at the time of visit of scene of crime. ದಟ್ ಈಸ್ ಮೋಸ್ಟ್ ಇಂಪಾರ್ಟೆಂಟ್. ಯಾರು ಬಂದ್ರು ಒಳಗಡೆಯಿಂದ ಹೋದ್ರು, ಓಕೆ ಎಲ್ಲಾದ್ರೂ ಓಪನ್ ಆಗಿದ್ಯಾ ಮೇಲಿಂದ ಹೋಗಕ್ಕೆ? ನೋ ಓಪನ್, ಎಲ್ಲೂ ಇಲ್ಲ. ಬ್ಯಾಕ್ ಸೈಡ್ ಕ್ಲೋಸ್ ಇದೆ, ಮೇಲೆಲ್ಲ ಕ್ಲೋಸ್ ಇದೆ. ಹೂ ಹ್ಯಾಸ್ ಎಂಟರ್ಡ್ ದ ಹೌಸ್, ಹೌ ಹಿ ಹ್ಯಾಸ್ ಗಾನ್ ಔಟ್ ಅನ್ನೋದು ಪ್ರಶ್ನೆ ಹಾಗೆ ಉಳುತ್ತೆ. ಸೊ ಅದನ್ನ ತಾವು ಇನ್ವೆಸ್ಟಿಗೇಷನ್ ಮಾಡ್ಬೇಕಿದ್ರೆ ಕ್ಲಿಯರ್ ಆಗಿ ಮಾಡಿ ಅಂತ ಹೇಳೋದು. ಸೊ ಐ ವಿಲ್ ವಿದೌಟ್ ಟೇಕಿಂಗ್ ಮಚ್ ಟೈಮ್, ಐ ವಿಲ್ ಕನ್ಕ್ಲೂಡ್ ಮೈ session, and I would like to thank Commissioner of Police giving me opportunity to express some of my views to the investigating officers, and also for the patient hearing. And I am very much it will be very much I will be very much happy if in case you have any doubts at the time of investigation, you can consult me, you can ask my assistance. I will be available at all the time. Thank you very much for everyone. ಬಹುಶಃ ಎಲ್ಲ ಅಧಿಕಾರಿಗಳಿಗೆ, ನಮ್ಮ ಮೇಡಮ್ ಅವರು, ಪಬ್ಲಿಕ್ ಪ್ರಾಸಿಕ್ಯೂಟರ್ ಅವರು, ಈಗಾಗಲೇ ನಾವು ಹೇಳಿದ್ವಿ, ಉದ್ದೇಶ ಇಷ್ಟೇ, ಈ ಅಭಿಯೋಜನ ಮತ್ತು ಪ್ರಾಸಿಕ್ಯೂಷನ್ ಅವರು ಒಂದು ಸಹಭಾಗಿತ್ವದಲ್ಲಿ ಉತ್ತಮವಾಗಿರ್ತಕ್ಕಂಥ ಗುಣಮಟ್ಟದ ಇನ್ವೆಸ್ಟಿಗೇಷನ್ ಆಗ್ಬೇಕು ಅಂತಕ್ಕಂಥದ್ದು ಬಹಳ ತುಂಬಾ ನಮ್ಗೆ ಇಂಪಾರ್ಟೆಂಟ್. 10 ನಿಮಿಷದಲ್ಲಿ ನಾನು ಕನ್ಕ್ಲೂಡ್ ಮಾಡ್ತೇನೆ. ಈಗ ಕಲೆಕ್ಷನ್ ಆಫ್ ಸೈಂಟಿಫಿಕ್ ಎವಿಡೆನ್ಸ್, ಆಡಿಯೋ ಅಂಡ್ ವಿಡಿಯೋ ಈಸ್ ಆಲ್ಸೋ ಅಡ್ಮಿಸಿಬಲ್ ನಾವು ಅಂಡರ್ ದ ನ್ಯೂ ಇದರಲ್ಲಿ ಬರ್ತದೆ. ಮತ್ತೆ ಹೊಸ CRPC ಆದ್ಮೇಲೆ ನಾವು ಅದಕ್ಕೆ ಸೆಷನ್ ತಗೊಳ್ತೀವಿ. ಬಟ್ ಕಲೆಕ್ಷನ್ ಆಫ್ ಅನ್ ಎವಿಡೆನ್ಸ್ ರಿಗಾರ್ಡಿಂಗ್ ಅನ್ ಆಡಿಯೋ ಅಂಡ್ ವಿಡಿಯೋ ಈಸ್ ಆಲ್ಸೋ ಅಡ್ಮಿಸಿಬಲ್. ಅಂತ ಆಡಿಯೋ ಮತ್ತು ವಿಡಿಯೋಬಲ್ ಇದ್ದಂತ ಸಂದರ್ಭದೊಳಗೆ ಬೈ ಸರ್ಟಿಫಿಕೇಶನ್ ಕೊಟ್ಟು ದೆನ್ ಯು ಕ್ಯಾನ್ ಎಸ್ಟಾಬ್ಲಿಷ್ ಮಾಡ್ತಕ್ಕಂಥದ್ದು. ಆಮೇಲೆ ಇಂಪಾರ್ಟೆಂಟ್ ನಾನು ಹೇಳಿರ್ತಕ್ಕಂಥದ್ದು 165 CRPC, ನೀವು ಯಾರಿಗೆ ಡೈರೆಕ್ಷನ್ಸ್ ಕೊಡ್ತೀರಿ ಆಸ್ ಎನ್ ಇನ್ವೆಸ್ಟಿಗೇಷನ್ ಆಫೀಸರ್, ಹೂ ಹ್ಯಾಸ್ ಟು ಸಬಾರ್ಡಿನೇಟ್ ಆಫೀಸರ್ಗೆ ಅರೆಸ್ಟ್ ಮಾಡೋದಾಗ್ಲಿ ಅಥವಾ ಕಲೆಕ್ಷನ್ ಆಫ್ ಎವಿಡೆನ್ಸ್ ಆಗ್ಲಿ ಏನಾದ್ರೂ ಮಾಡ್ಕೊಂಬ ಅಂತ ಡೈರೆಕ್ಷನ್ಸ್ ಕೊಟ್ಟಾಗ ಯು ಮಸ್ಟ್ ಹ್ಯಾವ್ ಟು ಮ್ಯಾಂಡೇಟರಿ 165 ಡೈರೆಕ್ಷನ್ಸ್ ಅನ್ನ ಅದ್ರ ಜೊತೆಗೆ ಇಟ್ಕೊಳ್ಳಿ. ಆಮೇಲೆ ಎಲ್ಲಾ ವಿಟ್ನೆಸ್ 170 ಸಬ್ಕ್ಲಾಸ್ 2 ಸಬ್ಕ್ಲಾಸ್ 4 ಕೆಳಗೆ ಮುಚ್ಚಳಿಕೆಯನ್ನ ಬರ್ಕೊಳ್ಳಿ ದಯವಿಟ್ಟು. 161 ಸ್ಟೇಟ್ಮೆಂಟ್ ಅಲ್ಲಿ ನೀವು ಸಿಗ್ನೇಚರ್ ಇರಲ್ಲ, ಬಟ್ ಅಲ್ಲಿ ಬಾಂಡ್ ಅನ್ನ ಮ್ಯಾಂಡೇಟರಿ ಮಾಡ್ಕೊಳ್ಳಿ. ಎವ್ರಿ ಸ್ಟೇಟ್ಮೆಂಟ್ ಅನ್ನ ಯಾವ್ದು ಹಾಕಿರ್ತೀರಿ ವಿಟ್ನೆಸ್ ಅನ್ನ, ಆ ಜೊತೆಗೆ ಆ ಮುಚ್ಚಳಿಕೆ ಬಾಂಡ್ ಅನ್ನ 170 ಸಬ್ಕ್ಲಾಸ್ 2, 4 ಕೆಳಗೆ ಇರ್ಬೇಕು ಅಂತಕ್ಕಂಥದ್ದು. ಅದು ಇಟ್ ಈಸ್ ಎ ಮ್ಯಾಂಡೇಟರಿ ಡಾಕ್ಯುಮೆಂಟ್ ಟು ದ ಚಾರ್ಜ್ ಶೀಟ್. ಎಲ್ಲ ಅಂದ್ರೆ ನೀವು ಕಡೆ ವಿಚಾರ ಮಾಡಿದ್ರಿ ಅಂತ ಗೊತ್ತಾಗ್ತದೆ. ಇಲ್ಲಿ ಏನಾಗ್ತಂದ್ರೆ ಅಲ್ಲೇ ಕೂತ್ಕೊಂಡು ಅವ್ರು ವಿಚಾರಣೆ ಮಾಡಿ ನಮ್ಗೆ ಗೊತ್ತೇ ಇಲ್ಲ ಅಂತ ಹೇಳ್ತಕ್ಕಂಥ ಸಾಧ್ಯತೆಗಳಿರ್ತಾವ. ಅದಕ್ಕೆ ನೀವು ಅಟ್ಲೀಸ್ಟ್ ಅವ್ನು ಬಾಂಡ್ ತಗೊಂಡಿದ್ರೆ ಅಟ್ಲೀಸ್ಟ್ ನಿಮ್ ಮುಂದೆ ಪ್ರೆಸೆಂಟ್ ಇದ್ದಾನೆ, ನಿಮ್ ತಗೊಂಡಿದ್ದೀನಿ ಅಂತಕ್ಕಂಥದ್ದು ಗೊತ್ತಾಗ್ತದೆ. ಆಮೇಲೆ ಈ ಡೆತ್ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಅಲ್ಲಿ ಪೋಸ್ಟ್ ಮಾರ್ಟಮ್ ಏನ್ ಡಾಕ್ಟ್ರಿಗೆ ಕೊಡ್ತೀರಿ 146(1) ಮತ್ತು 146(2)
ದಯವಿಟ್ಟು ಆಯೋಗಗಳು ದಯವಿಟ್ಟು ಕ್ಲಾರಿಟಿ ಮಾಡ್ಕೊಳ್ಳಿ. 146(1) ಏನಿದೆ ರಿಕ್ವೆಸ್ಟ್ ಫಾರ್ ದಿ ಪೋಸ್ಟ್ ಮಾರ್ಟಮ್ ಅವ್ನ ಬಾಡಿ ಕೊಡ್ತೀರಿ. ಬಟ್ 146(2) ಎಕ್ಸ್ಪ್ಲೇನಿಂಗ್ ನೀವು ಇನ್ಕ್ವೆಸ್ಟ್ ಪಂಚನಾಮದಲ್ಲಿ ಏನ್ ತಗೊಂಡಿರ್ತೀರಿ ಅದನ್ನ ಯು ಮಸ್ಟ್ ಹ್ಯಾವ್ ಟು ಡಿಸ್ಕ್ರಿಪ್ಷನ್ ಡಾಕ್ಟರ್ಗೆ ಕೊಡೋಕ್ಕಿಂತ ಮುಂಚೆ ಅವ್ನ ಮುಂದೆ ಬಾಡಿ ಮೇಲೆ ಏನೇನಿತ್ತು ಅಂತಕ್ಕಂಥದ್ದನ್ನ ಯು ಮಸ್ಟ್ ಹ್ಯಾವ್ ಟು ಎಕ್ಸ್ಪ್ಲೇನ್. ಅದ್ರಲ್ಲಿ ಎಕ್ಸ್ಪ್ಲೇನ್ ಮಾಡಿರ್ತೀರಿ 146(2) ಎರಡೂ ಫಾರ್ಮ್ ಹಚ್ಚಿರೋದಲ್ಲ ನೀವು, ಒಮ್ಮೊಮ್ಮೆ ಒಂದೊಂದ್ರಲ್ಲಿ ಒಬ್ಬೊಬ್ರು ಹಚ್ಚಿರ್ತಾರೆ 146(1) ಫಾರ್ಮ್ ಮತ್ತು 146(2) ಟೂದಲ್ಲಿ ಯಾಕೆ ತಗೊಳ್ಳೋದು ಉದ್ದೇಶ ಅಂತಂದ್ರೆ ಅಲ್ಲಿ ಡಾಕ್ಟರ್ ಏನು ಮಾಡಕ್ಕಾಗಲ್ಲ. ಅವ್ರದ್ದು ಹೇಳ್ತಕ್ಕಂಥದ್ದು ನೀವು ಇನ್ವೆಸ್ಟಿಗೇಷನ್ ಮಾಡಿರ್ತಕ್ಕಂಥ ಇನ್ಕ್ವೆಸ್ಟ್ ಪಂಚನಾಮದ ಏನು ಅಬ್ಸರ್ವೇಷನ್ ಮಾಡಿರ್ತೀರಿ, ಅವನ ಮೇಲೆ ಇಂಜುರಿ ಏನಾಗಿರ್ತದೆ, ಗಾಯಗಳು ಏನಾಗಿರ್ತದೆ, ಅವು ಎಲ್ಲವುಗಳು ಅದರಲ್ಲಿ ನೀವು ಮೆನ್ಷನ್ ಮಾಡಿರ್ತೀರಿ. ಅವ್ನು ಯಾವ ರೀತಿ ಬಟ್ಟೆ ಹಾಕೊಂಡಿದ್ದ, ಬಟ್ಟೆ ಯಾವ ರೀತಿ ಅವ್ನು ಡಾಕ್ಟರ್ ಹ್ಯಾಂಡ್ ಓವರ್ ಮಾಡ್ತಾರೆ ಆಮೇಲೆ ಪೋಸ್ಟ್ ಮಾರ್ಟಮ್ ಆದ್ಮೇಲೆ. ಅದಕ್ಕಾಗಿ ನಮಗೆ ಕೊರಬೇಟಿವ್ ಕಂಟಿನ್ಯೂಯೇಷನ್ ಆಗಿ ಪ್ರೂವ್ ಮಾಡ್ಲಿಕ್ಕೆ ಸಾಧ್ಯವಾಗ್ತದೆ. ನೀವು ಯಾವುದೇ 302ಗಳಲ್ಲಿ ಕೊಟ್ಟಂತ ಡಾಕ್ಟರ್ಗೆ ಕೊಟ್ಟಿರ್ತಕ್ಕಂಥ ಅಲಾಂಗ್ ವಿತ್ ಚಾರ್ಜ್ ಶೀಟ್ 146(1) ಮತ್ತು 146(2) ಮ್ಯಾಂಡೇಟರಿ ಜೊತೆಗೆ ಟ್ಯಾಗ್ ಮಾಡಿ ಅಂತಕ್ಕಂಥದ್ದು. ಮತ್ತು ಈ 65B ಕಂಪಲ್ಸರಿ ಎಲ್ಲದರಲ್ಲಿ ಬರೀ ಫೋಟೋ ಹಾಕಿ ಪಂಚನಾಮದಲ್ಲಿ ಕಳಿಸ್ಬಿಟ್ರೆ ಅಂತಂದ್ರೆ ಇಟ್ ಇಸ್ ಇನ್ಅಡ್ಮಿಸೇಬಲ್, ಯಾವ್ದು ಎಕ್ಸೆಪ್ಟ್ ಆಗೋದಿಲ್ಲ. ನೀವೇನ್ ಮಾಡ್ತೀರಿ, ಪಂಚನಾಮದಲ್ಲಿ ಫೋಟೋ ತೆಗೆದಿದ್ದೀವಿ ನಾವು ಹಚ್ಚಿಬಿಟ್ಟಿದೀವಿ, ಅದನ್ನ ನಾವು ಎಸ್ಟಾಬ್ಲಿಷ್ ಮಾಡ್ಬೇಕಾದ್ರೆ 65B ಸರ್ಟಿಫಿಕೇಟ್ ಇವು ಮ್ಯಾಂಡೇಟರಿ ಡಾಕ್ಯುಮೆಂಟ್ಗಳು ಇರಲೇಬೇಕಾಗ್ತದೆ ಅವುಗಳನ್ನ. ಮತ್ತು ಇಂಪಾರ್ಟೆಂಟ್ ನಾನು ಹೇಳೋದು ಸರ್ವಿಸ್ ಆಫ್ ಎ ಸಮನ್ಸ್ ಬಗ್ಗೆ ಎಲ್ಲರೂ ಇನ್ವೆಸ್ಟಿಗೇಷನ್ ಆಫೀಸರ್ ಸುಮಾರು ಕೇಸ್ಗಳು ಬೆಂಗಳೂರಲ್ಲಿ ಡ್ರಾಪ್ ಆಗ್ತಾ ಇದೆ. ದಯವಿಟ್ಟು ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ, ಸಮನ್ಸ್ ಮತ್ತು ವಾರಂಟ್ನವರು ಪ್ರಾಪರ್ ಆಗಿ ಇದನ್ನ ಕೊಡ್ತಾ ಇದ್ದಾರೋ ಇಲ್ಲೋ. ನಮ್ಮ ಕೋರ್ಟ್ ನಲ್ಲಿ ಎಂಬಾರ್ಸಿಂಗ್ ಹೇಳ್ತೀನಿ ನಿಮಗೆ, ಅವನು ವಿಟ್ನೆಸ್ ಏನೋ ಕರ್ಕೊಂಡ್ ಒಳಗೆ ಬಂದಿರ್ತಾನೆ, ಇವ್ರು ಒಂದು ರಿಪೋರ್ಟ್ ಕೊಟ್ಟಿರ್ತಾರೆ ಅವನು ಒಟ್ಟೆ ನಾಪತ್ತೆ ಆಗಿದ್ದಾನೆ ಅಂತ ಹೇಳಿ. ಮೇಡಮ್ ಅವ್ರು ನಿನ್ನೆನೇ ಒಂದು ಕೇಸ್ಗಳು ವಿತೌಟ್ ವಾರಂಟ್ ಸಮನ್ಸ್ ಸರ್ವ್ ಆಗಿಲ್ಲ, ಏನೂ ಇಲ್ಲ, ಹೀನಿಯಸ್ ಅಫೆನ್ಸ್ ಗಳಲ್ಲಿ ಅವ್ರು ಬಂದಿದ್ದಾರೆ, ಅಲ್ಲೇ ಪ್ಲೇಸ್ ನಲ್ಲಿ ಇದೀವಿ ಅಂತ ಹೇಳ್ತಾ ಇದ್ದಾರೆ. ಇವ್ರೇನ್ ಕೊಟ್ಟಿದ್ದಾರೆ, ಪ್ರೊಕ್ಲೇಮೇಶನ್ ಕೂಡ ಆಗಿದೆ, ಎಷ್ಟು ಕೇಸ್ಗಳಲ್ಲಿ ಪ್ರೊಕ್ಲೇಮೇಶನ್ ಬೆಂಗಳೂರು ಸಿಟಿಯಲ್ಲಿ ಈಗ ಈಸಿ ಆಗ್ಬಿಟ್ಟಿದೆ. ಪ್ರೊಕ್ಲೇಮೇಶನ್ ಇಶ್ಯೂ ಮಾಡ್ತಾರೆ, ಡ್ರಾಪ್ ಆಗ್ಬಿಡ್ತದೆ. ನಮ್ಮ ಉದ್ದೇಶ ಈಡೇರೋದಿಲ್ಲ, ನಿಮ್ಮ ಉದ್ದೇಶನೂ ಈಡೇರೋದಿಲ್ಲ, ನಮ್ಮ ಉದ್ದೇಶನೂ ನೊಂದವರಿಗೆ ನ್ಯಾಯ ಸಿಗೋದಿಲ್ಲ. ಆದ್ರಿಂದ ನಮ್ಮ PIಗಳಿಗೆ ದಯವಿಟ್ಟು ಸಮನ್ಸ್ ಮತ್ತು ವಾರಂಟ್ ಏನ್ ಜಾರಿ ಮಾಡ್ತಾರೆ, ಅವ್ರು ರಿಪೋರ್ಟ್ ಏನ್ ಕೊಡುವಾಗ ದಯವಿಟ್ಟು ತಾವು ಗಮನಿಸಿ, ರಿಪೋರ್ಟ್ ಏನ್ ಕೊಡ್ತಾರೆ ಸರಿಯಾಗಿದೆಯೋ ಇಲ್ಲ ಅಂತಕ್ಕಂಥದ್ದನ್ನ ಎಂಡೋರ್ಸ್ಮೆಂಟ್ ಮಾಡ್ಬೇಕು. ಆಮೇಲೆ ಬೇಲ್ ಪಿಟಿಷನ್ ಅಲ್ಲಿ ದಯವಿಟ್ಟು ಸೀರಿಯಸ್ ಆಗಿ ಹೇಳ್ತಾ ಇದ್ದೀವಿ, ಎಲ್ಲರೂ ರಿಕ್ವೆಸ್ಟ್ ಮಾಡ್ತಾ ಇದ್ದೀವಿ, ಆ ಅಕ್ಯೂಸ್ಡ್ ಹಿನ್ನೆಲೆ ಎಷ್ಟು ಪ್ರಕರಣದಲ್ಲಿ ಇದ್ದಾನೆ, ನಾವು ಸೀರಿಯಸ್ ಆಗಿ ನಿಮ್ ಪರವಾಗಿ ಸಮಗ್ರವಾಗಿ ನ್ಯಾಯಾಲಯದಲ್ಲಿ ವಾದ ಮಾಡ್ಬೇಕಾದ್ರೆ ಅವನ ಹಿನ್ನೆಲೆ ಬೇಕಾಗ್ತದೆ. ಎಷ್ಟು ಪ್ರಕರಣದಲ್ಲಿ ಅವನು ಇದ್ದಾನೆ ಅಂತಕ್ಕಂಥದ್ದನ್ನ ಕಂಪಲ್ಸರಿ ನೀವೇನ್ ಬೇಲ್ ಅಬ್ಜೆಕ್ಷನ್ ಕೊಡ್ತೀರಿ ಅದರಲ್ಲಿ ಬರೀಲೇಬೇಕು, ಅವನ ಹಿಸ್ಟ್ರಿ ಬೇಕು. ಮತ್ತು ನಿಮಗೆ ಮೇಡಮ್ ಹೇಳಿದ್ರಲ್ಲ, ಈಗ ನಿಮ್ಗೆ ಐಡೆಂಟಿಫಿಕೇಶನ್ ಪರೇಡ್ ಬೇಕಾಗಿತ್ತು ಅಂದ್ರೆ ಐಡೆಂಟಿಫಿಕೇಶನ್ ಪರೇಡ್ ಪ್ರೊಡ್ಯೂಸ್ ಮಾಡಿರ್ತೀರಿ. ಹೀನಿಯಸ್ ಅಫೆನ್ಸ್ ಗಳಲ್ಲಿ ಇಮಿಡಿಯೇಟ್ ಐಡೆಂಟಿಫಿಕೇಶನ್ ಪರೇಡ್ ಬಗ್ಗೆ ನೀವು ಹೇಳ್ಕೊಳ್ಳೋದಿಲ್ಲ. ಇಮಿಡಿಯೇಟ್ ನಮ್ಗೆ ಐಡೆಂಟಿಫಿಕೇಶನ್ ಪರೇಡ್ ಇರ್ತದೆ, PC ಕಸ್ಟಡಿ ತಗೊಳ್ತಾ ಇರ್ತೀರಿ, ಯಾವ ರೀಸನ್ಗೆ ಅಂತಕ್ಕಂಥದನ್ನ ಹೇಳ್ತಕ್ಕಂಥದ್ದು. ಮತ್ತು ಐಡೆಂಟಿಫಿಕೇಶನ್ ಪರೇಡ್ ಏನಿರ್ತದೆ ಅವನ ನೀವು ಇಯರ್ಸೇ ಇರ್ತಾನೆ ಅವನು ಕಂಪ್ಲೇಂಟ್, ಅವನ್ನ ಐಡೆಂಟಿಫಿಕೇಶನ್ ಮಾಡಿಸಿ ನೀವು ಐಡೆಂಟಿಫಿಕೇಶನ್ ಪರೇಡ್ ಮಾಡ್ತೀರಿ. ಅವ್ನಿಗೆ ಗೊತ್ತೇ ಇರೋದಿಲ್ಲ. ಇವತ್ತೇ ಒಂದು ನಾನು ಮರ್ಡರ್ ಕೇಸಲ್ಲಿ ಇವತ್ತೇ ಒಂದು ರಾಜಾಜಿನಗರ ಪೊಲೀಸ್ ಸ್ಟೇಷನ್, ಒಂದು ಯಾವ ಹೇಳೋದು ಬೇಡ, ಒಂದು ಯಾವ್ದೋ ಪೊಲೀಸ್ ಸ್ಟೇಷನ್ ಅಲ್ಲಿ ಕಂಪ್ಲೇಂಟ್ ಇಸ್ ಅನ್ hearsay witness, just he came to the after receiving a phone call, ಅವ್ನು ಡೆಡ್ ಬಾಡಿಯಲ್ಲಿ ಬಿದ್ದಿರ್ತದೆ, ಗೊತ್ತಾಗ್ತದೆ, ಅವ್ನು ಹೇಳ್ತಾನೆ. ಒಮ್ಮೆಲೆ ಅಯ್ಯೋ ಏನ್ ಮಾಡಿದಾರೆ ಅಂದ್ರೆ ಇವ್ರನ್ನ ಬಂದು ಐಡೆಂಟಿಫಿಕೇಶನ್ ಪರೇಡ್ ಮಾಡಿಸ್ತಾರೆ. ಯಾವಾಗ ಗೊತ್ತಾಯ್ತು ಅವ್ನಿಗೆ, ಯಾವ ಸಂದರ್ಭದಲ್ಲಿ ಗೊತ್ತಾಯ್ತು, ಏನ್ ನಥಿಂಗ್. ಅದಕ್ಕಾಗಿ ಸರ್ಕಮ್ಸ್ ಎವಿಡೆನ್ಸ್ ಅನ್ನ ಐ ವಿಟ್ನೆಸ್ ಆಗಿತ್ತು ಅಂತಂದ್ರೆ ದೆನ್ ಐಡೆಂಟಿಫಿಕೇಶನ್ ಪರೇಡ್ ಇಫ್ ಈಸ್ ಇನ್ ದ ಜೈಲ್, ತಹಸೀಲ್ದಾರ್ಗೆ ಇಮಿಡಿಯೇಟ್ ಆಗಿ ವಿತ್ ಇನ್ ದ ಸ್ಟಿಪ್ಯುಲೇಟೆಡ್ ಪೀರಿಯಡ್, ಇಂಪಾರ್ಟೆಂಟ್ ಟೈಮ್ ಲಿಮಿಟ್ ನಲ್ಲಿ ಯು ಮಸ್ಟ್ ಕಂಡಕ್ಟ್. ಅವ್ನು ಏನಾಗ್ತದೆ, ಬೇಲ್ ಆದ್ಮೇಲೆ ನೀವ್ ಏನ್ ಮಾಡಕ್ಕಾಗ್ತದೆ, ಐಡೆಂಟಿಫಿಕೇಶನ್ ಪರೇಡ್ ಮಾಡ್ಲಿಕ್ಕೂ ಆಗಲ್ಲ ಕಸ್ಟಡಿಯಲ್ಲಿ ಇದ್ದಂತ ಸಂದರ್ಭದೊಳಗೆ. ಸೊ ಇಮಿಡಿಯೇಟ್ಲಿ ಯು ಹ್ಯಾವ್ ಟು ಸಾರ್ಟ್ ದ ಪರ್ಮಿಷನ್ ಬೈ ದ ಕನ್ಸರ್ನ್ ಮ್ಯಾಜಿಸ್ಟ್ರೇಟ್ ಫಾರ್ ಕಂಡಕ್ಟಿಂಗ್ ಆಫ್ ಅನ್ ಇನ್ವೆಸ್ಟಿಗೇಷನ್ ಐಡೆಂಟಿಫಿಕೇಶನ್ ಪರೇಡ್ ಇನ್ ದ ಜೈಲ್ ಅಥಾರಿಟಿ. ಅವಾಗ ತಹಸೀಲ್ದಾರ್ ಕೊಡ್ತಾರೆ, ಅವಾಗ ರಿಪೋರ್ಟ್ ಬರ್ತದೆ, ಇಮಿಡಿಯೇಟ್ಲಿ ಹಿ ವಿಲ್ ಸಬ್ಮಿಟ್ ದ ರಿಪೋರ್ಟ್. ನಮಗೊಂದು ಎಸ್ಟಾಬ್ಲಿಷ್ ಮಾಡ್ಲಿಕ್ಕೆ ಸಹಾಯವಾಗ್ತದೆ. ಆದ್ರಿಂದ ಇಂಪಾರ್ಟೆಂಟು, ನೀವು ಅಕ್ಯೂಸ್ಡ್ ನೀವು ಬೇಲ್ಗಳನ್ನ ರಿಜೆಕ್ಟ್ ಮಾಡ್ತಕ್ಕಂಥ ಸಂದರ್ಭದೊಳಗೆ ತುಂಬಾ ಎಫೆಕ್ಟಿವ್ ಆಗಿ ನೀವು ಡಿಟೇಲ್ ಆಗಿ ಕೊಟ್ಟರೆ ಮಾತ್ರ ಪ್ರಾಸಿಕ್ಯೂಟರ್ ಎಫೆಕ್ಟಿವ್ ಆಗಿ ನಿಮ್ ಪರವಾಗಿ ವಾದ ಮಾಡ್ಲಿಕ್ಕೆ ಸಾಧ್ಯವಾಗ್ತದೆ. ಇವೆಲ್ಲವುಗಳನ್ನ ಒಟ್ಟಾರೆ ನಮ್ಮ ಉದ್ದೇಶ ಉತ್ತಮವಾಗಿರ್ತಕ್ಕಂಥ ಕೆಲಸ ಆಗ್ಬೇಕು ಅಂತಕ್ಕಂತಹದ್ದು. ನಿಮ್ಮ ಯಾವುದೇ ಲೋಪಗಳನ್ನು ಎತ್ತಿ ತೋರಿಸ್ಬೇಕು ಅನ್ನೋ ಉದ್ದೇಶ ಇದರಲ್ಲಿ ಯಾವತ್ತೂ ಇಲ್ಲ. ನಿಮ್ಮ ಸಹಭಾಗಿತ್ವದಲ್ಲಿ ಉತ್ತಮವಾಗಿ ಕೆಲಸ ಮಾಡೋಣ ಅಂತಕ್ಕಂತಹದ್ದನ್ನ ಈ ಸಂದರ್ಭದಲ್ಲಿ ಹೇಳ್ತಾ, ಇದು ಈಗ ಪ್ರಾರಂಭ ಮಾಡಿದ್ದೀವಿ ನಾವು ಪ್ರಾಸಿಕ್ಯೂಷನ್ ಮತ್ತು ನಮ್ಮ ಇನ್ವೆಸ್ಟಿಗೇಷನ್ ಆಫೀಸರ್ಸ್. ಒಂದು ರೀತಿಯಾಗಿ ನಾವು ಒಂದೇ ಬಂಡಿ ಎರಡು ಗಾಲಿ ಉದ್ದೇಶ ಅಷ್ಟೇ.
ಒಳ್ಳೆ ರೀತಿಯಿಂದ ಆಗ್ಬೇಕು ಅಂತಕ್ಕಂಥದ್ದು, ಅದೊಂದು ಸಹಭಾಗಿತ್ವ, ಒಂದು ಸಹಕಾರ ಇರ್ಲಿ ಅನ್ನೋ ಕಾರಣಕ್ಕಾಗಿ ನಮ್ಮ ಪೊಲೀಸ್ ಕಮಿಷನರ್ನವ್ರನ್ನ ನಾನು ವಿನಂತಿ ಮಾಡ್ಕೊಂಡಿದ್ದೇನೆ. ಆ ಕಾರಣಕ್ಕಾಗಿ ಇನ್ನು ನಾವು ಪ್ರತಿ 15 ದಿನಗಳಿಗೊಮ್ಮೆ ನಾವು ನಿಮ್ಮ ಜೊತೆಗೆ ಇಂಟ್ರಾಕ್ಟ್ ಮಾಡ್ತೀವಿ. ಇಂಟ್ರಾಕ್ಟ್ ಮಾಡೋದ್ರಿಂದ, ನೀವು ಜೊತೆಗೆ ನಮ್ಮ ಜೊತೆಗೆ ಇಂಟ್ರಾಕ್ಟ್ ಮಾಡೋದ್ರಿಂದ ಸ್ವಲ್ಪ ಏನಾದ್ರೂ ಇಂಪ್ರೂವ್ಮೆಂಟ್ ಮಾಡೋಣ. ಈಗ ಟೆಕ್ನಾಲಜಿ ಬಹಳ ತುಂಬಾ ಇಂಪ್ರೂವ್ಮೆಂಟ್ ಆಗಿದೆ. ಈಗ ಮೊದಲನೇ ಏನ್ ಕಲೆಕ್ಷನ್ ಆಫ್ ಎವಿಡೆನ್ಸ್ ಇತ್ತು ಅದನ್ನ ಬಿಟ್ಟು ಹೊಸದಾಗಿ ಒಬ್ಬ ತನಿಖಾಧಿಕಾರಿಯಾಗಿ ಚಾಕಚಕ್ಯತೆಯಿಂದ ಈಗೇನು ಎಲೆಕ್ಟ್ರಾನಿಕ್ ಎವಿಡೆನ್ಸ್ ಬಂದಿದೆ, ಆ ಎಲೆಕ್ಟ್ರಾನಿಕ್ ಎವಿಡೆನ್ಸ್ ಗಳ ಮೂಲಕ ನಾವು ಸಾಬೀತುಪಡಿಸಲಿಕ್ಕೆ ಸಾಧ್ಯವಿದೆ. ಆದ್ರಿಂದ ಆ ರೀತಿಯಾಗಿ ತೆಗೆದುಕೊಂಡು ಹೋಗೋಣ ಅಂತಕ್ಕಂಥದ್ದು ನಾವು ಏನು ವಿನಂತಿ ಮಾಡ್ಕೊಂಡಿದ್ವಿ. ಮಾನ್ಯ ವಾರ್ ಸಾಹೇಬರು ಬಹಳ ಇಂಟ್ರೆಸ್ಟ್ ತಗೊಂಡು ಮತ್ತು ಕಮಿಷನರ್ ಸಾಹೇಬರು ಮತ್ತು ಚಂದ್ರಗುಪ್ತ ಸಾಹೇಬರು ಇದಕ್ಕೆಲ್ಲ ಅನುಮತಿ ಕೊಟ್ಟು ದಯವಿಟ್ಟು ಇದನ್ನ ನಾವು ಇವತ್ತು ಪ್ರಾರಂಭ ಮಾಡಿದ್ವಿ. ಪ್ರತಿ 15 ದಿನಗೊಮ್ಮೆ ಅಥವಾ ಒಂದು 20 ದಿನಗೊಮ್ಮೆ ನಿಮ್ಮ ಎಲ್ಲಾ ತನಿಖಾಧಿಕಾರಿಗಳ ಜೊತೆಗೆ ಒಂದು ಅರ್ಧ ತಾಸು 1 ತಾಸು ನಾವು ನಮ್ಮ ಅಭಿಪ್ರಾಯಗಳನ್ನ ಹಂಚ್ಕೊಳ್ತೀವಿ. ನೀವು ಕೂಡ ನಿಮ್ಮ ಅಭಿಪ್ರಾಯಗಳನ್ನ ನಿಮ್ಗೆ ಏನ್ ಬೇಕಾಗ್ತದೆ, ತನಿಖೆಯಲ್ಲಿ ಏನ್ ನ್ಯೂನ್ಯತೆಗಳು ಅಥವಾ ಏನ್ ಮಾಡ್ಬೇಕು ಅಂತಕ್ಕಂಥದ್ದನ್ನ ಕೇಳಿದ್ರೆ ಅಂದ್ರೆ ವಿಲ್ ರಿಯಾಕ್ಟ್, ನಿಮಗೆ ರಿಯಾಕ್ಟ್ ಮಾಡ್ತೀನಿ. ಆಮೇಲೆ ಬೆಂಗಳೂರು ಸಿಟಿಯಲ್ಲಿ ಒಬ್ರು ಯಾರು ಕೇಳಿದ್ರೆ ದಯವಿಟ್ಟು ಹೇಳಿ. ಲಕ್ಷ್ಮಣ ಸರ್ ಹೇಳ್ರಿ ಸರ್. ಎಲ್ಲ ಅನ್ಮ್ಯೂಟ್ ಮಾತಾಡಿ ಸರ್. ನಮಸ್ತೆ ಸರ್, ಥ್ಯಾಂಕ್ ಯು ಸರ್. ತೀರಾ ಒಂದು ವ್ಯವಸ್ಥಿತವಾಗಿ ತಾವು ಸಾಕಷ್ಟು ವಿಚಾರಗಳನ್ನ ಹೇಳಿದೀರಾ. ಅದ್ರಲ್ಲಿ ನಂದು ಒಂದು ಡೌಟ್ಸ್ ಇದೆ ಸರ್, ಒಂದು 2 ನನ್ನ ಕಡೆಯಿಂದನೂ ಬೇರೆ ಅದರ್ ಆಫೀಸರ್ಸ್ಗೆ ಸಜೆಷನ್ ಇದೆ. ಡೌಟ್ ಏನಂದ್ರೆ, ಒಂದು ತಾವು ಬರವಣಿಗೆ ಪಂಚನಾಮೆ ಬಗ್ಗೆ ಹೇಳಿದ್ರಿ ಸರ್, ಆದ್ರೆ ರೀಸೆಂಟ್ ಆಗಿ ಹೈಕೋರ್ಟ್ ಅಲ್ಲಿ ಯಾವುದೇ ಕಾರಣಕ್ಕೂ ಬರವಣಿಗೆ ಇನ್ ಮುಂದೆ ತಗೊಳ್ಳೋದಿಲ್ಲ, ಎಲ್ಲಾನು ಟೈಪ್ಡ್ ಇರ್ಬೇಕು ಅಂತೇನೋ ಒಂದು ವಿಚಾರ ಕೇಳ್ಪಟ್ವಿ. ಅದ್ರ ಬಗ್ಗೆ ತಮ್ಮ ಕಡೆಯಿಂದ ಒಂದು ಕ್ಲಾರಿಫಿಕೇಶನ್ ಕೇಳ್ತೀನಿ ಸರ್. ಹಾಗೆ ಮಾಜರಲ್ಲಿ ಈಗ ನಾವು ಸಾಕಷ್ಟು ತಾವ್ ಹೇಳ್ದಂಗೆ ಇದೇನು ಸೋಕೋ ಟೀಮ್ ನ ಆ ಮೆಟೀರಿಯಲ್ ಎವಿಡೆನ್ಸ್ ನ ಕಲೆಕ್ಟ್ ಮಾಡೋದಕ್ಕೆ ಕರೆಸ್ತಾ ಇದೀವಿ ಅಥವಾ FSL ನ ಕರೆಸ್ತಾ ಇದೀವಿ. ಅವ್ರುಗಳು ಏನ್ ಹೇಳ್ತಾರೆ ಅಂದ್ರೆ, ಪ್ರತಿಯೊಂದು ಇದರಲ್ಲೂ ಅವ್ರಿಗೆ ವಿಟ್ನೆಸ್ ಹಾಕೋತಾ ಹೋದ್ರೆ ಬೇರೆ ಕೆಲಸ ಮಾಡಕ್ಕೆ ಆಗೋದಿಲ್ಲ. ಅವ್ರೇನ್ ಪ್ಯಾಕ್ ಮಾಡಿ ಕೊಡ್ತಾರೆ ಅದನ್ನ ಮೆನ್ಷನ್ ಮಾಡಿ ನಾವು ಯೂಸ್ ಮಾಡ್ಕೋತಾ ಇದೀವಿ ಸರ್. ಅದನ್ನ ವಿಟ್ನೆಸ್ ಆಗಿ ಅವ್ರಿಗೆ ಸೈಟ್ ಮಾಡದಿದ್ರೆ ನಡೆಯುತ್ತಾ, ಮಾಡ್ಲೇಬೇಕಾ ಅನ್ನೋದು ತಮ್ಮ ಕಡೆಯಿಂದ ಒಂದು ಕ್ಲಾರಿಫಿಕೇಶನ್ ಬೇಕಾಗುತ್ತೆ ಸರ್. ಇದಾದ್ಮೇಲೆ ಇನ್ನೊಂದ್ 2 ನಂದು ವ್ಯೂಸ್ ಇದೆ ಸರ್, ಅದು ಎಕ್ಸ್ಪ್ರೆಸ್ ಮಾಡ್ತೀನಿ ಸರ್. ಈ 2 ವಿಚಾರದಲ್ಲಿ ತಾವು ಕ್ಲಾರಿಫೈ ಮಾಡಕ್ ಕೇಳ್ಕೊತೀನಿ ಸರ್. ಹೇಳಿ. ಈಗ ಬರವಣಿಗೆ ಹೈಕೋರ್ಟ್ ನಲ್ಲಿ ಏನಿದೆ ಅದು ದಟ್ ಇಸ್ ಅ ಡಿಫರೆಂಟ್. ನೀವು ಚಾರ್ಜ್ ಶೀಟ್ ಸಬ್ಮಿಟ್ ಮಾಡಿ ನಮ್ಮಲ್ಲಿ ಇನ್ವೆಸ್ಟಿಗೇಷನ್ ಏನ್ ಕೊಡ್ತೀರಿ, ಚಾರ್ಜ್ ಶೀಟ್ ಇಸ್ ಡಿಫರೆಂಟ್. ಈಗ ಆಲ್ ದ ಈವನ್ ಸೆಷನ್ಸ್ ಕೋರ್ಟ್ ಮತ್ತು ಹೈಕೋರ್ಟ್ ಗಳಲ್ಲಿ ಯಾವುದೇ ಅರ್ಜಿಗಳನ್ನ ಸಲ್ಲಿಸಿದಾಗ ಇಟ್ ಶುಡ್ ಬಿ ಇನ್ ದ ಟೈಪ್ಡ್ ಅಂತಕ್ಕಂಥದ್ದು ಕ್ರಿಮಿನಲ್ ರೂಲ್ಸ್ ಆಫ್ ಪ್ರಾಕ್ಟೀಸ್ ನಲ್ಲಿ ಇರ್ತಕ್ಕಂಥದ್ದು. ಆದ್ರೆ ಚಾರ್ಜ್ ಶೀಟ್ ನಲ್ಲಿ ಹಾಕುವಂತ ಸಂದರ್ಭದೊಳಗೆ ಯು ಮಸ್ಟ್ ಹ್ಯಾವ್ ಟು ಮ್ಯಾಂಡೇಟರಿ. ಅದರಲ್ಲಿ ಏನಾಗ್ತದೆ, ನಾನು ಹೇಳ್ತಕ್ಕಂಥದ್ದು ಈ ಬಿಲ್ಡಿಂಗ್ ನಲ್ಲಿ ಯಾವ್ದಾದ್ರು ಕಟ್ಟಡಗಳಲ್ಲಿ ನೀವು ಪಂಚನಾಮ ಮಾಡಿದಾಗ ಅದನ್ನ ಸೋರ್ಸ್ ಆಫ್ ನೀವು ಕಂಪ್ಯೂಟರ್ ಗಳನ್ನ ತಗೊಂಡೋಗಿ ಅಲ್ಲಿ ಪ್ರಿಂಟ್ ಎಲ್ಲಿ ತಗೊಂಡ್ರಿ, ಪ್ರಿಂಟ್ ಕಂಪ್ಯೂಟರ್ ಜೊತೆಯಾಗಿ ತಗೊಂಡೋಗಿದ್ರಾ, ಅದನ್ನ ಯು ಮಸ್ಟ್ ಹ್ಯಾವ್ ಟು ಎಕ್ಸ್ಪ್ಲೇನ್ ಇನ್ ದ ಪಂಚನಾಮ. ಒಂದು. ಎರಡನೇದು, ಈ ಹೈಕೋರ್ಟ್ ಮತ್ತು ಸೆಷನ್ಸ್ ಕೋರ್ಟ್ ಗಳಲ್ಲಿ ಯಾವುದೇ ಅಪ್ಲಿಕೇಶನ್ ಅನ್ನ ನಾವು ಬರೆದಾಗ, ನಾಟ್ ಚಾರ್ಜ್ ಶೀಟ್ ಬಗ್ಗೆ ಅಲ್ಲ, ಅರ್ಜಿಗಳನ್ನ ಸಲ್ಲಿಸಿದಾಗ ಇಟ್ ಶುಡ್ ಬಿ ಇನ್ ದ ಟೈಪ್ಡ್ ಅಂತ, ಅದು ಕ್ರಿಮಿನಲ್ ರೂಲ್ಸ್ ಆಫ್ ಪ್ರಾಕ್ಟೀಸ್ ನಲ್ಲಿ ಇರ್ತಕ್ಕಂಥದ್ದು. ಇದು ಪಂಚನಾಮಕ್ಕೆ ಅಪ್ಲಿಕೇಬಲ್ ಅಲ್ಲ, ಪಂಚನಾಮಗಲ್ಲ. ನಾನು ಪಂಚನಾಮ ಹೇಳ್ತಾ ಇರ್ತಕ್ಕಂಥದ್ದು ಇನ್ ಕೇಸ್ ಆಫ್ ರೂರಲ್ ಯಾವ್ದೋ ಒಂದು ಇದರಲ್ಲಿ ಲೋನ್ಲಿ ಪ್ಲೇಸ್ ಅಲ್ಲಿ, ಯಾವ್ದೋ ಒಂದು ದಟ್ಟಾರಣ್ಯ ಒಂದು ಪೊದೆಗಳಲ್ಲಿ ಅಥವಾ ಯಾವ್ದೋ ಒಂದು ಪ್ಲೇಸ್ ಯಾವ್ದು ಇರ್ತಕ್ಕಂಥ ಯಾರು ಜನವಸತಿ ಇರತಕ್ಕಂಥ ಪ್ರದೇಶಗಳಲ್ಲಿ ನೀವು ಹೋಗಿ ಪಂಚನಾಮ ಮಾಡಿದಂತ ಸಂದರ್ಭದೊಳಗೆ ನಿಮ್ಗೆ ಅಲ್ಲಿ ಹೆಂಗ್ ಪ್ರಿಂಟ್ ತಗೊಳ್ಳಿಕ್ ಆಗ್ತದೆ, ಕಂಪ್ಯೂಟರ್ ಪ್ರಿಂಟ್ ಬಂತಂದ್ರೆ ಇಟ್ಸ್. ಅದಕ್ಕಾಗಿ ನಾವು ಹೇಳ್ತಕ್ಕಂಥದ್ದು, ತಾವು ಅಲ್ಲಿ ಹೋದ್ವಿ ಅಂದ್ರೆ ಕಂಪ್ಯೂಟರ್ ಪ್ರಿಂಟ್ ತೆಗೆದ್ವಿ ಅಂದ್ರೆ, ಅಥವಾ ನೀವು ಅಲ್ಲಿ ಪಂಚನಾಮ ಮಾಡ್ಕೊಂಡು ಬಂದು ಅಲ್ಲಿ ಹತ್ತಿರದಲ್ಲಿ ಮನೆಯಲ್ಲಿ ಇಂತಲ್ಲಿತ್ತು ಪ್ರಿಂಟ್ ತಗೊಂಡೋಗಿದ್ವಿ ಅಥವಾ ಪರಿಕರಗಳನ್ನ ನಾನು ತೆಗೆದುಕೊಂಡು ಹೋಗಿದ್ದೆ ಅಂತಕ್ಕಂಥದ್ದನ್ನ ನೀವು ನಿಮ್ಮ ಪಂಚನಾಮದಲ್ಲಿ ಎಕ್ಸ್ಪ್ಲೇನ್ ಮಾಡಿದ್ರೆ ದಟ್ ಈಸ್ ಎ ರೈಟ್ ಎಕ್ಸೆಪ್ಟೇಬಲ್. ಬಟ್ ಲೋನ್ಲಿ ಪ್ಲೇಸ್ ಅಲ್ಲಿ ಮಾಡಿರ್ತಕ್ಕಂಥದ್ದನ್ನ ಯಾಕಂದ್ರೆ ಡೌಟ್ ಕ್ರಿಯೇಟ್ ಆಗ್ತದೆ ಅಲ್ಲಿ, ಹೌದಲ್ಲ? ನೀವು ಜನರಲ್ ಇದರಲ್ಲಿ ಡೌಟ್ ಕ್ರಿಯೇಟ್ ಆಗಿರೋದ್ರಿಂದ ನೀವು ಹ್ಯಾಂಡ್ ರೈಟಿಂಗ್ ಅಲ್ಲೇ ಮಾಡಿ, ನೀವು ಯಾರು ದಸ್ತಕೂರ್ ಇರ್ತಾರೆ ನಾವು ಪಂಚನಾಮನ ಮಾಡಿದ್ವಿ ಅಂತಂದ್ರೆ ದಟ್ ಇಸ್ ಎನ್ ಎಕ್ಸೆಪ್ಟೇಬಲ್. ಒಂದೇದು. ಆಮೇಲೆ FSL ಅಂತ ಹೇಳ್ತಾ ಇದ್ರಿ ನೀವು. FSL 2ನೇ ಪ್ರಶ್ನೆ ಕೇಳಿದ್ರಿ. FSL ಅವರು ತೆಗೆದುಕೊಳ್ತಕ್ಕಂತಹದ್ದು ಉದ್ದೇಶ ಸೀನ್ ಆಫ್ ಕ್ರೈಮ್ ಅಲ್ಲ, ಕ್ರೈಮ್ ರಿಪೋರ್ಟ್. ಅವರು ಸೀನ್ ಆಫ್ ಕ್ರೈಮ್ ರಿಪೋರ್ಟ್ ಅನ್ನ FSL ಅವ್ರ ಕಡೆಯಿಂದ ತಗೊಂಡ್ರಿ ಅಂತಂದ್ರೆ ಏನ್ ಮಟೀರಿಯಲ್ ಆಬ್ಜೆಕ್ಟ್ ಕಲೆಕ್ಟ್ ಮಾಡಿದ್ರು, ಆಸ್ ಇಫ್ ಯು ವಿಲ್ ಲೈಕ್ ಎ ಪಂಚನಾಮ. ಹೀನಿಯಸ್ ಅಫೆನ್ಸ್ ಗಳಲ್ಲಿ, ನಾಟ್ ಇನ್ ಕಾಮನ್ ಎಲ್ಲಾ ಅಫೆನ್ಸ್ ಗಳಲ್ಲಿ ಅಲ್ಲ ನಾನು ಹೇಳ್ತಾ ಇರ್ತಕ್ಕಂಥದ್ದು. ಹೀನಿಯಸ್ ಅಫೆನ್ಸ್ ಗಳಲ್ಲಿ, ಅತಿ ಘೋರ ಅಪರಾಧಗಳಲ್ಲಿ, ನೀವು ಸೀನ್ ಆಫ್ ಕ್ರೈಮ್ ಗಳಲ್ಲಿ ನೀವು ಕಲೆಕ್ಷನ್ ಆಫ್ ಮಟೀರಿಯಲ್ ಆಬ್ಜೆಕ್ಟ್, ಅದು ಫಿಂಗರ್ ಪ್ರಿಂಟ್ಸ್ ಇರಬಹುದು, ಅಥವಾ ಮಟೀರಿಯಲ್ ಆಬ್ಜೆಕ್ಟ್ ಮೇಲೆ ಬ್ಲಡ್ ಸ್ಟೇನ್ಸ್ ಇರಬಹುದು, ಅಥವಾ ಮಟೀರಿಯಲ್ ಆಬ್ಜೆಕ್ಟ್ ಇರಬಹುದು,
ಅವುಗಳನ್ನ ನೀವು ಕಲೆಕ್ಟ್ ಮಾಡುವಂತ ಸಂದರ್ಭದೊಳಗೆ ನೀವು ಇಬ್ರು ಪಂಚರನ್ನ ಕರ್ಕೊಂಡು ಹೋಗ್ತಿರ್ತೀರಿ. ಅವ್ರ ಜೊತೆಗೆ ಸೀನ್ ಆಫ್ ಕ್ರೈಮ್ ರಿಪೋರ್ಟ್ ಇತ್ತು ಅಂತಂದ್ರೆ ನಿಮಗೆ ಇಟ್ ವಿಲ್ ಹೆಲ್ಪ್ಫುಲ್ ಟು ನಿಮ್ಮ ತನಿಖೆಯನ್ನು ಏನ್ ಮಾಡ್ತಿರ್ತೀರಿ, ನಿಮ್ಮ ಪಂಚನಾಮ ಏನ್ ಮಾಡಿರ್ತೀರಿ, ಅದಕ್ಕೆ ಇಟ್ ಇಸ್ ಎ ವೆರಿ ಕೊರಾಬರೇಟಿವ್ ಎವಿಡೆನ್ಸ್. ಇಟ್ ಇಸ್ ಎ ಪಾರ್ಟ್ ಆಫ್ ದಿ ಅವ್ರದ್ದು FSL ಅವ್ರದ್ದು ನಾವು ಬರಲ್ಲ ಅನ್ನಕ್ಕಾಗಲ್ಲ. ಇಟ್ ಇಸ್ ಎನ್ ಪಾರ್ಟ್ ಆಫ್ ಯುವರ್ ಡ್ಯೂಟಿ. ನಿಮ್ಮ ಹೀನಿಯಸ್ ಅಫೆನ್ಸ್ ಗಳಲ್ಲಿ ಯು ಕ್ಯಾನ್ ರಿಕ್ವೆಸ್ಟ್ ಮಾಡಿದ್ರೆ ಅಂದ್ರೆ certainly they will appear as early as possible. ಈಗ ನೀವು ಫಿಂಗರ್ ಪ್ರಿಂಟ್ಸ್ ಯು ಕಾಂಟ್ ಟೇಕ್ ಇಟ್. ಫಿಂಗರ್ ಪ್ರಿಂಟ್ಸ್ ತೊಗೊಳಕ್ ಆಗ್ತದ? ದೇರ್ ಇಸ್ ಎ ಪಾಸಿಬಿಲಿಟಿ. ಫಿಂಗರ್ ಪ್ರಿಂಟ್ಸ್ ಆಫ್ ಅಲ್ಲಿ ಇದ್ದಂತ ಸಂದರ್ಭದೊಳಗೆ ಅವ್ರು ನೀವು ಯು ಕ್ಯಾನ್ ಎಸ್ಟಾಬ್ಲಿಷ್ಡ್ ಅವ್ನು ಅಲ್ಲಿ ಪ್ರೆಸೆನ್ಸ್ ಇದ್ದ ಬಗ್ಗೆ, ಹೌದಾ? ಆಮೇಲೆ ನೀವು ಕಲೆಕ್ಷನ್ ಆಫ್ ಇದೇನು ಬ್ಲಡ್ ಸ್ಟೇನ್ಸ್ ಇರ್ತದೆ, ಬ್ಲಡ್ ಸ್ಟೇನ್ ಸ್ಯಾಂಪಲ್ಸ್ ಇನ್ ದ ವಾಲ್ ಆಸ್ ವೆಲ್ ಆಸ್ ವಾಲ್ ಅಥವಾ ಮಡ್ ನಲ್ಲಿ ಇರ್ತಕ್ಕಂಥದ್ದು, ಬಟ್ ಯು ಕಾಂಟ್ ಕಲೆಕ್ಟ್ ಇಟ್. ಅಂತ ಸಂದರ್ಭದೊಳಗೆ ನೀವೇ ಕಲೆಕ್ಟ್ ಮಾಡಿರ್ತಕ್ಕಂಥದ್ದು ಅವ್ರು ಟೆಕ್ನಿಕಲಿ ಇಫ್ ದೇವ್ ಕಲೆಕ್ಟೆಡ್ ಹೌ ಮಚ್ ಇಟ್ ಈಸ್ ರಿಕ್ವೈರ್ಡ್, ಅವಾಗ ಏನು ಅಂತಕ್ಕಂಥದನ್ನ ನಾವು ಕಂಪೇರ್ ಮಾಡ್ಲಿಕ್ಕೆ ಆಗ್ತದೆ. ನಾನು ಒಂದು ರಿಕ್ವೆಸ್ಟ್ ಮಾಡೋದು, ನೀವು ಏನ್ ಬ್ಲಡ್ ಸ್ಟ್ಯಾಂಪಲ್ ಸ್ಟೇನ್ ಕಲೆಕ್ಟ್ ಮಾಡ್ತೀರಿ, ಯು ಮಸ್ಟ್ ಹ್ಯಾವ್ ಟು ಗೆಟ್ ದ ಬ್ಲಡ್ ಆಫ್ ದಿ ಆರ್ ಇಂಜೂರ್ಡ್ ಆರ್ ಡಿಸೀಸ್ಡ್, ಕಂಪೇರ್ ವಿತ್ ಅವ್ನ ಬ್ಲಡ್ ಅವಂದೇ ಇರ್ತಕ್ಕಂಥದನ್ನ. ಮೇಡಮ್ ಒಂದ್ ಹೇಳಿದ್ರು, ಯಾರೋ ಥರ್ಡ್ ಪಾರ್ಟಿ ಬ್ಲಡ್ ಬಂದಿರ್ತಕ್ಕಂಥದನ್ನ ವಿ ಹ್ಯಾವ್ ಗಾಟ್ ಇಟ್, ಆ ಬ್ಲಡ್ ಅಲ್ಲ ಅವ್ರದ್ದು ಅಲ್ಲ ಅಂತ ಬಂದಿರ್ತಕ್ಕಂಥ ರಿಪೋರ್ಟ್ ಗಳನ್ನ ನಾವು ನೋಡ್ತಾ ಇರ್ತೀವಿ. ಏನಾಗಿದೆ ಈಗಿನ ಫಾಸ್ಟ್ ಆಗಿ ಕೊಡ್ತಾ ಇದಾರೆ FSL ಅವ್ರು, ಮೊದಲಂಗೆ ಇಲ್ಲ, ಈಗ ಸ್ವಲ್ಪ ಸ್ಪೀಡ್ ಅಪ್ ಆಗಿದೆ. ನಾವು ಆಸ್ ಅರ್ಲಿ ಆಸ್ ಪಾಸಿಬಲ್ ವಿ ಹ್ಯಾವ್ ಟು ಗೆಟ್ ದ ರಿಪೋರ್ಟ್. ನಿಮಗೆ ಯಾವಾಗ ನಾವು ಇನ್ನೂ ಪ್ರಾಸಿಕ್ಯೂಟರ್ ಆಗಿ ಬಂದಿರ್ಲಿಕ್ಕಿಲ್ಲ, ಅವಾಗ ಅಫೆನ್ಸ್ ಆಗಿತ್ತು. ಮೊನ್ನೆ FSL ರಿಪೋರ್ಟ್ ಗಳನ್ನ ತೆಗೆದುಕೊಂಡಿದ್ವಿ ಸುಮಾರು ಕೇಸ್ಗಳು. ನಂದೇ ಒಂದು 10-15 ಕೇಸ್ಗಳಲ್ಲಿ ಆಫ್ಟರ್ ಇನ್ಸಿಡೆಂಟ್ 6 ವರ್ಷ 5 ವರ್ಷ 4 ವರ್ಷ ಆದ್ಮೇಲೆ ಬಂದಿದೆ. ದಟ್ ಈಸ್ ಅದಕ್ಕಾಗಿ ಸೊ ಅವ್ರು ಇತ್ತು ಅಂತಂದ್ರೆ ಅವ್ರ ಜೊತೆಗಿದ್ರು ಅಂತಂದ್ರೆ ಇಟ್ ವಿಲ್ ಹೆಲ್ಪ್ಫುಲ್ ಟು ಯುವರ್ ಕೇಸ್, ನಿಮ್ಗೆ ಹೆಲ್ಪ್ ಮಾಡ್ಲಿಕ್ಕೆ ಸಾಧ್ಯವಾಗ್ತದೆ. ನೆಕ್ಸ್ಟ್ ಯಾರಾದ್ರೂ ಇದ್ರೆ ಕೇಳಿ ಸರ್. ಇಲ್ಲ ಇದೆ ಕಂಟಿನ್ಯೂ ಮಾಡ್ತೀನಿ ಸರ್. ನಾನು ಇನ್ನೊಂದ್ 2 ಇದೆ. ಒಂದು ಅದೇ ಈಗ ಅವ್ನ್ ಕಂಪಲ್ಸರಿ ಇನಸ್ ಕೇಸಲ್ಲಿ ಕರ್ಕೋತೀವಿ ಸರ್. ಆಸ್ ಎ ಮಾಜರ್ ಟೈಮಲ್ಲಿ ಕಲೆಕ್ಟ್ ಮಾಡಿ ಕೊಟ್ರು ಅಂತ ಹೇಳ್ತೀವಿ, ಅದನ್ನ ಅಗೇನ್ FSL ಹೋಗುತ್ತೆ, ಅದು ರಿಪೋರ್ಟ್ ತಗೋತೀವಿ. ಇನ್ನು ಕೇಸ್ ಏನಾದ್ರು ಮಾಜರ್ಗೆ ಯಾರು ಬಂದಿದ್ರು ಆ ಟೈಮಲ್ಲಿ ಅವ್ರನ್ನ ವಿಟ್ನೆಸ್ ಆಗಿ ಸೈಟ್ ಮಾಡೋದು ಮ್ಯಾಂಡೇಟರಿ ಇದೆಯಾ ಅಥವಾ ಬಿಟ್ರು ನಡೆಯುತ್ತಾ? ಇವರು ಅಫಿಸಿಯಲ್ ವಿಟ್ನೆಸ್ ಆಗ್ತಾರೆ. when the officer who is present at the time of at the time of a panchanama, he will give you will get the scene of crime report. Report you will get it. It is a part of the charge sheet. It is very important. It is corroborating your case. It is very important. You will ask him, scene of crime when you have visited ಏನು ಕೊಟ್ಟಿದ್ರೆ scene of crime ಕೊಡಿ ನಮಗೆ ಅಂತ ಫಸ್ಟ್ ಕೇಳ್ಕೊಂಬಿಡಿ. scene of crime collection of the material objects and everything ಅದನ್ನ ನೀವು ಮೊದಲೇ ಕೇಳ್ಕೊಂಡ್ಬಿಟ್ರೆ ಇಟ್ ಇಸ್ ವೆರಿ ಹೆಲ್ಪ್ಫುಲ್. ನಮಗೂ ನೀವೇನ್ ಇನ್ವೆಸ್ಟಿಗೇಷನ್ ಮಾಡಿರ್ತೀರಲ್ವಾ, ನಮಗೆ ಎಸ್ಟಾಬ್ಲಿಷ್ ಮಾಡ್ಲಿಕ್ಕೆ ಕೋರ್ಟ್ ನಲ್ಲಿ ನಿಮ್ಮ ಪರವಾಗಿ ನಾವು ಪ್ರತಿನಿಧಿಸ್ಲಿಕ್ಕೆ ನಮಗೆ ಚೆನ್ನಾಗಾಗ್ತದೆ. ನಮ್ಗೆ ಎಸ್ಟಾಬ್ಲಿಷ್ ಮಾಡ್ಲಿಕ್ಕೆ ನಮ್ಮ ಉದ್ದೇಶ ಏನು, ಆರೋಪಿಗೆ ಶಿಕ್ಷೆ ಆಗ್ಬೇಕು, ನಾವು ಆರೋಪವನ್ನ ಸಾಬೀತುಪಡಿಸಬೇಕು ಅಂತಕ್ಕಂಥದ್ದು ನಮ್ಮ ಉದ್ದೇಶ, ಹೌದಲ್ವಾ? ಅದಂತ ನೆಕ್ಸ್ಟ್ ಹೇಳಿ, ಯಾರಾದ್ರೂ ಇದ್ರೆ ಕೇಳಿ ಸರ್. ಇಲ್ಲ ಈಗ ಇನ್ನೊಂದು 2 ಮಿನಿಟ್ಸ್ ನಾನು ತಗೋತೀನಿ ಸರ್. ಮೊಬೈಲ್ ಸೀಸರ್ ಬಗ್ಗೆ ಸರ್, ಯಾಕಂದ್ರೆ ಪರ್ಸನಲ್ ಎಕ್ಸ್ಪೀರಿಯನ್ಸ್ ಅಲ್ಲಿ ಏನಾಗುತ್ತೆ, ನಮ್ಮ IO ಅಸಿಸ್ಟೆಂಟ್ ಗಳೆಲ್ಲಾನು ಇದಾರೆ. ಹಾಗಾಗಿ ಮೊಬೈಲ್ ಯಾವ್ದೋ ಒಂದು ಆರೋಪಿ ಕಡೆಯಿಂದ ನಾವು ಸೀಸ್ ಮಾಡ್ತೀವಿ ಅಥವಾ ಕಂಪ್ಲೇಂಟ್ ಕಡೆಯಿಂದ ಸೀಸ್ ಮಾಡ್ತೀವಿ, ಅದನ್ನ ಇಂಥ ಮೊಬೈಲ್ ಇತ್ತು, IMEI ನಂಬರ್ ಇದು, ಇಂಥದ್ರಲ್ಲಿ ಸಿಮ್ ಇಂಥದ್ದಿತ್ತು ಅಂತ ಹೇಳ್ಬಿಟ್ಟು ಏನ್ ಮಾಡ್ತಾರೆ, ಪ್ಯಾಕ್ ಮಾಡಿ ಹಾಕ್ಬಿಡ್ತಾರೆ ಸರ್. ಅದು ಮತ್ತೆ FSL ಹೋಗುತ್ತೆ, ಲೇಟರ್ ಆನ್ IO ಚೇಂಜ್ ಆಗ್ತಾರೆ, ಟ್ರಾನ್ಸ್ಫರ್ ಆಗಿ ಹೋಗ್ತಾರೆ. ಮತ್ತೆ ಯಾವಾಗ್ಲೂ ಅದ್ರದ್ದು ರಿಪೋರ್ಟ್ FSL ಇಂದ ಬಂದಿರುತ್ತೆ, ಈ IO ಗೊತ್ತೂ ಇರೋದಿಲ್ಲ. ಅವಾಗ ಯಾರು ಚಾರ್ಜ್ ಇರ್ತಾರೆ ಅವರು ಕೋರ್ಟ್ಗೆ ಕೊಟ್ಟಿರ್ತಾರೆ. ವಿಟ್ನೆಸ್ ಬಾಕ್ಸ್ ಅಲ್ಲಿ ಬಂದಾಗ ಆ ಮೊಬೈಲ್ ಅಲ್ಲಿ ಏನಿತ್ತು ಅನ್ನೋದು ಗೊತ್ತೇ ಆಗೋದಿಲ್ಲ ಸರ್, ಯಾಕಂದ್ರೆ ಕೇಸ್ ಫೈಲ್ ಅಲ್ಲೂ ಇರೋದಿಲ್ಲ. ಇದನ್ನ ಓವರ್ಕಮ್ ಮಾಡೋದಕ್ಕೆ ಒಂದು ಸಣ್ಣ ಸಜೆಷನ್ ಏನಂದ್ರೆ, ಯಾವ್ದೋ ಒಂದು ಪೋಸ್ಕೋ ಕೇಸ್ ಅಲ್ಲಿ ಮೊಬೈಲ್ ಅಲ್ಲಿ ನಂದು ವಿಡಿಯೋ ತಗೊಂಡಿದ್ದ, ಫೋಟೋ ತಗೊಂಡಿದ್ದ ಅಕ್ಯೂಸ್ಡ್ ಅಂತ ಹೇಳಿ ವಿಟ್ನೆಸ್ ಕಂಪ್ಲೇಂಟ್ ಅಥವಾ ವಿಕ್ಟಿಮ್ ಸ್ಟೇಟ್ಮೆಂಟ್ ಇದ್ದಾಗ ಅಟ್ಲೀಸ್ಟ್ ಆ ಮೊಬೈಲ್ ನ ಓಪನ್ ಮಾಡಿ ನೋಡ್ಬೇಕು ಸರ್. ಮಾಜರ್ ಅಲ್ಲಿ ಅದನ್ನ ಎಂಟ್ರಿ ಮಾಡ್ಬೇಕು. ಮೊಬೈಲ್ ಏನಿತ್ತು ಅಕ್ಯೂಸ್ಡ್ ಕಡೆಯಿಂದ ಓಪನ್ ಸೀಸ್ ಮಾಡಿದ್ರೆ ಅಕ್ಯೂಸ್ಡ್ ಕಡೆಯಿಂದನೂ ಓಪನ್ ಮಾಡಿದ್ವಿ, ಆ ಲಾಕ್ ಪ್ಯಾಟರ್ನ್ ಈ ತರದಿತ್ತು, ಆ ನಂತರದಲ್ಲಿ ಆ ವಿಕ್ಟಿಮ್ದು ಮೊಬೈಲ್ ನಂಬರ್ ಅದ್ರಲ್ಲಿ ಸೇವ್ ಆಗಿತ್ತು, ಅಥವಾ ಡಯಲ್ ಮಾಡಿದ್ರೆ ಆ ಡಯಲ್ ಲಿಸ್ಟ್ ಅಲ್ಲಿ ಅದಿತ್ತು, ಮತ್ತೆ ಅವ್ರ ಫೋಟೋ ತಗೊಂಡಿದ್ರೆ ವಿಡಿಯೋ ಈ ತರ ಈ ಪಾತ್ ಅಲ್ಲಿ ವಿಡಿಯೋ ಇತ್ತು ಅಂತ ಹೇಳಿ ಮಾಜರ್ ಅಲ್ಲಿ ನಾವು ಎಂಟ್ರಿ ಮಾಡಿ ಇಟ್ಕೊಂಡಿದ್ರೆ ನಾಳೆ ತುಂಬಾ ಹೆಲ್ಪ್ ಆಗುತ್ತೆ ವಿಟ್ನೆಸ್ ಕೊಡೋ ಟೈಮಲ್ಲಿ ಅಂತ ಹೇಳಿ ಒಂದು ಒಪಿನಿಯನ್ ಸರ್. ಅದಾದ ನಂತರದಲ್ಲಿ FIR ಅಲ್ಲಿ ಸಾಕಷ್ಟು ಸೆಕ್ಷನ್ ಗಳನ್ನ ಒಂದು ನೋಡ್ಲಾರ್ದೆ ಒಂದು ಕಣ್ಣು ಮುಚ್ಕೊಂಡು ಹಾಕೋ ಸ್ಥಿತಿ ಇದೆ. ಅದ್ರ ಬಗ್ಗೆ ತೀರಾ ಗಮನ ಹರಿಸೋದು ಅಗತ್ಯ ಇದೆ. ಮತ್ತೆ ಪಂಚನಾಮನಲ್ಲಿ ಏನಾಗುತ್ತೆ, ಯೂಶುವಲ್ ಆಗಿ ಹೋಗಿ ಒಂದು ಅರ್ಧ ಗಂಟೆ ಫೋಟೋ ತಕೊಂಡು ನಿಂತ್ಕೊಂಡು ಬಂದ್ಬಿಡ್ತಾರೆ. ಎಲ್ರನ್ನೂ ಇನ್ನೊಂದು ಹಾಫ್ ಅನ್ ಅವರ್ ಎಕ್ಸ್ಟ್ರಾ ಅಲ್ಲೇ ಸ್ಪೆಂಡ್ ಮಾಡಿ ಕೂತ್ಕೊಂಡು ಮಾಡಿ ನಾವು ಬರಿತಾ ಇರೋದೆಲ್ಲ ಫೋಟೋಗಳು ತಗೊಂಡ್ ಬಂದ್ರೆ ಅದು ಹೆಲ್ಪ್ ಆಗುತ್ತೆ ಅಂತ ಅನ್ಕೋತೀನಿ ಸರ್. ಇದು ನನ್ನ ಒಪಿನಿಯನ್ ಸರ್. ಮತ್ತೆ ಇನ್ನೊಂದು ಕೊನೆಯದಾಗಿ ಒಂದು ತಮ್ಗೆ ಇನ್ನೊಂದು ರಿಕ್ವೆಸ್ಟ್ ಏನಂದ್ರೆ, ರಿಮ್ಯಾಂಡ್ ಅಪ್ಲಿಕೇಶನ್ ಸರ್. ಕೆಲವು ವೀನಸ್ ಕೇಸ್ಗಳಲ್ಲಿ ನಾನು ಅಬ್ಸರ್ವ್ ಮಾಡ್ದಂಗೆ
ನಮ್ಮೇನು ರೈಟ್ ಸ್ಟಾಫ್ಗಳು ಏನಿರ್ತಾರೆ ಅಥವಾ ಐವಗಳು ಅದ್ರ ಬಗ್ಗೆ ಗಮನ ಹರಿಸ್ತಾರೋ ಇಲ್ಲೋ ಗೊತ್ತಿಲ್ಲ. ಯಾವ್ದೋ ಒಂದು ವಿಟ್ನೆಸ್ ಸ್ಟೇಟ್ಮೆಂಟ್ ಹಾಕೊಂಡಿರ್ತೀವಿ, ಇಂಪಾರ್ಟೆಂಟ್ ಐ ವಿಟ್ನೆಸ್ ಮತ್ತೊಂದು ರಿಮಾಂಡ್ ಅಪ್ಲಿಕೇಶನ್ ಅಲ್ಲಿ ಅದನ್ನ ಡೀಟೇಲ್ಡ್ ಆಗಿ ರೀಪ್ರೊಡ್ಯೂಸ್ ಮಾಡಿರ್ತಾರೆ. ಇದನ್ನ ಅವಾಯ್ಡ್ ಮಾಡ್ಬೇಕಾಗ್ಬಹುದು ಅಂತ ಹೇಳಿ ಒಪಿನಿಯನ್ ಸರ್. ತಮ್ಮ ಕಡೆ ನಾನು ಸಜೆಷನ್. ಇಲ್ಲ ತಮ್ಮ ಸರಿ ಇದೆ. ತಮ್ಮ ಮೊಬೈಲ್ ಸೀಸರ್ ಏನಿದೆ ಅಲ್ಲ, ದಟ್ ಇಸ್ ಅನ್ ವೆರಿ ಇಂಪಾರ್ಟೆಂಟ್. ಮೊಬೈಲ್ ಸೀಸರ್ ನಲ್ಲಿ ರಿಟ್ರೀವ್ ಮಾಡ್ಲಿಕ್ಕೆ ಈವನ್ ಇಫ್ ಯು ಇಮಿಡಿಯೇಟ್ಲಿ PF ಹಾಕಿದ್ರಿ ಅಂತ ತಿಳ್ಕೊಳ್ಳಿ. ಇಫ್ ಯು PF ಇಮಿಡಿಯೇಟ್ಲಿ ಹಾಕಿದ್ರಿ ಅಂದ್ರೆ ದ ಐಲನ್ ಅಪ್ಲಿಕೇಶನ್ ಫಾರ್ ದ ಕಂಟೆಂಟ್ಸ್ ಆಫ್ ದಿ ಮೊಬೈಲ್ ನಲ್ಲಿ ನಮ್ಗೇನಾದ್ರು ಹೆಲ್ಪ್ಫುಲ್ ಆಗಿತ್ತು, ಏನಾದ್ರು ಈಗ 306 ನಲ್ಲಿ ಅದ್ರಾಗ ಏನಾದ್ರು ಮೊಬೈಲ್ ನಲ್ಲಿ ಬೈದಿದ್ದ ಏನಾದ್ರು ಒಂದು ಮಾಡಿರ್ತಾರೆ. ಬಟ್ ಇಮಿಡಿಯೇಟ್ಲಿ ನೀವು PF ಹಾಕಿ ಸೀಸರ್ ಮಾಡಿರ್ತಕ್ಕಂಥ ಸಂದರ್ಭದೊಳಗೆ ಯು ಹ್ಯಾವ್ ಟು ಸೀಕ್ ದ ಪರ್ಮಿಷನ್ ಬೈ ದ ಕನ್ಸರ್ನ್ ಜುಡಿಷಿಯಲ್ ಮ್ಯಾಜಿಸ್ಟ್ರೇಟ್ ಆರ್ ಸೆಷನ್ ಜಡ್ಜ್, ಡಿಪೆಂಡ್ ಆನ್ ದ ಕೋರ್ಟ್ಸ್. ಯು ಹ್ಯಾವ್ ಟು ಸೀಕ್ ದ ಪರ್ಮಿಷನ್. ಅವ್ರು ಹೇಳಿದ್ರಲ್ಲ ಈಗ ನಮ್ಮ PI ಅವ್ರು ಹೇಳಿದ್ರು, ಈಗ ಸರಿ ಇದೆ ಕಂಟೆಂಟ್ಸ್ ಅದ್ರಾಗೆ ನಮಗೆ ಬೇಕಾಗಿತ್ತು ಅಂತಂದ್ರೆ ಯು ಹ್ಯಾವ್ ಟು ಸೀಕ್ ದ ಪರ್ಮಿಷನ್ ಇಫ್ ಯು PF ಹಾಕಿದ್ರಿ ಅಂತಂದ್ರೆ. ಅದರ್ವೈಸ್ ಇಫ್ ಯು ಆರ್ ನಾಟ್ PF ಹಾಕದೇನೆ ಇಮಿಡಿಯೇಟ್ ಆಗಿ ಕಳಿಸಿದ್ದು ಅಂತಂದ್ರೆ ಇಫ್ ವಿತೌಟ್ ಎ ಪರ್ಮಿಷನ್ ಇಟ್ಸ್ ಆಲ್ಸೋ ನಾಟ್ ಅಡ್ಮಿಸಬಲ್ ಆಗ್ತದೆ. ಮತ್ತೆ ಮುಂದೆ ಏನಾಗ್ತದೆ, ಯಾಕೆ ಪರ್ಮಿಷನ್ ತಗೊಂಡಿಲ್ಲ, ಯಾಕೆ ನಿಮ್ಮ ಹತ್ರ 15 ದಿನ 20 ದಿನ ಇಟ್ಟರು ಕೂಡ ಯಾಕೆ ತೊಂದರೆ ಆಯ್ತು ಅಂತಕ್ಕಂಥ ಪ್ರಶ್ನೆ ಬರ್ತದೆ. ಅವ್ರು ಹೇಳಿದ್ದು ಸರಿಯಾಗಿದೆ. ಒಂದು ಮೊಬೈಲ್ ಸೀಸರ್ಸ್ ಮಾಡಿರ್ತಕ್ಕಂಥ ಸಂದರ್ಭದೊಳಗೆ ಕಂಟೆಂಟ್ಸ್ ಏನಿದೆ ನಮಗೇನ್ ಹೆಲ್ಪ್ಫುಲ್ ಆಗ್ತದೆ ಅಂತಕ್ಕಂಥದ್ದನ್ನ ನಮ್ಮ ಇನ್ವೆಸ್ಟಿಗೇಷನ್ ಕಲೆಕ್ಷನ್ ಇಟ್ ಇಸ್ ಇಂಪಾರ್ಟೆಂಟ್. ಅವ್ರು ಹೇಳಿದ್ದು ಅದು ಸರಿ ಇದೆ. ಮತ್ತು ಈಗೇನು ಪಂಚನಾಮದ್ದು ಮತ್ತು ರಿಮಾಂಡ್ ಅಪ್ಲಿಕೇಶನ್ ಹೇಳಿದಾರಲ್ಲ, ಅದು ಕೂಡ ರಿಮಾಂಡ್ ಅಪ್ಲಿಕೇಶನ್ ನಲ್ಲಿ ಸುಮ್ಮನೆ ಸ್ಟೀರಿಯೋ ಟೈಪ್ ಒಂದೇ ಟೈಪ್, ಈಗ ನಿಮ್ಗೆ ಏನ್ ಕೊಟ್ಟಿರ್ತೀರಿ ಅದೇ ಟೈಪ್ ಒಂದು ಇದು ಕೊಟ್ಬಿಡ್ತೀರಿ ನೀವು. ಸ್ಟೀರಿಯೋ ಟೈಪ್ ನಾನು ಆಗಲೇ ಹೇಳಿದೆ ನಿಮ್ಗೆ, ಕಟ್ ಅಂಡ್ ಪೇಸ್ಟ್. ಆ ಕಟ್ ಅಂಡ್ ಪೇಸ್ಟ್ ದಯವಿಟ್ಟು ಬೇಡ. ಈಗ ಅವ್ರು ಹೇಳಿದ್ರಲ್ವಾ, ತುಂಬಾ ಕರೆಕ್ಟ್ ಆಗಿ ರಿಮಾಂಡ್ ಅಪ್ಲಿಕೇಶನ್ ಅಲ್ಲಿ ಡೀಟೇಲ್ ಆಗಿ ಕ್ಯಾನ್ ಎಕ್ಸ್ಪ್ಲೇನ್ ಇಟ್. ಅವನ ಪಾತ್ರ ಏನಿತ್ತು, ಅವನ ಅಕ್ಯೂಸ್ಡ್ ಏನ್ ಪಾತ್ರ ಇತ್ತು, ಆಮೇಲೆ ಇವನ್ ಯಾಕೆ ರಿಕ್ವೈರ್ಮೆಂಟ್, ಯಾಕೆ ಕಸ್ಟಡಿ ತಗೋತಾ ಇದ್ದೀವಿ, ಇದೆಲ್ಲ ಬೆರಿಬೇಕಾಗ್ತದೆ. ಆಮೇಲೆ ನಮ್ಮ ಮೇಡಮ್ ತುಂಬಾ ಒಳ್ಳೆ ಚೆನ್ನಾಗಿ ಹೇಳಿದ್ರು. ಮೊದಲು ಅರೆಸ್ಟ್ ಪ್ರೊಸೀಡಿಂಗ್ಸ್ ಬಗ್ಗೆ ತುಂಬಾ ಚೆನ್ನಾಗಿ ಹೇಳಿದ್ರು. ಈ ಅರುಣೇಶ್ ಕುಮಾರ್ ಜಜ್ಮೆಂಟ್ ಬಂದ್ಮೇಲೆ 7 years ಪನಿಷ್ಮೆಂಟ್ ಲೆಸ್ ದೇನ್ ಏನಿದಾವೆ ಇಮಿಡಿಯೇಟ್ಲಿ ಆಗಿ ಏನಾಗ್ತದೆ, ದೇ ಕ್ಯಾನ್ ನಾಟ್ ಟೇಕ್ ಎ ಕಸ್ಟಡಿ ಅಂತಕ್ಕಂಥದ್ದಿದೆ. ಆದ್ರೆ ಬಟ್ ಇಫ್ ಯು ಹ್ಯಾವ್ ಶೋನ್ ದ ರೀಸನ್, ನೀವು ಏನಾದ್ರೂ ತನಿಖಾಧಿಕಾರಿ ಕಾರಣಗಳನ್ನ ತೋರಿಸಿ, ಪ್ರಬಲವಾದಕ್ಕಂತ ಕಾರಣಗಳನ್ನ ಅವ್ನ ಅರೆಸ್ಟ್ ಮಾಡ್ಲೇಬೇಕಾಗಿದೆ, ಅವ್ನ್ ನಮಗೆ ಅವಶ್ಯಕತೆ ಇದೆ ಅಂತಕ್ಕಂಥದ್ದನ್ನ ಇಫ್ ಯು ಹ್ಯಾವ್ ಶೋನ್ ದ ಪ್ರಾಪರ್ ರೀಸನ್ ಎಕ್ಸ್ಪ್ಲೇನ್ ಮಾಡಿದ್ರೆ ಅಂತಂದ್ರೆ ಅದು ನಮಗೆ ಜಜ್ಮೆಂಟ್ ಏನ್ ತಕರಾರು, ನಮ್ಮ ತೊಂದರೆ, ನಮಗೆ ಇನ್ವೆಸ್ಟಿಗೇಷನ್ ಏನು ನಮ್ಮ ಅಡೆತಡೆಗೆ ಬರೋದಿಲ್ಲ. ಆದ್ರಿಂದ ಅದ್ರಲ್ಲಿ ಏನ್ ಹೇಳಿದಾನೆ, ದೇರ್ ಇಸ್ ನೋ ಬಾರ್. ಆದ್ರೆ ಯು ಮಸ್ಟ್ ಹ್ಯಾವ್ ಟು ಶೋನ್ ದ ಪ್ರಾಪರ್ ರೀಸನ್ ವೈ ನೀವು ಕೋರ್ಟ್ಗೆ ಏನಾದ್ರು ಕೊಡ್ಬೇಕಾಗಿತ್ತು ಅಂತಂದ್ರೆ ಅವ್ನು ಏನ್ ಬೇಕಾಗಿದೆ, ಅವ್ನು ಎಷ್ಟು ಕೇಸ್ನ ಇನ್ವಾಲ್ವ್ಮೆಂಟ್ ಇದ್ದಾನೆ, ಸೀರಿಯಸ್ನೆಸ್ ಆಫ್ ದಿ ಅಫೆನ್ಸ್ ಅದ್ರ ಯಾವ ರೀತಿ ಇದೆ, ಮತ್ತೆ ಇದರಿಂದ ಇವನ್ ಬಿಟ್ರೆ ಏನ್ ಎಫೆಕ್ಟ್ ಆಗ್ತದೆ, ಇವೆಲ್ಲವುಗಳನ್ನ ನೀವು ಎಕ್ಸ್ಪ್ಲೇನ್ ಮಾಡ್ಬೇಕಾಗ್ತದೆ. ಅಂತವುಗಳನ್ನ ಎಕ್ಸ್ಪ್ಲೇನ್ ಮಾಡಿದಾಗ ಅದ್ರ ನಮಗೆ ತುಂಬಾ ಹೆಲ್ಪ್ಫುಲ್ ಆಗ್ತದೆ. ನೀವ್ ಏನ್ ಮಾಡ್ತೀರಿ ಅಂದ್ರೆ, ಈಗ ಇವ್ರು ಹೇಳಿದ್ರು ನಮ್ಮ PI ಅವರು, ನಮ್ಮ ಲಕ್ಷ್ಮೀನಾರಾಯಣ ಅಲ್ಲ ಅವರು, ನಮ್ಮ PI ಅವರು ಲಕ್ಷ್ಮೀನಾರಾಯಣ ಅಲ್ವಾ, ACP ಅವರು ಅಲ್ವಾ, ಎಲ್ಲ ಗೊತ್ತಾಯ್ತು. ನಮ್ಮ ಹತ್ರ ಬಂದಿದ್ದಾರೆ, ತುಂಬಾ ಲಕ್ಷ್ಮೀನಾರಾಯಣ ಅವರು ತುಂಬಾ ಬಂದಿದ್ದಾರೆ ನನ್ನ ಹತ್ರ, ತುಂಬಾ 2-3 ತುಂಬಾ ನೋಡಿ. ಅವರು ಸೀನಿಯರ್ ಆಫೀಸರ್ ಆದ್ರೂ ಕೂಡ ಪರ್ಸನಲಿ ನನ್ನ ಆಫೀಸಿಗೆ ಬಂದು ಸುಮಾರು 2-3 ಸಲ ಒಂದು ಒಪಿನಿಯನ್ ತಗೊಂಡೋದ್ರು. ಯಾವ್ದಕ್ಕೆ ಹೌದಲ್ರಿ? ಇಮಿಡಿಯೇಟ್ಲಿ ಅದು ದಟ್ ಈಸ್ ಅನ್ ಎಫೆಕ್ಟಿವ್ನೆಸ್ ಎಲ್ಲರಿಗೂ ಬೇಕಾಗ್ತದೆ. ಈಗ ನಾನ್ ಕೇಳೋದೇನು, ನಿಮ್ಗೆ ಏನಾದ್ರು ಸಮಸ್ಯೆ ಇದ್ದಂತ ಸಂದರ್ಭದಲ್ಲಿ ಇಮಿಡಿಯೇಟ್ಲಿ ಯು ಕ್ಯಾನ್ ಕಾಂಟ್ಯಾಕ್ಟ್ ವಿತ್ ಯುವರ್ ಪ್ರಾಸಿಕ್ಯೂಟರ್ಸ್. ಒಬ್ಬ ಸೀನಿಯರ್ ಪ್ರಾಸಿಕ್ಯೂಟರ್ ಇರ್ತಾರೆ, ಸರ್ ಏನ್ ಮಾಡ್ಬೇಕು, ಏನ್ ಸಾಧ್ಯತೆ, ಕಲೆಕ್ಷನ್ ಆಫ್ ಎವಿಡೆನ್ಸ್ ಯಾವ ರೀತಿ ಮಾಡ್ಬೇಕು ಅಂತಕ್ಕಂಥದ್ದನ್ನ ಆಸ್ ಎನ್ ಐಒ ಆಗಿ ಬಂದು ನೀವು ನಮ್ ಜೊತೆಗೆ ಎಲ್ಲರಿಗೆ ಸಂಪರ್ಕ ಇದ್ದಾಗ ಸರ್ಟನ್ಲಿ ವಿಲ್ ಎಕ್ಸ್ಟೆಂಡ್ ಅವರ್ ಕೋಆಪರೇಷನ್. ನಾವು ಕೋಆಪರೇಷನ್ ಮಾಡೋಣ ಅಂತ ನಿಮ್ಮ ಉದ್ದೇಶ ಒಂದೇ ಅಂತಕ್ಕಂಥದ್ದು. ಆಮೇಲೆ ನಮ್ಮ ಮೇಡಮ್ ಅವರು ಸ್ವಲ್ಪ ಒಂದ್ ನಿಮಿಷ ಹೇಳ್ತಾರೆ ಇದ್ರ ಬಗ್ಗೆ. ಥ್ಯಾಂಕ್ ಯು. ತಾವು ಮೊಬೈಲ್ ಸೀಸ್ ಮಾಡೋ ಬಗ್ಗೆ ಕೇಳಿದ್ರಿ. ಅದರಲ್ಲಿ ಇರುವಂತಹ ಕೆಲವೊಂದು ಸೀನ್ ಗಳನ್ನ ತಾವು ರಿಟ್ರೀವ್ ಮಾಡ್ಕೋಬೇಕು ಅಥವಾ ಅದನ್ನ ಎವಿಡೆನ್ಸ್ ಆಗಿ ಪ್ರೊಡ್ಯೂಸ್ ಮಾಡ್ಬೇಕು ಅನ್ನೋ ಬಗ್ಗೆ ಕೇಳಿದ್ರಿ. ಸೊ ತಾವು ಅದನ್ನ ಯಾವ ರೀತಿಯಾಗಿ ಸೀಸ್ ಮಾಡ್ತೀರಾ ಮತ್ತೆ ಅದರಲ್ಲಿರೋ ಕಂಟೆಂಟ್ಸ್ ಅನ್ನ ಹೇಗ್ ತಗೋತೀರಾ ಅನ್ನೋ ಬಗ್ಗೆ ಒಂದು ಪ್ರೊಸೀಜರ್ ಇದೆ. ಆಸ್ ಪರ್ ದ ರೀಸೆಂಟ್ ಜಜ್ಮೆಂಟ್ ಆಫ್ ದಿ ಸುಪ್ರೀಂ ಕೋರ್ಟ್, ಪಾಸ್ವರ್ಡ್ ಆಫ್ ದಿ ಲ್ಯಾಪ್ಟಾಪ್ ಮೊಬೈಲ್ ಕೆನಾಟ್ ಬಿ ಆಸ್ಕ್ಡ್ ಬೈ ದಿ ಅಕ್ಯೂಸ್ಡ್. IO cannot ask it because it is ಅಗೇನ್ಸ್ಟ್ ದ ಪರ್ಸನಲ್ ಲಿಬರ್ಟಿ ಅಂತ ಹೇಳ್ತಾರೆ. ರೀಸೆಂಟ್ ಜಡ್ಜ್ಮೆಂಟ್ ಪ್ರಕಾರ ಒಂದು ಲ್ಯಾಪ್ಟಾಪ್ ಇದೆ, ಅದರಲ್ಲಿ ಕೆಲವೊಂದು ಡಾಕ್ಯುಮೆಂಟ್ಸ್ ಇದೆ ಅಥವಾ ಏನಾದ್ರು ಒಂದು ಪರ್ಸನಲ್ ನಿಮ್ಮ ಎವಿಡೆನ್ಸ್, ಕಲೆಕ್ಷನ್ ಆಫ್ ಎವಿಡೆನ್ಸ್ ಗೆ ಹೊರತುಪಡಿಸಿ ಅವ್ನು ಇನ್ನೊಂದು ಪರ್ಸನಲ್ ಡೇಟಾ ಕೂಡ ಇರುತ್ತೆ. ಸೊ ನೀವು ಅವ್ರನ್ನ ಪಾಸ್ವರ್ಡ್ ಅನ್ನ ಕೇಳೋದು ಇಟ್ ಈಸ್ ಅಗೇನ್ಸ್ಟ್ ದ ಪರ್ಸನಲ್ ಲಿಬರ್ಟಿ, ದಟ್ ಕೆನಾಟ್ ಬಿ ಡನ್ ಅಂತ ಹೇಳಿ ಸುಪ್ರೀಂ ಕೋರ್ಟ್ ಜಡ್ಜ್ಮೆಂಟ್ ಇದೆ. ನಾನು ಅನ್ಕೋತೀನಿ ನಮ್ಗೆಲ್ಲ ಗೊತ್ತಿದೆ ಅಂತ ಹೇಳಿ. ಈಗ ಫಾರ್ ಎಕ್ಸಾಂಪಲ್ ತಾವು ಕೇಳಿದಲ್ಲಿ ಪೋಕ್ಸೋ ಆಕ್ಟ್ ಅಲ್ಲಿ ಕೇಳಿದ್ರಿ, ಕೆಲವೊಂದು ವಿಡಿಯೋ ಮಾಡ್ಕೊಂಡಿರ್ತಾನೆ ಅದನ್ನ ಹೇಗೆ ರಿಟ್ರೀವ್ ಮಾಡೋದು ಅಂತ ಹೇಳಿ.
ಸೊ ಅದನ್ನ ರಿಟ್ರೀವ್ ಮಾಡಕ್ಕೆ ನೀವು ಒಂದು ಪಾಸ್ವರ್ಡ್ ಕೇಳೋದು ಆಗಲ್ಲ, ಕೇಳಕ್ ಬರಲ್ಲ. ಪಾಸ್ವರ್ಡ್ ತಗೊಂಡು ನೀವು ಅದನ್ನ ನೋಡಕ್ಕೂ ಆಗಲ್ಲ. ಇಫ್ ಇನ್ ಕೇಸ್ ಎನಿವೇರ್ ಅದು ನೀವು ಇನ್ವೆಸ್ಟಿಗೇಷನ್ ಸಮಯದಲ್ಲಿ ಮೆನ್ಷನ್ ಮಾಡ್ತೀರಾ ಅಂತಂದ್ರೆ ಯು ಹ್ಯಾವ್ ವಯೋಲೇಟೆಡ್ ದ ಕಂಡೀಷನ್ಸ್ ಆಫ್ ದಿ ಪರ್ಸನಲ್ ಲಿಬರ್ಟಿ ಅಂತ ಬರುತ್ತೆ. ಸೊ ಅದನ್ನ ತಾವು ಏನ್ ಮಾಡ್ಬೇಕು ಅಂತಂದ್ರೆ ಪ್ರೈಮರಿ ಎವಿಡೆನ್ಸ್ ಕಲೆಕ್ಟ್ ಮಾಡಕ್ಕೆ ಯು ಹ್ಯಾವ್ ಟು ಸೀಸ್ ದಿ ಮೊಬೈಲ್ ಆರ್ ಲ್ಯಾಪ್ಟಾಪ್. ವಾಟ್ ಎವರ್ ಕಂಟೆಂಟ್ಸ್ ಆರ್ ದೇರ್ ಇನ್ ದ ಮೊಬೈಲ್ ಆರ್ ಲ್ಯಾಪ್ಟಾಪ್ ಇಸ್ ದ ಪ್ರೈಮರಿ ಎವಿಡೆನ್ಸ್. ಅದನ್ನ ತಾವು ಬೇರೆ ಯಾವ್ದಾದ್ರು ಇದಕ್ಕೆ ಡೇಟಾನ ಟ್ರಾನ್ಸ್ಫರ್ ಮಾಡಿದ್ರಿ ದಟ್ ವಿಲ್ ಅಮೌಂಟ್ ಟು ಸೆಕೆಂಡರಿ ಎವಿಡೆನ್ಸ್. ಅದಕ್ಕೆ ಏನ್ ಮಾಡ್ಬೇಕು ಅಂತಂದ್ರೆ ತಾವು ಪರ್ಮಿಷನ್ ಕೋರ್ಟ್ ಇಂದ ತಗೋಬೇಕು. ತಗೊಂಡು ಅದನ್ನ ಕನ್ಸರ್ನ್ಡ್ ಡಿಪಾರ್ಟ್ಮೆಂಟ್ ಗೆ, ಫೋರೆನ್ಸಿಕ್ ಡಿಪಾರ್ಟ್ಮೆಂಟ್ ನಿಮ್ದೇನು ಕ್ರೈಮ್ ಸೈಬರ್ ಕ್ರೈಮ್ ಡಿಪಾರ್ಟ್ಮೆಂಟ್ ಇದೆ ಅಲ್ಲಿ ಕಳಿಸ್ಬೇಕು. ದೇ ನೋ ಹೌ ಟು ಅನ್ಲಾಕ್ ದ ಮೊಬೈಲ್. ಸೊ ಆವಾಗ ರಿಟ್ರೀವ್ ಮಾಡ್ಬೇಕಾಗತ್ತೆ. ಕೆಲವೊಂದ್ ಕಡೆ ನಾನು ನೋಡಿದಲ್ಲಿ ಆರೋಪಿಯನ್ನ ಕ್ವಶನ್ ಮಾಡ್ಬೇಕಿದ್ರೇನೆ ಯು ಹ್ಯಾವ್ ಆಸ್ಕ್ ದ ಪಾಸ್ವರ್ಡ್, ಯು ಹ್ಯಾವ್ ಟೇಕನ್ ದ contents of the mobile or laptop, that is not permissible. So aವಾಗ ಏನಾಗುತ್ತೆ, ನೀವು ಇವನ್ ಕಲೆಕ್ಟ್ ಮಾಡಿದ್ರು it is against the personal liberty of the accused as per the constitution. So see that you do not ask the password of the laptop and mobile. See that you seek permission from the court to send it to cybercrime department so that they can collect evidence from the mobile or by the laptop. This is the ವೆರಿ ಕ್ಲಿಯರ್ ಜಡ್ಜ್ಮೆಂಟ್ ಆಫ್ ದಿ ಸುಪ್ರೀಂ ಕೋರ್ಟ್ ಈಗ ರೀಸೆಂಟ್ ಬಂದಿರೋದು. ಆ ಪ್ರೊಸೀಜರ್ ಅನ್ನ ತಾವು ಫಾಲೋ ಮಾಡ್ರಿ, ದೆನ್ ಓನ್ಲಿ ಇಟ್ ವಿಲ್ ಬಿ ಅಡ್ಮಿಸಿಬಲ್. ಸೊ ದಟ್ ಈಸ್ ಆಲ್. ನೆಕ್ಸ್ಟ್ ಮತ್ತೆ ಯಾರಾದ್ರೂ ಇನ್ನು 10 ಜನ ಇದ್ದಾರೆ. ಪಟಪಟ್ ಸ್ವಲ್ಪ ಹೇಳ್ಬೇಡ. ಪ್ರಶಾಂತ್ ಗೌಡ ಮಾತಾಡಿ. ಪ್ರಶಾಂತ್ ಗೌಡ ಸರ್. ಹೇಳಿ ಪ್ರಶಾಂತ್, ಹೇಳಿ. ದೇವನಹಳ್ಳಿ PS ದೇವನಹಳ್ಳಿ ಸೇರಿದಾರ? ದೇವನಹಳ್ಳಿ PS ಯಾರು ಮಾತಾಡಿ? ಸುರೇಶ್ ಸರ್ ಮಾತಾಡಿ, ಇಲ್ಲಾಂದ್ರೆ ಹೇಳಿ. ನೆಕ್ಸ್ಟ್ ಕ್ವೆಶ್ಚನ್. ಹ್ಯಾಂಡ್ ರೈಸ್ ಯಾರು ಮಾಡಿದ್ರೆ ಮಾತಾಡಿ, ಅನ್ಮ್ಯೂಟ್ ಮಾಡ್ಕೊಂಡು ಮಾತಾಡಿ. ಸರ್ ನಮಸ್ತೆ, ಯಲಹಂಕ ಪೊಲೀಸ್ ಸ್ಟೇಷನ್ ಇಂದ ಸರ್ ಮಾತಾಡ್ತಿರೋದು. ಹೇಳಿ ಹೇಳಿ ಹೇಳಿ. ಸರ್ ನಮ್ಮಲ್ಲಿ ಕಿಡ್ನಾಪ್ ಫಾರ್ ರ್ಯಾನ್ಸಮ್ ಒಂದು ಕೇಸ್ ರಿಜಿಸ್ಟರ್ ಆಗುತ್ತೆ ಸರ್. ಅಕ್ಯೂಸ್ಡ್ 4 ಮೆಂಬರ್ಸ್ ಇರ್ತಾರೆ. 3 ಮೆಂಬರ್ಸ್ ನ ಅರೆಸ್ಟ್ ಮಾಡಿ ಜುಡಿಷಿಯಲ್ ಕಸ್ಟಡಿಗೆ ಹ್ಯಾಂಡ್ ಓವರ್ ಆಗ್ತದೆ ಸರ್. ಸರ್ ಹೇಳಿ, ಕೇಳಿಸ್ತಾ ಇದೆ, ಹೇಳಿ. 3 ಜನನ ಅರೆಸ್ಟ್ ಮಾಡಿ ಪ್ರೊಡ್ಯೂಸ್ ಮಾಡ್ತೀವಿ ಸರ್. ಜುಡಿಷಿಯಲ್ ಕಸ್ಟಡಿಗೆ ಕೋರ್ಟ್ ಹ್ಯಾಂಡ್ ಓವರ್ ಮಾಡುತ್ತೆ ಸರ್. ನಾವು ಕಂಪ್ಲೇಂಟ್ ಕಡೆಯಿಂದ ಅಕ್ಯೂಸ್ ಐಡೆಂಟಿಫಿಕೇಶನ್ ಮಾಡಬೇಕು ಅಂತ ಹೇಳಿ ಟೆಸ್ಟ್ ಪೇರೆಂಟ್ ಮಾಡ್ಲಿಕ್ಕೆ ಕೋರ್ಟ್ ಇಂದ ಪರ್ಮಿಷನ್ ತಗೊಂತೀವಿ ಸರ್. ಅದೇ ಟೈಮ್ ಅಕ್ಯೂಸ್ಡ್ ಬೇಲ್ಗೂ ಹಾಕೊಂತಾರೆ. ನಾವು ಕೋರ್ಟ್ಗೆ ಇಂಟಿಮೇಷನ್ ಮಾಡ್ತೀವಿ ಟೆಸ್ಟ್ ಐಡೆಂಟಿಫಿಕೇಶನ್ ಪೇರೆಂಟ್ ಮಾಡಬೇಕು, ಬೇಲ್ ಮಾಡಬೇಡಿ ಅಂತೇಳಿ. ಬಟ್ ಕೋರ್ಟ್ ನಮ್ಗೆ ಆರ್ಡರ್ ಮಾಡೋದಕ್ಕೂ ಅವ್ರು ಬೇಲ್ ಆಗೋದು 2 ಒಂದೇ ಟೈಮ್ ಆಗುತ್ತೆ ಸರ್. ಐಡೆಂಟಿಫಿಕೇಶನ್ ಪೀರಿಯಡ್ ಆಗಲ್ಲ. ಇಲ್ಲಿ 5 ಲ್ಯಾಪ್ಸ್ ಆಫ್ ಇನ್ವೆಸ್ಟಿಗೇಷನ್ ಬರುತ್ತೆ ಸರ್. ನೋಡಿ, ವಿದಿನ್ ಎ ಸ್ಟಿಪ್ಯುಲೇಟೆಡ್ ಪೀರಿಯಡ್ ಯಾವಾಗ ನೀವು ರಿಮೈಂಡ್ ಅಪ್ಲಿಕೇಶನ್ ಅನ್ನ ಅವ್ನು ಕೊಡಿದ್ರಿ, ಯು ಮಸ್ಟ್ ಮೇಡ್ ಅಪ್ ಎ ಮೈಂಡ್ ದಟ್ ಎಸ್ ಐಡೆಂಟಿಫಿಕೇಶನ್ ಪೀರಿಯಡ್ ಮಾಡ್ತಾ ಇದ್ದೀನಿ ಅನ್ನೋದ್ ಬಗ್ಗೆ ನಿಮಗೆ ಮೊದಲು ತನಿಖಾಧಿಕಾರಿಗಳಿಗೆ ಮೊದಲು ಅದನ್ನ ಗಮನಕ್ಕೆ ಇರಬೇಕು. ಆಮೇಲೆ ಯು ಮಸ್ಟ್ ಇಮಿಡಿಯೇಟ್ಲಿ, ಯಾಕಂದ್ರೆ ನೀವು ವಿತಿನ್ ಎ 7 years ಪನಿಷ್ಮೆಂಟ್ ಇದ್ದಾಗ ದೇ ವಿಲ್ ಗಿವ್ ಎನ್ ಅಪರ್ಚುನಿಟಿ. ಬರೀ ಶಾರ್ಟ್ ಟೈಮ್ ಕೊಡ್ತಾರೆ. ಬೇಲ್ ಪಿಟಿಷನ್ ಬೇಲ್ ಇದೆ. ನೀವು ಸೀರಿಯಸ್ನೆಸ್ ಮತ್ತು ಐಡೆಂಟಿಫಿಕೇಶನ್ ಪೀರಿಯಡ್ ಅನ್ನ ಡಿಟೇಲ್ ಆಗಿ ಬರೆದು ಇಮಿಡಿಯೇಟ್ಲಿ ರಿಮೈಂಡ್ ಅಪ್ಲಿಕೇಶನ್ ಏನ್ ಕೊಡ್ತೀರಿ ಅವಾಗ ಕೊಟ್ಟು, ನೀವು ಪ್ರೊಡ್ಯೂಸ್ ಮಾಡಿದ್ದು 15 ದಿನ ಆಗಿರ್ತದೆ, 8 ದಿನ ಆಗಿರ್ತದೆ, ನೀವು ಏನೋ ಅಪ್ಲಿಕೇಶನ್ ಹಾಕಲ್ಲ, ಲಾಸ್ಟ್ ಮೊಮೆಂಟ್ಗೆ ನಾವು ಬರ್ತೀರಿ, ನೀವು ಕಮ್ ವಿತ್ ಏನ್ ಅಪ್ಲಿಕೇಶನ್ ಫಾರ್ ಐಡೆಂಟಿಫಿಕೇಶನ್ ಬರ್ಬೇಕಾದ್ರೆ ಅಷ್ಟೊಂದರಾಗಿ ಬೇಲ್ ಪ್ರೊಸೀಡಿಂಗ್ಸೇ ಮುಗಿದೋಗಿರ್ತದೆ. ಬಿಫೋರ್ ಕನ್ಕ್ಲೂಷನ್ ಆಫ್ ದ ಬೇಲ್ ಪಿಟಿಷನ್ ಅವ್ರು ಯಾವಾಗ ಮೂವ್ಮೆಂಟ್ ಮಾಡ್ತಾರೆ ಅದಕ್ಕಿಂತ ಬಿಫೋರ್ ದಟ್ ಯು ಮಸ್ಟ್ ಹ್ಯಾವ್ ಟು ಎಸ್ಟಾಬ್ಲಿಷ್ಡ್. ನೀವು ಅವಾಗ ಪ್ರಾಸಿಕ್ಯೂಟರ್ಗೆ ಹೋಗಿ ಜೊತೆಗೆ ಅಪ್ಲಿಕೇಶನ್ ವಿತ್ ಅನ್ ಅಪ್ಲಿಕೇಶನ್ we required, you must have to file an application. Remand application ಅವಾಗ ರಿಜೆಕ್ಟ್ ಏನಾದ್ರು ಮಾಡಿದ್ರೆ, ಇನ್ ಕೇಸ್ ಆಫ್ ಸೀರಿಯಸ್ನೆಸ್ ಇತ್ತು, ಬಹಳ ಘೋರ ಅಪರಾಧ ಇತ್ತು ಅಂತಕ್ಕಂಥದ್ದು ಅವ್ನು ಏನಾದ್ರು ರಿಜೆಕ್ಟ್ ಮಾಡಿದ್ರೆ, ನೀವು ಇಮಿಡಿಯೇಟ್ ಆಗಿ ಕಾಪಿ ತಕೊಂಡು ನನಗೆ ಕಳಿಸಿದ್ರೆ ಅಂದ್ರೆ ಬೆಂಗಳೂರು ಸಿಟಿಯಲ್ಲಿ ಕಳಿಸಿದ್ರೆ ನಾನು ಇಮಿಡಿಯೇಟ್ ಆಗಿ ಅಪೀಲ್ ಮಾಡ್ತೀನಿ ಅದ್ರ ಬಗ್ಗೆ. ರಾಂಗ್ ಮಾಡಿದ್ದಾರೆ ಅಂತಕ್ಕಂಥದ್ದನ್ನ ಮಸ್ಟ್ ನಿಮ್ಮದೇ ಲ್ಯಾಪ್ಸ್ ಇದ್ದಂತ ಸಂದರ್ಭದೊಳಗೆ ನಾವು ಅವಾಗ ಏನು ಮಾಡಕ್ಕಾಗಲ್ಲ. ನೀವು ಬೇಲ್ ಪಿಟಿಷನ್ ಹಾಕುವವರೆಗೂ ಆರ್ಡರ್ ಆಗೋ ನೀವು ಯಾಕೆ 20 ದಿನ ಸುಮ್ಮನೆ ಕೂತ್ಕೊಂಡ್ರಿ ಅಂತ. 15 ದಿನ ಕಸ್ಟಡಿ ಹ್ಯಾಸ್ ಟು ಬಿ ಎಕ್ಸ್ಟೆಂಡ್ ವಿತಿನ್ 15 days ಮಾತ್ರ ಅಷ್ಟು ಕಸ್ಟಡಿ ಕೊಟ್ಟಿರ್ತಾರೆ ಅವರು, 15 ದಿನಗಳ ಮತ್ತೆ ಎಕ್ಸ್ಟೆಂಡ್. ಅದಕ್ಕಾಗಿ ಇಮಿಡಿಯೇಟ್ಲಿ ಯಾವುದೇ ಪ್ರಕರಣದಲ್ಲಿ ಇರಲಿ, ಇಫ್ ಯು ವಾಂಟ್ ಟು ಆನ್ ಪೊಲೀಸ್ ಕಸ್ಟಡಿ ರಿಗಾರ್ಡಿಂಗ್ ಏನು ನಿಮ್ಮ ಬೇಕಾದಂತ ಸಂದರ್ಭದೊಳಗೆ ನೀವು ಇಮಿಡಿಯೇಟ್ ಆಗಿ ಫಸ್ಟ್ ರಿಮೈಂಡ್ ಇದ್ದಾಗನೇ ಕೂಡ ಕೊಡ್ಬೇಕಾಗ್ತದೆ, ಹೌದಲ್ವಾ? ಒಂದು ವೇಳೆ ಐ ವಿಟ್ನೆಸ್ಗಳು ಆ ಸಂದರ್ಭದೊಳಗೆ ಸಿಕ್ಕಿರಲ್ಲ, ಹೌದಾ? ಐ ವಿಟ್ನೆಸ್ಗಳು ಸಿಕ್ಕಿರಲ್ಲ, ಇಮಿಡಿಯೇಟ್ ಆಗಿ ಅರೆಸ್ಟ್ ಮಾಡಿರ್ತೀರಿ. ಆದ್ರೆ ಐಡೆಂಟಿಫಿಕೇಶನ್ ಪರೇಡ್ ಬೇಕಾಗಿರ್ತಕ್ಕಂಥ ಸರ್ಕಮ್ಸ್ಟೆನ್ಸಸ್ ಎವಿಡೆನ್ಸ್ ಮೇಲೆ ಯು ಕ್ಯಾನ್ ಎಸ್ಟಾಬ್ಲಿಷ್ ಮಾಡ್ಬೇಕಾಗ್ತದೆ ವಿತಿನ್ ಎ ಬಿಫೋರ್ ರಿಲೀಸಿಂಗ್ ದಟ್ ಅಕ್ಯೂಸ್ಡ್ ಆನ್ ಬೇಲ್. ಗೊತ್ತಾಯ್ತಲ್ವಾ? ಅವಾಗ
ನಮ್ದೇ ಲ್ಯಾಪ್ ಆಗ್ತದೆ, ಬೇರೆ ಪೆಟಿಷನ್ ಹಾಕಿ 15 ದಿನ ಆಗಿರ್ತದೆ, ನೀವು ಕೊಟ್ಟಿರಲ್ಲ ಅಂತಂದ್ರೆ ನಮ್ದು ಯಾರು ಲ್ಯಾಪ್ನ ಆಗ್ತದೆ ಹೇಳಿ? ಯಾರ್ದಾಗ್ತದೆ? ತಪ್ಪಾಗ್ತದೆ. ಒಂದೇ ಅಲ್ವಾ? ಗಮನಕ್ಕೆ ಇರಲಾರ್ದ್ರೆ ನಿಮಗೆ ಯಾವಾಗ ಬೇಕಲ್ಲ, ಯಾಸ್ ಅರ್ಲಿ ಆಸ್ ಪಾಸಿಬಲ್ ಲಾ ಏನ್ ಪರ್ಮಿಟ್ ಮಾಡ್ತದೆ ಆ ಸ್ಟಿಪ್ಯುಲೇಟೆಡ್ ಪೀರಿಯಡ್ ನಲ್ಲಿ, ದಟ್ ಇಸ್ ಇಂಪಾರ್ಟೆಂಟ್. ಸರ್ ಮತ್ತೆ ಇನ್ನೊಂದು ಕ್ವಶನ್ ಹೇಳಿ ಸರ್. ನಮ್ಮಲ್ಲಿ ಒಂದು FIR ಅಲ್ಲಿ 9 ಅಕ್ಯೂಸ್ಡ್ ಇದ್ದಾರೆ. 9 ಅಕ್ಯೂಸ್ಡ್ ಅಲ್ಲಿ 5 to 9 ಮೆಂಬರ್ಸ್ ಸ್ಟೇ ತಗೊಂಡಿದ್ದಾರೆ, ಹೈಕೋರ್ಟ್ ಸ್ಟೇ ಕೊಟ್ಟಿದೆ ಸರ್. ರಿಮೈನಿಂಗ್ 1 to 4 ವರ್ಗೂ ಸ್ಟೇ ಏನ್ ಕೊಟ್ಟಿಲ್ಲ ಸರ್. ಈಗ ನಾವು ಚಾರ್ಜ್ ಶೀಟ್ ಫೈಲ್ ಮಾಡಬಹುದು ಸರ್ ಅವ್ರ ಮೇಲೆ? ಅಲ್ರಿ, ವೆನ್ ದ ಮ್ಯಾಟರ್ ಹೈಕೋರ್ಟ್ ನಲ್ಲಿ ಸ್ಟೇ ಆದಂತ ಹೌ ಯು ಆರ್ ಪ್ರೊಸೀಡ್ ವಿತ್ ದ ಕೇಸ್, ಪರ್ಟಿಕ್ಯುಲರ್ ಕ್ರೈಮ್ ಕೊಟ್ಟಿರ್ತಕ್ಕಂಥದ್ದನ್ನ ಅಲ್ಲಲ್ಲ, ಪರ್ಟಿಕ್ಯುಲರ್ ಆಗಿ ಇನ್ ಪರ್ಸನ್ ಅಂತ ಕೊಟ್ಟಿದ್ದಾಗ ನೋಡಿ, ಡಿಪೆಂಡಿಂಗ್ ಆನ್ ದ ಜಜ್ಮೆಂಟ್ಸ್ ಅವ್ರೇ ಇಟ್ ಇಸ್ ಅಪ್ಲಿಕೇಬಲ್ ಟು ದ ಬರೀ ಪರ್ಟಿಕ್ಯುಲರ್ ಕೇಸ್ ಆಫ್ ಎ ಕ್ರೈಮ್ ನಲ್ಲಿ ಕೊಟ್ಟಿದ್ರಂತಂದ್ರೆ ಹೋಲ್ ಕ್ರೈಮ್ ಸ್ಟೇ ಇದ್ದಂಗೆ ಆಗ್ತದೆ ಹೈಕೋರ್ಟ್ ನಲ್ಲಿ. ಸುಮಾರು ಅಬ್ಸರ್ವೇಷನ್ ನೋಡಿ. ಆದ್ರೆ ಸ್ಟೇ ಇಟ್ ಅಪ್ಲಿಕೇಬಲ್ ಓನ್ಲಿ ಟು ದ ಪರ್ಸನ್ಸ್, ಪೆಟಿಷನರ್ಸ್ ಅಂತ ಇದ್ದಂತ ಸಂದರ್ಭದೊಳಗೆ ದೆನ್ ಯು ಕ್ಯಾನ್ ಪ್ರೊಸೀಡ್ ವಿತ್ ಅದರ್ಸ್, ನಾಟ್ ವಿತ್ ಅದರ್ಸ್. ಮತ್ತೆ ಇಲ್ಲ ನಾಳೆ ಅವ್ರು ಕಂಟೆಂಪ್ಟ್ ಹಾಕಿ ನಾಳೆ ಸ್ಟೇ ಇದ್ರು ಪ್ರೊಸೀಡಿಂಗ್ಸ್ ಮಾಡಿದ್ರೆ ನಮ್ಮ ಮೇಲೆ ಕಂಟೆಂಪ್ಟ್ ಹಾಕೋತಾರೆ ನಾಳೆ ಅವರು ಅಂತ. ನಾಳೆ ವೈಲೇಷನ್ ಆಫ್ ಆರ್ಡರ್ ಅಂತ ಹೇಳಿ ದೆನ್ ಐ ವಿಲ್ ಬಿ ದೇ ಕ್ಯಾನ್ ಕಾಲ್ ಫಾರ್ ದಿ ಹೈಕೋರ್ಟ್ಸ್. ಆ ಕಾರಣಕ್ಕಾಗಿ ನೀವು ಆರ್ಡರ್ ಗಳನ್ನ ಪರ್ಟಿಕ್ಯುಲರ್ ಏನ್ ಕ್ರೈಮ್ ಇದೆಯೋ, ಪರ್ಟಿಕ್ಯುಲರ್ ಏನ್ ಪರ್ಸನ್ ಇದೆಯೋ, ದಟ್ ಇಸ್ ದೆನ್ ಇಂಪಾರ್ಟೆಂಟ್, ಅದನ್ನ ನೋಡ್ತಕ್ಕಂಥದ್ದು. ನೆಕ್ಸ್ಟ್ ಕೇಳಿ. ನೆಕ್ಸ್ಟ್ ಕೇಳಿ ಕೇಳಿ ಹೇಳ್ತಾ ಇದೆ, ಕೇಳಿ ಕೇಳಿ. ಅಲ್ಲಲ್ಲ, ನೀವು ಇಲ್ಲ ನಮ್ಮ ಮೇಡಮ್ ಹೇಳ್ತಾರೆ ನೋಡಿ. ಈಗ CDR ತಗೊಂಡೀಗ ನಾನು ನಿಮ್ಗೆ ಹೇಳಿದೆ, ಇಟ್ಸ್ ಎ ಮ್ಯಾಂಡೇಟರಿ ಆನ್ ದ ಪಾರ್ಟ್ ಆಫ್ ದ ಯಾರು ಕಲೆಕ್ಷನ್ ಇತ್ತು, ಯಾವ ನಂಬರ್ ಇತ್ತು ಅಂತ ನೀವು ಅಲಾಂಗ್ ವಿತ್ ಅವ್ನು 65B ಹಾಕಿರ್ತಾನೆ, ನೀವು ಯಾವ ನಂಬರ್ಗೆ ಎಸ್ಟಾಬ್ಲಿಷ್ ಮಾಡ್ಬೇಕಾಗಿತ್ತು ಅಂತಕ್ಕಂಥದ್ದನ್ನ ನೀವು ಆಸ್ ಎನ್ ಯು ಮಸ್ಟ್ ಹ್ಯಾವ್ ಟು ಗಿವ್ ಒಂದು ಸರ್ಟಿಫಿಕೇಶನ್ ಅದ್ರಲ್ಲಿ ಕೊಡ್ಬೇಕಾಗ್ತದೆ. ನೀವು ಅದನ್ನ ಬರೀ ಬಲ್ಕ್ ಆಗಿ ಒಂದು 50 ಪೇಜ್ ಇರ್ತದೆ, ಅದು ಒಂದು CDR 50 ಪೇಜ್ 100 ಪೇಜ್ ಇರ್ತದೆ, ಅದನ್ನ ಒಂದು ಟ್ಯಾಗ್ ಮಾಡಿ CDR ಕಲೆಕ್ಷನ್ ಯಾವುದು ಅಂತ ಗೊತ್ತಾಗಲ್ಲ. ನೀವು ಯಾವ್ದು ಎಸ್ಟಾಬ್ಲಿಷ್, ಯಾವ ಟೈಮಿಂಗ್ ಬೇಕಾಗಿತ್ತು, ಅಫೆನ್ಸ್ ಆದಂತ ಟೈಮ್ ಯಾವುದು, ಅದನ್ನ ಯು ಮಸ್ಟ್ ಈಗ ಫಾರ್ ಎಕ್ಸಾಂಪಲ್ ಅಲ್ಲಿ ಮರ್ಡರ್ ಆಗುತ್ತೆ, ಪಕ್ಕದ ಮನೆಯವರು CCTV ಹಾಕೊಂಡಿರ್ತಾರೆ. ಸೊ ನೀವು ಅಲ್ಲಿ ಹೋಗಿ ಪರಿಶೀಲಿಸಿದವಾಗ ಅಲ್ಲಿ CCTV ಇರುತ್ತೆ, ಅದರಲ್ಲಿ ರೆಕಾರ್ಡ್ ಆಗಿರುತ್ತೆ. ಸೊ ಹೌ ಟು ಕಲೆಕ್ಟ್ ಎವಿಡೆನ್ಸ್ ಅನ್ನೋದು ತಮ್ಮ ಪ್ರಶ್ನೆ ಅಲ್ವಾ? ಅಲ್ಲ, CCTV ಕ್ಯಾಮ್ರಾದಲ್ಲಿ ಅದನ್ನೇನ್ ಮಾಡ್ಬೇಕು ಅಂತಂದ್ರೆ, ಯು ಹ್ಯಾವ್ ಟು ಗಿವ್ ಒನ್ ಲೆಟರ್ ಟು ದಿ ಓನರ್ ಆಫ್ ದ ಹೌಸ್. ಯಾರು CCTV ಅಲ್ಲಿ ಅಳವಡಿಸ್ಕೊಂಡಿದ್ದಾರೆ ಅವರಿಗೊಂದು ಲೆಟರ್ ಕೊಡಿ. ಈ ರೀತಿ ಇಂಥ ದಿನದಿಂದಂದು ನಿಮ್ಮ ಏರಿಯಾದಲ್ಲಿ ಮರ್ಡರ್ ಆಗಿದೆ, ಅಕ್ಯೂಸ್ಡ್ ಬಂದು ಹೋಗುಗಳ ಬಗ್ಗೆ ಅದರಲ್ಲಿ ಏನಾದ್ರು ರೆಕಾರ್ಡ್ ಆಗಿರ್ಬಹುದು. ಹಾಗಾಗಿ ತಾವು ಆ CCTVಯನ್ನ ಯಾರು ಅಳವಡಿಸಿದ್ರು ಅವ್ರ ಮುಖಾಂತರ ಅದನ್ನ ತಂದು ಪೊಲೀಸ್ ಸ್ಟೇಷನ್ಗೆ ಹಾಜರುಪಡಿಸಿ, ಅಥವಾ ನಾವೇ ಬಂದು ಅದನ್ನ ತಗೋತೀವಿ ಅಂತ ಹೇಳಿ ಅವರಿಗೆ ಒಂದು ಲೆಟರ್ ಕೊಡಿ. ಇನ್ ರಿಟರ್ನ್ ಅವ್ರು ತಮ್ಗೆ ಲೆಟರ್ ಕೊಡ್ತಾರೆ, ಹೌದು ನಾನು ಇಂಥ ವರ್ಷದಲ್ಲಿ CCTV ಫುಟೇಜ್ ಇದನ್ನ ಕ್ಯಾಮ್ರಾವನ್ನ ಅಳವಡಿಸಿದ್ದೀನಿ, ತಾವು ಬಂದು ಕಲೆಕ್ಟ್ ಮಾಡಬಹುದು ಅಂತ ಹೇಳ್ತಾರೆ. ನೀವು ಹೋಗಿ ಅದನ್ನ ತಗೊಂಡ್ಬರ್ತೀರಿ, ಪೊಲೀಸ್ ಸ್ಟೇಷನ್ಗೆ ತಗೊಂಡ್ಬರ್ತೀರಿ. So how to collect evidence in that circumstances ಅಂದ್ರೆ you have to call 2 panchas. ಅವಾಗ ಮತ್ತೆ ಒಬ್ರು ಎಕ್ಸ್ಪರ್ಟ್ ಟೆಕ್ನಿಷಿಯನ್ ಬೇಕಾಗ್ತಾರೆ ಅದನ್ನ ಟ್ರಾನ್ಸ್ಫರ್ ಮಾಡಕ್ಕೆ. ಯು ಹ್ಯಾವ್ ಟು ಪ್ಲೇ ಆಲ್ ದ CCTV ಫುಟೇಜ್ ಇನ್ ಯುವರ್ ಲ್ಯಾಪ್ಟಾಪ್ ಅಥವಾ ಇದ್ರಲ್ಲಿ ಹಾಕೊಂಡು ತೋರಿಸ್ಬೇಕಾಗತ್ತೆ. ಸೊ ಈಚ್ ಅಂಡ್ ಎವ್ರಿಥಿಂಗ್
ಎಷ್ಟು ಗಂಟೆಗೆ ಸ್ಟಾರ್ಟ್ ಆಯ್ತು, ಅದು ಟೈಮಿಂಗ್ ವಿತ್ ಟೈಮಿಂಗ್ ಅದು ಪಂಚನಾಮನಲ್ಲಿ ಬರೀಬೇಕಾಗುತ್ತೆ. ಫಾರ್ ಎಕ್ಸಾಂಪಲ್ 2:55 AM ಅಕ್ಯೂಸ್ಡ್ ಮನೆ ಕಡೆ ಬರೋದು ಕಾಣಿಸುತ್ತೆ, ಅವ್ನು ಮನೆ ಕಡೆಗೆ ಹೋಗೋದು ಕಾಣಿಸುತ್ತೆ, ಅವ್ನು ಹೋಗಿ ಲೈಟ್ ತೆಗಿಯೋದು ಕಾಣಿಸುತ್ತೆ, ಒಳಗಡೆಯಿಂದ ಹೊರಗಡೆ ಬಾಡಿ ತಗೊಂಡ್ ಬರೋದು ಇಷ್ಟು ಗಂಟೆಗೆ ಕಾಣಿಸುತ್ತೆ. ಅದನ್ನ ಪಂಚನಾಮದಲ್ಲಿ ತಾವೆಲ್ಲ ಬರೀಬೇಕು. ಸೊ ದಟ್ ಇನ್ ದ ಲೇಟರ್ ಸ್ಟೇಜ್ ತಾವೇನ್ ಪೆನ್ ಡ್ರೈವಿಗೆ ಅದನ್ನ ಟ್ರಾನ್ಸ್ಫರ್ ಮಾಡಿದೀರಾ ಅದನ್ನ ಚೇಂಜ್ ಮಾಡಕ್ ಬರಲ್ಲ. ಸೊ ಅದನ್ನೆಲ್ಲ ಪಂಚನಾಮದಲ್ಲಿ ಬರಿಬೇಕು. ಹೊರಗಡೆ ಬರ್ತಾನೆ, ಆಮೇಲೆ ಬಾಡಿಯನ್ನ ತಂದು ಆ ಮರದ ಕೆಳಗೆ ಎಸಿತಾನೆ, ಆಮೇಲೆ ಮತ್ತೆ ಒಳಗಡೆ ಹೋಗ್ತಾನೆ, ಮತ್ತೆ ಹೋಗ್ತಾನೆ, ಅವನಿಗೆ ಸಿಗಕ್ಕೆ ಮತ್ತಿಬ್ಬರು ಬಂದ್ರು, ಅದನ್ನೆಲ್ಲ ಟೈಮ್ 1:55 AM ಹಿ ಹ್ಯಾಸ್ ಎಂಟರ್ಡ್, 1:56 AM ಇದಾಯ್ತು ಅದಾಯ್ತು ಅಂತ ಎಲ್ಲ ಬರಿಬೇಕು. ಅದನ್ನ ಪಂಚನಾಮದಲ್ಲ ಕೂಡ ಎಲಿಸಿಟ್ ಮಾಡ್ಬೇಕು, ಅದಕ್ಕೆ ಪಂಚರ ಸಹಿ ತಗೋಬೇಕು. ಸೊ ದಿಸ್ ಈಸ್ ಹೌ CCTV footage has been elicited in the ಪಂಚನಾಮ. ಅದಾದ್ಮೇಲೆ ನೀವು ಅದನ್ನ ಒಂದು CD-ಗೋ ಅಥವಾ DVD-ಗೋ ಟ್ರಾನ್ಸ್ಫರ್ ಮಾಡ್ತೀರಿ. ದೆನ್ ಇಟ್ ವಿಲ್ ಬಿಕಮ್ ಸೆಕೆಂಡರಿ ಎವಿಡೆನ್ಸ್. ಟ್ರಾನ್ಸ್ಫರ್ ಮಾಡಿದ ಬಗ್ಗೆ ಕೂಡ ಟೆಕ್ನಿಷಿಯನ್ ಏನಿರುತ್ತೆ ಅವ್ರು ಟ್ರಾನ್ಸ್ಫರ್ ಮಾಡ್ಕೊಡ್ತಾರೆ, ಅವ್ರದ್ದು ರಿಪೋರ್ಟ್ ತಗೋಬೇಕು. ನಾನು ಇಂಥ ದಿನ ಪೊಲೀಸರು ನನಗೆ ನೋಟಿಸ್ ಕೊಟ್ರು, ನಾನು ಇಂಥ ದಿನ ಆ ಟೈಮಿಗೆ ಪೊಲೀಸ್ ಸ್ಟೇಷನ್ಗೆ ಹೋದೆ, ಅಲ್ಲಿ ಇಬ್ರು ಪಂಚರು ಇದ್ರು, ನಾನು CCTV ಫುಟೇಜ್ ಅನ್ನ ಅದರಲ್ಲಿ ಇರೋದನ್ನ ಟ್ರಾನ್ಸ್ಫರ್ ಮಾಡಿದೆ, ಅಲ್ಲಿದ್ದ ಇವುಗಳನ್ನ ನಡವಳಿಗಳನ್ನ ನೋಡಿದ ಅವಾಗ ಅಲ್ಲಿದ್ದ ಆರೋಪಿ ಅದು ಇನ್ ಕೇಸ್ ಅಕ್ಯೂಸ್ಡ್ ಸ್ಟೇಷನ್ ನಲ್ಲಿ ಇದ್ದ ಅಂತಂದ್ರೆ ಸ್ಟೇಷನ್ ಅಲ್ಲಿ ಇರುವಂತ ಆರೋಪಿ ಆ CCTV ಫುಟೇಜ್ ನಲ್ಲಿ ಆ ಮನೆಯಿಂದ ಹೊರಗಡೆ ಹೋಗೋದು, ಬಾಡಿಯನ್ನ ಹೊರಗಡೆ ತಗೊಂಡ್ ಬರೋದು, ಅವ್ನ ಮರದ ಕೆಳಗಡೆ ಹಾಕೋದು ಎಲ್ಲ ಕಾಣಿಸುತ್ತೆ. ನಾನು ಅದನ್ನ ಟ್ರಾನ್ಸ್ಫರ್ ಮಾಡಿದೆ. ಟ್ರಾನ್ಸ್ಫರ್ ಮಾಡ್ಬೇಕಿದ್ರೆ ಏನು ಒರಿಜಿನಲ್ ಇದ್ರಲ್ಲಿ ಇತ್ತು, ಡಿಸ್ಕ್ ಅಲ್ಲಿ ಇತ್ತು, ಅದನ್ನ ಸೇಮ್ ಆಗಿ ಟ್ರಾನ್ಸ್ಫರ್ ಮಾಡಿದೀನಿ. ಏನು ಮಾರ್ಕ್ ಮಾಡಿಲ್ಲ, ಏನು ಬದಲಾವಣೆ ಮಾಡಿಲ್ಲ, ಏನು ಚೇಂಜ್ ಮಾಡಿಲ್ಲ. ಅದು ಅಲ್ಲದೆ ಓನರ್ ಹ್ಯಾಸ್ ಟು ಗಿವ್ ಒನ್ ಸರ್ಟಿಫಿಕೇಟ್ ಸೇಯಿಂಗ್ ದಟ್ CCTV ಫುಟೇಜ್ ಹ್ಯಾಸ್ ಬಿನ್ ಫಿಕ್ಸ್ಡ್ ಟು ಹಿಸ್ ಹೌಸ್. ಅದು ರೆಗ್ಯುಲರ್ ಆಗಿ ಕೆಲಸ ಮಾಡ್ತಾ ಇತ್ತು, ಅದಕ್ಕಿಂತ ಮುಂಚೆನೂ ಕೂಡ ಕೆಲಸ ಮಾಡಿದೆ. ನಾನು ಕೂಡ CCTVಯನ್ನ ನೋಡ್ತಾ ಇದ್ದೆ. ಅವಾಗ ನೋಡ್ದವಾಗ ಈ ಆರೋಪಿ ಮನೆಯಿಂದ ಹೊರಗಡೆ ಹೋಗೋದು ಬರೋದು ಎಲ್ಲ ಕಾಣಿಸುತ್ತೆ. ಒಂದು ಲೆಟರ್ ಕೊಡ್ಬೇಕು. ದಿಸ್ ಇಸ್ ಹೌ ಯು ಹ್ಯಾವ್ ಟು ಗೆಟ್ ದಿ CCTV ಫುಟೇಜ್. ಅಂಡ್ ಅದಕ್ಕೆ ಮತ್ತೆ 65B ಸರ್ಟಿಫಿಕೇಟ್ ಕೊಟ್ಟಾವಾಗ, ಬಿಕಾಸ್ ಇಟ್ ಈಸ್ ಟ್ರಾನ್ಸ್ಫರ್ ಟು ಸಮ್ ಅದರ್ ಡಿವೈಸ್, ಇಟ್ ವಿಲ್ ಬಿಕಮ್ ಸೆಕೆಂಡರಿ ಎವಿಡೆನ್ಸ್. ನಾವು ಯಾವುದೇ ಕಾರಣಕ್ಕೂ ಯಾವ್ದಾದ್ರು ಒಂದು ಪ್ರೈಮರಿ ಎವಿಡೆನ್ಸ್ ಅನ್ನ ಕೋರ್ಟ್ ಮುಂದೆ ಯಾಕೆ ನಮ್ಗೆ ಇದು ಪ್ರೆಸೆಂಟ್ ಮಾಡಕ್ ಆಗಿಲ್ಲ ಅನ್ನೋ ಬಗ್ಗೆ ವಿ ಹ್ಯಾವ್ ಟು ಗಿವ್ ಎಕ್ಸ್ಪ್ಲನೇಷನ್. ಆವಾಗ ನಾವು ಅದನ್ನ ಟ್ರಾನ್ಸ್ಫರ್ ಮಾಡಿದ್ವಿ, ಟ್ರಾನ್ಸ್ಫರ್ ಮಾಡಿದಂತ ವ್ಯಕ್ತಿ ಅದನ್ನ ಹೇಗ್ ಟ್ರಾನ್ಸ್ಫರ್ ಮಾಡ್ದ, ಏನ್ ಅಳವಡಿಸ್ಕೊಂಡು ಟ್ರಾನ್ಸ್ಫರ್ ಮಾಡ್ದ, ಅವ್ರಿಗೆ ಎಷ್ಟು ಎಕ್ಸ್ಪೀರಿಯನ್ಸ್ ಇತ್ತು, ಅದೇನು ಬದಲಾವಣೆ ಆಗಿಲ್ಲ ಅಂತ ಹೇಳಿ ಎಲ್ಲ 65B ಸರ್ಟಿಫಿಕೇಟ್ ಕೊಟ್ರೆ ಇಟ್ ವಿಲ್ ಬಿ ವೆರಿ ಈಸಿ. ಬಟ್ ಪಂಚನಾಮದಲ್ಲಿ ವಿದೌಟ್ ಫೇಲ್ ಯು ಹ್ಯಾವ್ ಟು ಮೆನ್ಷನ್ ಆಲ್ ದ ಹಿಸ್ಟ್ರಿ. CCTV ಫುಟೇಜ್ ಅಲ್ಲಿ ಏನ್ ಘಟನೆಗೆ ಸಂಬಂಧಪಟ್ಟಂತೆ ಏನ್ ರೆಕಾರ್ಡ್ ಆಗಿದೆ ಅದನ್ನ ತಾವು ಪಂಚನಾಮದಲ್ಲಿ ಬರೆದ್ರೆ the same thing we will be corroborating with the CCTV footage. ಅದನ್ನ ನೀವು ಬರೀದೇ ಹೋದ್ರೆ ನಮಗೂ ಗೊತ್ತಾಗಲ್ಲ CCTV ಫುಟೇಜ್ ಅಲ್ಲಿ ಏನಿದೆ ಅಂತ ಹೇಳಿ. ನಾವು CCTV ಫುಟೇಜ್ ತಾವು ಪೆನ್ ಡ್ರೈವ್ ಅಲ್ಲಿ ಹಾಕಿರೋದು ಒಂದ್ಸಲ ರಾಜ್ಕುಮಾರ್ ಸಾಂಗ್ ಕೂಡ ಪ್ಲೇ ಆಗುತ್ತೆ, ಏನ್ ಮಾಡಕ್ಕೂ ಆಗಲ್ಲ. ಸೊ ಪಂಚನಾಮದಲ್ಲಿ ಬರ್ದಿದ್ರೆ ಇಟ್ ವಿಲ್ ಬಿ ವೆರಿ ಈಸಿ ಫಾರ್ ಅಸ್ ಟು ಎಸ್ಟಾಬ್ಲಿಷ್. ದಿಸ್ ಇಸ್ ಹೌ ಎವಿಡೆನ್ಸ್ ಹ್ಯಾಸ್ ಟು ಬಿ ಕಲೆಕ್ಟೆಡ್ ಆಸ್ ಫಾರ್ ಆಸ್ CCTV ಫುಟೇಜ್ ಇಸ್ ಕನ್ಸರ್ನ್. ನೆಕ್ಸ್ಟ್ ಹೇಳಿ. ಟೈಮ್ ಇರೋದ್ರಿಂದ ಶಾರ್ಟ್ ಆಗಿ ಕೇಳಿ, ಶಾರ್ಟ್ ಆಗಿ ಸ್ವಲ್ಪ ಉತ್ತರ ಕೊಡ್ತೀವಿ. ನೆಕ್ಸ್ಟ್ ಟೈಮ್ ಕಂಟಿನ್ಯೂ ಮಾಡಿದಾಗ ವಿಲ್ ಹ್ಯಾವ್ ಸಮ್ ಒಳ್ಳೆ ಫುಲ್ ಆಗಿ ಡಿಸ್ಕಷನ್ ಮಾಡೋಣ. ನಮ್ಮ ಇವತ್ತು ಪ್ರಾರಂಭಕ್ಕೆ ಮಾಡ್ತಾ ಇದೀವಿ. ಇವತ್ತು ಏನು ಈಗ ಲೈನ್ ಅಪ್ ನಾಗ ಇದ್ದೀರಿ, ಸ್ವಲ್ಪ ಶಾರ್ಟ್ ಆಗಿ ಕೇಳಿ ಹೇಳ್ಬಿಡ್ತೀವಿ ಬೇಗ. ಸರ್ ಒಂದು ಡೌಟ್. ನಾನು ವೈಯಾಲಿ ಸ್ಟೇಷನ್ ಇಂದ ಅಂತ ಹೇಳಿ. ಯಾವ ಸ್ಟೇಷನ್? ವೈಯಾಲಿ ಕೌಲ್ ಪೊಲೀಸ್ ಸ್ಟೇಷನ್ ಇಂದ ಸರ್. ಹೇಳಿ. ನನಗೆ ಒಂದು ಡೌಟ್ ಸರ್. CCTV ಕೆಲವರು ಇನ್ಸ್ಟಾಲ್ ಮಾಡಿರ್ತಕ್ಕಂಥ ಮೆಕ್ಯಾನಿಕಲ್ ಡಿಫೆಕ್ಟ್ ಕರೆಂಟಿನ ದಿನದ ಡೇಟಿಗೆ ವ್ಯತ್ಯಾಸ ಇರುತ್ತೆ. ನಾವು ಹೋಗಿ ನೋಡಿದಾಗ ಆ CCTV ಫುಟೇಜ್ ಅಲ್ಲಿ ಹಿಂದಿನ ಡೇಟ್ ಇರುತ್ತೆ, ಆದ್ರೆ ಇವತ್ತಿನ ಡೇಟ್ ಇದ್ರು CCTV ರೆಕಾರ್ಡ್ ಆಗೋದು ಹಿಂದಿನ ಡೇಟ್ ತೋರಿಸಿರುತ್ತೆ. ಅಫೆನ್ಸ್ ಇವತ್ತಿಂದೆ, ಅದು ಮೆಕ್ಯಾನಿಕಲ್ ಡಿಫೆಕ್ಟ್ ಆಗಿರುತ್ತೆ. ಅಂತದನ್ನ ಯಾವ ರೀತಿ ಪಂಚನಾಮದಲ್ಲಿ ತಗೊಬೋದು? ಫಾರ್ ಎಕ್ಸಾಂಪಲ್ ಇವತ್ತಿನ ಡೇಟ್ ಅಲ್ಲಿ ಅಫೆನ್ಸ್ ಆಗಿದ್ರೆ ಅದು ಹಿಂದಿನ ಡೇಟ್ ಅನ್ನ ತೋರಿಸ್ತಾ ಇರುತ್ತೆ ಸರ್, 15ನೇ ತಾರೀಕು ತೋರಿಸ್ತಾ ಇರ್ತದೆ. ಅವಾಗ ಅಂತ ಸಮಯದಲ್ಲಿ ಯಾವ ರೀತಿ ತಗೊಬೇಕು? CCTV ಇದು ಒಂದು ಸರ್. ಎರಡನೇದು, ಅಕಾರ್ಡಿಂಗ್ ಟು ಇವಾಗ ಜಾಸ್ತಿ ಚೀಟಿಂಗ್ ಕೇಸಸ್ 470, 420, 419, 417 ಪ್ರಕರಣದಲ್ಲಿ ನಾವು ಮೊದಲೇ ಅವನಿಗೆ ಏನಾದ್ರು 41A ನೋಟಿಸ್ ಕೊಟ್ರೆ ಅವನು ಕೋರ್ಟಿಗೆ ಹೋಗ್ತಾನೆ, ಮತ್ತೆ ನಮ್ಮ ಮೇಲೆ ತಗೊಂಬಂದು ಎಲ್ಲ ಡಿಸ್ಟ್ರಾಯ್ ಮಾಡ್ತಾನೆ ಎವಿಡೆನ್ಸ್ ಅನ್ನ. ಅದಕ್ಕಿಂತ ಬಿಫೋರ್ ನಾವು ಕೋರ್ಟಿಗೆ ಮನವರಿಕೆ ಮಾಡಿ NBW ಹೊರಡಿಸ್ಕೊಬೋದಾ ಸರ್? ಅವನನ್ನ ದಸ್ತಗಿರಿ ಮಾಡಕ್, ನೇರವಾಗಿ ದಸ್ತಗಿರಿ ಮಾಡ್ಲಿಕ್ಕೆ ಕೋರ್ಟಿಗೆ ಮನವರಿಕೆ ಮಾಡಿ ಇವನಿಗೆ ನಾವು 41A ನೋಟಿಸ್ ಜಾರಿ ಮಾಡಿದ್ರೆ ತಪ್ಪಿಸ್ಕೊಂತಾನೆ, ಮತ್ತೆ ಡಾಕ್ಯುಮೆಂಟ್ ಡಿಸ್ಟ್ರಾಯ್ ಮಾಡ್ತಾನೆ, ಯಾವುದೇ ಮಾಹಿತಿ ಸಿಗಲ್ಲ, ಕೋಟ್ಯಾಂತರ ರೂಪಾಯಿ ನಷ್ಟ ಮಾಡಿರ್ತಾನೆ ಸಾರ್ವಜನಿಕರಿಗೆ. ಅಂತ ಸಮಯದಲ್ಲಿ ನಾವು 41A ನೋಟ್
ಹೊರತುಪಡಿಸಿ NBW ತಗೊಬೋದಾ ಅವನಿಗೆ ಕೋರ್ಟ್ ಅನುಮತಿ ತಗೊಂಡು? ಈಗ ನಿಮ್ಮ ಆಂಟಿಲ್ ಜಜ್ಮೆಂಟ್ ಬಂತಲ್ವಾ, ಆಂಟಿಲ್ ಜಜ್ಮೆಂಟ್ ಬಂದ್ಮೇಲೆ ಸುಪ್ರೀಂ ಕೋರ್ಟ್ ಏನಾಯ್ತಂದ್ರೆ 41 ಮ್ಯಾಂಡೇಟರಿ ಮಾಡಿದ್ರು. ಇಫ್ ಯು ವಾಂಟ್ ಟು ಅರೆಸ್ಟ್ ಬಿಫೋರ್ ಯು ಮಸ್ಟ್ ಹ್ಯಾವ್ ಟು ಸರ್ವ್ ದ 41 notice. In case of if you not served the 41 notice, he will be entitled for a bail. ಅದಕ್ಕೆ ಬೇಲ್ ಮ್ಯಾಟರ್ ಸಂಬಂಧಪಟ್ಟಂತೆ ಅವರು ಅಬ್ಸರ್ವೇಷನ್ ಸುಪ್ರೀಂ ಕೋರ್ಟ್ ಮ್ಯಾಂಡೇಟರಿ ಮಾಡಿದ್ದಾರೆ, ಅದರಲ್ಲಿ ಬರೆದೇ ಬಿಟ್ಟಿದ್ದಾರೆ. ಬಟ್ ರಿಗಾರ್ಡಿಂಗ್ ಅನ್ ಇನ್ವೆಸ್ಟಿಗೇಷನ್ ಕಲೆಕ್ಷನ್ ಆಫ್ ಎವಿಡೆನ್ಸ್ ಏನಿದೆ ಅಲ್ವಾ, ನೀವು ಹೇಳಿದ ಪ್ರಕಾರ ಈಗ ನೀವು ಅರೆಸ್ಟ್ ಮಾಡಿರ್ತಕ್ಕಂಥ 41 ನೋಟಿಸ್ ಕೊಟ್ಟು ಅವನಿಗೆ ನೀವು ಅರೆಸ್ಟ್ ಮಾಡ್ತೀರಿ ಇಮಿಡಿಯೇಟ್ ಆಗಿ. ಬಟ್ ರೀಸನಿಂಗ್ ನೀವು ರೀಸನ್ ಅಸೈನ್ ಮಾಡಿ ಮತ್ತೆ ಅವನ ಕಡೆಯಿಂದ ಕನ್ಫ್ರಂಟ್ ಮಾಡ್ಕೊಂತೀರಿ, ಡಾಕ್ಯುಮೆಂಟೇಶನ್ ಎಲ್ಲಿ ಬಚ್ಚಿಟ್ಟಿದ್ದಾನೆ, ಅಥವಾ ಯು ಮಸ್ಟ್ ಹ್ಯಾವ್ ಟು ಟೇಕ್ ಎ PC ಕಸ್ಟಡಿ ತಗೊಂಡು ಫೇಕ್ ಡಾಕ್ಯುಮೆಂಟ್ ಮಾಡಿರ್ಬೋದು, ಅಥವಾ ಡಾಕ್ಯುಮೆಂಟ್ ಎಲ್ಲಾದ್ರೂ ತಗೊಂಡಿದ್ರೆ ಬೇಸ್ಡ್ ಆನ್ ದ ವಾಲಂಟರಿ ಸ್ಟೇಟ್ಮೆಂಟ್ ಮೇಲೆ ಮಾಡ್ಬೇಕಾಗ್ತದೆ. ದಟ್ ಈಸ್ ಅನ್ ವಾಲಂಟರಿ ಸ್ಟೇಟ್ಮೆಂಟ್ ಮೇಲೆ ಮಾಡ್ಬೇಕಾಗ್ತದೆ ಒಂದು. ನೀವು ಅರೆಸ್ಟ್ 41 ನೋಟಿಸ್ ಕೊಟ್ಟ ತಕ್ಷಣ ಇಸ್ ಅಬ್ಸ್ಕಾಂಡಿಂಗ್ ಅಂಡ್ ಅಪ್ರೋಚ್ ದ ಬೇಲ್, ಅಪ್ರೋಚ್ ದ ಕೋರ್ಟ್ ಸರ್. ನೋಡಿ, ನಿಮ್ ಪ್ರಶ್ನೆ ಏನಿದೆ ಅಂತಂದ್ರೆ, ನೀವು 41 ನೋಟಿಸ್ ಕೊಡ್ತೀರಾ, ಅವರು ಅಬ್ಸ್ಕಾಂಡ್ ಆಗ್ತಾರೆ, ಸೊ ಕೋರ್ಟ್ ಇಂದ ತಾವು NBW ಇಶ್ಯೂ ಮಾಡಿಸ್ಕೋಬಹುದಾ ಅಂತ ಕೇಳ್ತೀರಿ. NBW ನಾವು ವಿತೌಟ್ 41A ನೋಟಿಸ್ ಕೊಡೋದ್ಕಿಂತ ಮುಂಚೆನೆ ಕೋರ್ಟ್ ಅಲ್ಲಿ ನಾವು FIR ಆದ ತಕ್ಷಣನೇ ಅವನ ಕಡೆಯಿಂದ ಸಂಬಂಧಪಟ್ಟ ಬ್ಯಾಂಕ್ ಡಾಕ್ಯುಮೆಂಟ್ ನೆಲ್ಲ ಕಲೆಕ್ಷನ್ ಮಾಡಿ ಮೋಸ ಮಾಡಿರ್ತಕ್ಕಂಥ ಡಾಕ್ಯುಮೆಂಟ್ ಪ್ರಾಪರ್ಟಿನ ಏನೋ ನಮಗೆಲ್ಲ ಗೊತ್ತಿರುತ್ತೆ, ನಾವು ಕಲೆಕ್ಟ್ ಮಾಡ್ತೀವಿ. ಈಗ ಅವನನ್ನ ತಗೊಂಡ್ಬಿಟ್ಟು ಬಂದ್ರೆ ಅವನು ಅಬ್ಸ್ಕಾಂಡಿಂಗ್ ಆಗ್ತಾನೆ, ಮತ್ತೆ ಸಿಗೋದಿಲ್ಲ, ಡೆಸ್ಟ್ರಾಯ್ ಮಾಡ್ತಾನೆ, ಏನ್ ಇರ್ತಕ್ಕಂಥ ಡಾಕ್ಯುಮೆಂಟ್ ಅನ್ನ ಡೆಸ್ಟ್ರಾಯ್ ಮಾಡ್ತಾನೆ ಅನ್ನೋ ಒಂದು ನಮಗೆ ನಂಬಿಕೆ ಬರ್ತದೆ. ಅದಕ್ಕೆ ನಾವು ಬಿಫೋರ್ ಕೋರ್ಟ್ಗೆ ನಾವು ಇದನ್ನೆಲ್ಲ ಮನವರಿಕೆ ಮಾಡಿ NBW ನ ಮಾಡಿಸ್ಕೊಂಡು ಅವನನ್ನ ದಸ್ತಗಿರಿ ತಗೊಂಡು ನಾವು ವಶಪಡಿಸ್ಕೊಬೋದಾ ಅಂತ. ಅದನ್ನೇ ನಾನು ಹೇಳ್ತಾ ಇರೋದು. ಕೋರ್ಟ್ ರೋಲ್ ಯಾವಾಗ ಬರುತ್ತೆ? ಇನ್ವೆಸ್ಟಿಗೇಷನ್ ಸ್ಟೇಜ್ ಅಲ್ಲಿ ಕೋರ್ಟ್ ವಿಲ್ ನಾಟ್ ಇಂಟರ್ಫಿಯರ್ ಟು ಅಸಿಸ್ಟ್ ದ ಇನ್ವೆಸ್ಟಿಗೇಷನ್ ಆಲ್ಸೋ. ನೀವು NBW ಯಾವಾಗ ಕೋರ್ಟ್ ಕೊಡಬಹುದು ಅಂತಂದ್ರೆ ಓನ್ಲಿ ಟು ಸೆಕ್ಯೂರ್ ದ ಅಕ್ಯೂಸ್ ಬಿಫೋರ್ ದ ಕೋರ್ಟ್. ನಿಮ್ಗೆ ಇನ್ವೆಸ್ಟಿಗೇಷನ್ ಮಾಡಕ್ಕೆ ಇನ್ನೂವರೆಗೂ ನಿಮ್ದು ಕನ್ಫರ್ಮ್ ಆಗಿಲ್ಲ ಹಿ ಇಸ್ ಅಕ್ಯೂಸ್ಡ್ ಅನ್ನೋದು. ವೈ ವಿಲ್ ಕೋರ್ಟ್ ಇಶ್ಯೂ NBW? ಯಾಕೆ ಕೋರ್ಟ್ ನವ್ರು ನಿಮ್ಗೆ ಯಾಕೆ ಸಹಕಾರ ಮಾಡ್ತಾರೆ NBW ಇಶ್ಯೂ ಮಾಡಕ್ಕೆ? ಫಸ್ಟ್ ವಿ ಹ್ಯಾವ್ ಟು ಎಸ್ಟಾಬ್ಲಿಷ್ ದಟ್ ಹಿ ಇಸ್ ಅಕ್ಯೂಸ್ಡ್. ನೀವು ಅರೆಸ್ಟ್ ಮಾಡಿಲ್ಲ, ನಿಮ್ಗೆ ಮಾಹಿತಿ ಇದೆ, ನಿಮ್ಗೆ ನಂಬಿಕೆ ಇದೆ. ಇಟ್ ಈಸ್ ನಾಟ್ ಪ್ರೂವ್ಡ್ ದಟ್ ಹಿ ಇಸ್ ಅಕ್ಯೂಸ್ಡ್. ದೇರ್ ಇಸ್ ನೋ ಎಲಿಗೇಷನ್, ನೋ ಚಾರ್ಜ್ ಶೀಟ್ ಈಸ್ ಫೈಲ್ಡ್. ಸೊ ಯಾವಾಗ್ಲೂ ಕೋರ್ಟ್ ವಿಲ್ ನಾಟ್ ಅಸಿಸ್ಟ್ ಫಾರ್ ದ ಇನ್ವೆಸ್ಟಿಗೇಷನ್ ಎಕ್ಸೆಪ್ಟ್ ಕಸ್ಟೋಡಿಯಲ್ ಇಂಟರೋಗೇಷನ್ ಬೇಕಾದವಾಗ ನಿಮ್ಮ ಪೊಲೀಸ್ ಕಸ್ಟಡಿ ಕೇಳಿದಷ್ಟೇನೆ ಪೊಲೀಸ್ ಕಸ್ಟಡಿ ಕೊಡುತ್ತೆ ಹೊರತಾಗಿ ನಿಮ್ಗೆ ಅಸಿಸ್ಟ್ ಮಾಡಕ್ಕೆ ಆರೋಪಿಗೆ NBW ಇಶ್ಯೂ ಮಾಡ್ಕೊಂಡು ನಿಮ್ಗೆ ಮುಂದೆ ಹಾಜರು ಮಾಡಕ್ಕೆ ದರ್ ಇಸ್ ನೋ ಪ್ರೊಸೀಜರ್ ಇನ್ CRPC ಆರ್ ಇನ್ ಎನಿ ಲಾ. ಸೊ NBW ಕೋರ್ಟ್ ಇಶ್ಯೂ ಮಾಡೋದನ್ನೇ ಇಲ್ಲ. ಇಟ್ ಈಸ್ ಫಾರ್ ಯು ಟು ಡಿಸೈಡ್. ಈಗ ಕಸ್ಟಡಿಯಲ್ಲಿ ಇದೆ, ಅವ್ನ್ ಕಸ್ಟಡಿಯಲ್ಲಿ ಇತ್ತು, ಅವ್ನು ಎಬ್ಸ್ಕೊಂಡ್ ಆಗ್ತಾನೆ, ವೆದರ್ ಅವನು ಎಲ್ಲ ಡಾಕ್ಯುಮೆಂಟ್ಸ್ ತಗೊಂಡು ಊರೆಲ್ಲ ಅಡ್ಡಾಡ್ತಾ ಇರ್ತಾನೆ, ಅವ್ನ ಮನೆಯಲ್ಲಿ ಸರ್ಚ್ ವಾರೆಂಟ್ ತಗೊಳ್ಳಿ, ಅವ್ನ ಮನೆಯಲ್ಲಿ ಇರುತ್ತೆ, ಬ್ಯಾಂಕ್ ಅಲ್ಲಿ ಇರುತ್ತೆ, ಎಲ್ಲಿ ಇಟ್ಟಿರ್ತಾನೆ, ಸೇಫ್ ಲಾಕರ್ ಇರುತ್ತೆ, ವೇರ್ ಹಿ ವಿಲ್ ಕೀಪ್, ಸರ್ಚ್ ವಾರೆಂಟ್ ತಗೊಳ್ಳಿ. ಅವನೇನ್ ಮೈ ಮೇಲೆ ಇಟ್ಕೊಂಡು ಡಾಕ್ಯುಮೆಂಟ್ಸ್ ತಗೊಂಡು ಓಡಾಡ್ತಾನ, ಅಬ್ಸ್ಕೊಂಡ್ ಆಗ್ತಾನ? ಫಸ್ಟ್ ಸರ್ಚ್ ವಾರೆಂಟ್ ತಗೊಳ್ಳಿ. ಬ್ಯಾಂಕ್ ಅಲ್ಲಿ ಇತ್ತು, ಅಕೌಂಟ್ ಇದೆ, ಅಲ್ಲಿದ್ದಾನ, ಸೇಫ್ ಲಾಕರ್ ಇದೆಯಾ, ಮನೆಯಲ್ಲಿ ಇದೆಯಾ, ಎಲ್ಲಿದೆಯಾ, ಫ್ರೆಂಡ್ಸ್ ಇದಾರಾ, ಅವ್ನ್ ಲ್ಯಾಪ್ಟಾಪ್ ಇದೆಯಾ, ಏನಾದ್ರೂ ಇದೆಯಾ, ಡಾಕ್ಯುಮೆಂಟ್ಸ್ ಇದೆ, ಎಲ್ಲಿಗೆ ಸಂಬಂಧಪಟ್ಟದ್ದು ಸರ್ಚ್ ವಾರೆಂಟ್ ತಗೊಂಡು ಸರ್ಚ್ ಮಾಡಿ ಡಾಕ್ಯುಮೆಂಟ್ ಅನ್ನ ಕಲೆಕ್ಟ್ ಮಾಡಿ. NBW ವಿಲ್ ನಾಟ್ ಬಿ ಇಶ್ಯೂಡ್ ಬೈ ದ ಕೋರ್ಟ್. ಸರಿಯಾಗಿದೆ. ಯಾಕಂದ್ರೆ NBW ಯಾವಾಗ ಅಂದ್ರೆ ಆಫ್ಟರ್ ಪ್ರೊಡಕ್ಷನ್ ಆಫ್ ದಿ ಅಕ್ಯೂಸ್ಡ್ ಬಿಫೋರ್ ದ ಮ್ಯಾಜಿಸ್ಟ್ರೇಟ್ ಸ್ಟಾರ್ಟ್ ಆಗ್ತದೆ. ನೀವು ಆಮೇಲೆ ಇನ್ನೊಂದು, ನೀವು ಏನ್ ಕೇಳಿದ್ರೆ ಅರೆಸ್ಟ್ ಮಾಡಿದ್ರೆ ಅಂತ ತಿಳ್ಕೊಳ್ಳಿ. ಅರೆಸ್ಟ್ ಮಾಡಿದ್ರೆ ಯು ಮಸ್ಟ್ ಹ್ಯಾವ್ ಟು ಶೋ ದ ರೀಸನ್ಸ್, ಯು ಹ್ಯಾವ್ ಟು ಮೆನ್ಷನ್ ದ ರೀಸನ್ಸ್. ರೀಸನ್ ಮಾಡಿ ಪ್ರೊಡ್ಯೂಸ್ ಮಾಡಿ ಯು ಕ್ಯಾನ್ ಟೇಕ್ ದ ಕಸ್ಟಡಿ. ಮತ್ತೆ ಅವ್ನು ತಗೊಂತೀರಲ್ವಾ, ಮತ್ತೆ ಯಾವ ಕಾರಣಕ್ಕೆ? ನೆಕ್ಸ್ಟ್ ಹೇಳಿ. ಯಾರು, ಯಾವ ಸ್ಟೇಷನ್? ಹಾ ಹೇಳಿ. ಸರ್ CCTV ಸರ್, CCTV ಸಂಬಂಧಪಟ್ಟಂಗೆ ಹೇಳಿಲ್ಲ ಸರ್. CCTV ಹೇಳಿದ್ವಲ್ರಿ, CCTV ಇಷ್ಟೊತ್ತನ ಮೇಡಮ್ ಅದನ್ನ ಹೇಳಿದ್ರು ನಿಮ್ಗೆ. ನಾನು ಹೇಳಿದೆ ಇಷ್ಟೊತ್ತನ CCTV ಕಲೆಕ್ಷನ್ ಹೆಂಗಿರ್ಬೇಕು, ಅದನ್ನ ಪಂಚನಾಮದಲ್ಲಿ ಯಾವ ರೀತಿ ಇರ್ಬೇಕು, ಅದನ್ನ ಏನ್ ಕಂಟೆಂಟ್ಸ್ ಇರ್ಬೇಕು ಅಂತಕ್ಕಂಥ ಹೇಳಿದ್ರಲ್ವಾ. ಒಂದ್ ಕೆಲಸ ಮಾಡಿ, ಬೇರೆಯವ್ರಿಗೆ ಈಗ ನೆಕ್ಸ್ಟ್ ಟೈಮ್ ನೀವು ನಮ್ಗೆ ಮತ್ತೆ ಕಂಟಿನ್ಯೂ ಮಾಡೋಣ, ಬೇರೆಯವ್ರಿಗೆ ಸ್ವಲ್ಪ ಅವಕಾಶ. ಓಕೆ, ಥ್ಯಾಂಕ್ ಯು. ತುಂಬಾ ಜನ ಇದ್ದಾರೆ. ಹಾ ಹೇಳಿ, ನೆಕ್ಸ್ಟ್ ಕೇಳಿ. ಈಗ ಪೋಸ್ಕೋ ಮತ್ತೆ NDPS ನೆಕ್ಸ್ಟ್ ಸೆಷನ್ಗೆ ಇರ್ತದೆ. ನಿಮ್ಗೆ ಅವತ್ತೆಲ್ಲ ಕೇಳ್ತೀವಿ. ಪೋಸ್ಕೋ ಮತ್ತೆ NDPS ನೆಕ್ಸ್ಟ್ ಸೆಷನ್ ಅದೇ ಮಾಡ್ತೀವಿ ಇಲ್ಲೇ. ಓಕೆ.
ಅಲ್ರಿ ನೀವು ಟ್ರಾಫಿಕ್ನವ್ರ ನಿಮ್ಗೆ ಯಾಕ್ರಿ ಪೋಸ್ಕೋ ನೀವು ಟ್ರಾಫಿಕ್ ಇದೀರಿ ಈಗ ನಿಮ್ಗೆ ಸುಮ್ನೆ ಕೇಳೋದಲ್ಲ ಟ್ರಾಫಿಕ್ ಇದಾರಲ್ವಾ ಇನ್ ಜನರಲ್ ಬೇಡ ಪಾಪ ಅವ್ರು ಏನಾದ್ರು ಇದ್ದಾರೆ ಕೇಳೋಣ ಅಂತ ನಿಮಗ್ ಬನ್ನಿ ನೀವು ತೊಂದ್ರೆ ಇಲ್ಲ ವಿ ಆರ್ ಅಸಿಸ್ಟ್ ಯು ನಿಮ್ಗೆ ಬೇರೆ ಈಗ ರೆಗ್ಯುಲರ್ ಇದ್ದವ್ರು ಕೇಳಿ ನಮ್ಮ ಇನ್ಸ್ಪೆಕ್ಟರ್ಸ್ ಈಗ ಲಾ ಅಂಡ್ ಆರ್ಡರ್ ಇದಾರಲ್ವಾ ಇನ್ವೆಸ್ಟಿಗೇಷನ್ ಅವರು ಸರ್ ಒಂದ್ ರೀಸೆಂಟ್ ಸುಪ್ರೀಂ ಕೋರ್ಟ್ ಜಡ್ಜ್ಮೆಂಟ್ ಬಂತು ನಮ್ಗೆ ಗೊತ್ತಿರಬಹುದು ವಿದೌಟ್ FSL ರಿಪೋರ್ಟ್ ಇಫ್ ಚಾರ್ಜ್ ಶೀಟ್ ಇಸ್ ಫೈಲ್ಡ್ ಇಟ್ ಇಸ್ ಅ ಇನ್ಕಂಪ್ಲೀಟ್ ಇನ್ವೆಸ್ಟಿಗೇಷನ್ ಅಂತ ಬಂತು. ಸೊ ನಿಮ್ದು FSL ರಿಪೋರ್ಟ್ ಬರಕ್ಕೆ ನನ್ಗೆ ಒಂದ್ ಕ್ವಶನ್ ಇದೆ, ವೈ ಇಟ್ ವಿಲ್ ಟೇಕ್ 4 to 5 years FSL ರಿಪೋರ್ಟ್ ನೀವು ಫಾಲೋ ಅಪ್ ಮಾಡಲ್ಲ. ಇವತ್ತು ಸೀನ್ ಆಫ್ ಕ್ರೈಮ್ ಅಲ್ಲಿ ನೀವು ಕಲೆಕ್ಟ್ ಮಾಡ್ತೀರಾ, immediately you will send it to the FSL department. Why they will take 4 and 5 years to give FSL report? So without FSL report, Supreme Court has decided that it is incomplete charge sheet. So 167 subclause 2 kadage avrige benefit kodbeku, investigation is not yet completed, so benefit of 167 ಎಷ್ಟು ಜನ ಜಾಯಿನ್ ಆದ್ರು ಟೋಟಲ್ to the accused anta judgment kuda bandide. ದಟ್ಸ್ ಗುಡ್ ಫ್ರೂಟ್ಫುಲ್ ಆಯ್ತು. 7 members question. So ತಾವು ತಿಳ್ಕೊಳ್ಳಿ, FSL ರಿಪೋರ್ಟ್ ಅನ್ನ ಇಮಿಡಿಯೇಟ್ಲಿ ಕಲೆಕ್ಟ್ ಮಾಡಿ ಚಾರ್ಜ್ ಶೀಟ್ ಫೈಲ್ ಮಾಡ್ಬೇಕಿದ್ರೆ ಅದ್ರ ಜೊತೆಗೆ ನೆಕ್ಸ್ಟ್ ಕೇಳಿ, ನೆಕ್ಸ್ಟ್ ಬ್ರದರ್ ಕೇಳಿ. ಮಂಜುನಾಥ್ ಏನ್ ಮಾತಾಡಿ ನೀವು ಅವ್ರು ಆನ್ ಮಾಡಿ ಅವ್ರದ್ದು ಮಾಡಿ. ಮಂಜುನಾಥ್ ಅವರೇ ಕೇಳಿ. ಮಂಜುನಾಥ್ ಬಂಡೆಪಳ್ಯ ಆನ್ ಮಾಡಿ ಏನೋ ಸೆಕ್ಷನ್ ಮಂಜುನಾಥ್ ಬಂಡೆಪಾಳ್ಯ ಕ್ವಶನ್ ನಂಬರ್ ನೆಕ್ಸ್ಟ್ ಕೇಳಿ. ಅದು ನೆಕ್ಸ್ಟ್ ಮತ್ತೆ ಬೇರೆಯವ್ರಿಗೆ ಹಾಕಿ. ಎಲ್ರಿಗೂ ಹಾಕಿದೀನಿ ಸರ್. ಅವ್ರಿಗೆ ಹಾಕ್ಬಿಟ್ರಾ? ಯಾರು ಮಾತಾಡಿ ಅನ್ಮ್ಯೂಟ್ ಮಾಡಿ ಎಲ್ಲದೂ ಓಪನ್ ಇದೆ. ಅನ್ಮ್ಯೂಟ್ ಮಾಡಿ ಕೇಳಿಬಿಡಿ. ಹ್ಯಾಂಡ್ ರೈಸ್ ಯಾರು ಮಾಡಿದ್ರೆ ಅವ್ರು ಮಾತಾಡಿ. ಓಕೆ, ವಿಲ್ ಕನ್ಕ್ಲೂಡ್. ಎಲ್ಲ ಅಧಿಕಾರಿಗಳೇ ಬಹುಶಃ ನಿಮ್ಮ ಒಂದ್ ರೀತಿ ಏನೋ ಫ್ರೂಟ್ಫುಲ್ ಆಗಿ ಯಾರೋ ಮಾತಾಡ್ತಾರೆ. ಸರ್ ನಮಸ್ತೆ, ಐಗ್ರೌಂಡ್ PS ಇಂದ ಸರ್. ಕೇಳಿ, ಹೇಳಿ ಸರ್. ಬೇಲ್ ಕ್ಯಾನ್ಸಲೇಷನ್ ಪ್ರೊಸೀಜರ್ ಚೂರ್ ಎಕ್ಸ್ಪ್ಲೈನ್ ಮಾಡ್ಬೇಕಲ್ಲ ಸರ್? ಬೇಲ್ ಕ್ಯಾನ್ಸಲೇಷನ್ ಪ್ರೊಸೀಜರ್ಸ್ ಇನ್ ಕೇಸ್ ಆಫ್ ಏನು ವೈಲೇಷನ್ ಆಗಿತ್ತು ಅಂತಂದ್ರೆ, ವೈಲೇಷನ್ ಆಫ್ ಎನಿ ಬೇಲ್ ಕ್ಯಾನ್ಸಲೇಷನ್ ಗೆ ಇಮಿಡಿಯೇಟ್ಲಿ ಯು ಮಸ್ಟ್ ಹ್ಯಾವ್ ಟು ಸಬ್ಮಿಟ್ ದ ರಿಪೋರ್ಟ್. ಕಂಡೀಷನ್ ಕೊಟ್ಟಿದ್ರು ಅಂತಂದ್ರೆ, ಕಂಡೀಷನಲ್ ಆರ್ಡರ್ ಆಗಿತ್ತು ಅಂತಂದ್ರೆ, ನೀವು ಕನ್ಸರ್ನ್ಡ್ ಪ್ರಾಸಿಕ್ಯೂಟರ್ ಗೆ ಬರ್ತಂದ್ರೆ ದೆನ್ ದೇ ಕ್ಯಾನ್ ರೆಕಮೆಂಡ್ ಅಸ್. ನಮಗೆ ಬೆಂಗಳೂರು ಸಿಟಿ ಲಾ ಆಫೀಸರ್ ಗೆ ನನಗೆ ರೆಕಮೆಂಡ್ ಮಾಡ್ತಾರೆ. ಇದು ಮೊದಲು DD ಪೋಸ್ಟ್ ಅಂತಿತ್ತು, ಈಗ ಬೆಂಗಳೂರು ಸಿಟಿ ಲಾ ಆಫೀಸರ್ ಅಂತ ಸೀನಿಯರ್ ಲಾ ಆಫೀಸರ್ ಪೋಸ್ಟ್ ಆಗಿದೆ. ಅದು ನಿಮ್ ಕಮಿಷನರ್ ಆಫೀಸ್ ನಲ್ಲಿ ಇತ್ತು, ಈಗ ವಿವಿ ಟವರ್ ಆಫೀಸ್ ನಲ್ಲಿ ನಮ್ಮ ಆಫೀಸ್ ಇದೆ ಬೆಂಗಳೂರು ಸಿಟಿ ಸಂಬಂಧಪಟ್ಟಂತೆ. ವೈಲೇಷನ್ ಆಗಿತ್ತು ಅಂತಂದ್ರೆ, ಇಫ್ ಇಟ್ ಇಸ್ ವಿತಿನ್ 7 years ಅಫೆನ್ಸ್ ನಲ್ಲಿ ಇತ್ತು ಅಂತಂದ್ರೆ, ನಾನೇ ಪರ್ಮಿಷನ್ ಕೊಟ್ಟು ನಮ್ಮ ಪಬ್ಲಿಕ್ ಪ್ರಾಸಿಕ್ಯೂಟರ್ ರಿಕ್ವೆಸ್ಟ್ ಮಾಡ್ತೀನಿ. ಮೋರ್ ದನ್ 7 years ಆಗಿತ್ತಂದ್ರೆ ನಮ್ಮ ಡೈರೆಕ್ಟರ್ಗೆ ಈಗ ಗವರ್ಮೆಂಟ್ ಇಂದ ಪವರ್ ಬಂದಿದೆ, ಅವ್ರು ಒಂದು ಆರ್ಡರ್ ಹಾಕಿದ್ದಾರೆ. ಡೈರೆಕ್ಟರ್ ವಿಲ್ ಟೇಕ್ ಎ ಡಿಸಿಷನ್ ಇಮಿಡಿಯೇಟ್ಲಿ ಆಗಿ ಬೇಲ್ ಕ್ಯಾನ್ಸಲೇಷನ್ ಗೆ ನಾವು ಹಾಕೊಡ್ತೀವಿ. ಬಟ್ ಸಬ್ಜೆಕ್ಟ್ ಟು ಕಂಡೀಷನ್ ವೈಲೇಷನ್ ಆಗಿರ್ಬೇಕು, ಮತ್ತು ನಿಮ್ಮ ಕಂಡೀಷನ್ ವೈಲೇಷನ್ ಆಗಿದೆ ಅನ್ನೋದ್ರ ಬಗ್ಗೆ ಯು ಮಸ್ಟ್ ಹ್ಯಾವ್ ಟು ಎಸ್ಟಾಬ್ಲಿಷ್ ಯುವರ್ ರಿಪೋರ್ಟ್. ಡಿಟೇಲ್ ರಿಪೋರ್ಟ್ ಬೇಕು. ಮತ್ತು ನೀವು ನೋಟಿಸ್ ಕೊಟ್ಟಿರ್ಬೇಕು ಅವ್ನಿಗೆ. ಯಾವ್ದನ್ನು ಈ ನಿಮ್ಮ ಮುಂದೆ ತನಿಖೆ ಮುಂದೆ ಈ ತಾರೀಕಿಗೆ ಅಂತ ಕೊಟ್ಟಿರ್ತಾರೆ, ನೀವು ನೋಟಿಸೇ ಕೊಟ್ಟಿರಲ್ಲ ಅವನಿಗೆ. ನಮ್ಗೆ ವೈಲೇಷನ್, ನೀವು ಒಂದು ನೋಟಿಸ್ ಕೊಡಿ, 1-2-3 ನೋಟಿಸ್ ಕೊಟ್ಟು ಬಂದಿಲ್ಲ ಅಂತ ಅದ್ರ ಜೊತೆಗೆ ರಿಪೋರ್ಟ್ ಜೊತೆಗೆ ನೋಟಿಸ್ ಅನ್ನ ಅಟೈನ್ ಮಾಡಿ ಖಂಡಿತವಾಗಿಯೂ ವಿಲ್ ಫೈಲ್ ಅನ್ ಅಪ್ಲಿಕೇಶನ್ ಫಾರ್ ಕ್ಯಾನ್ಸಲೇಷನ್ ಆಫ್ ಬೇಲ್. ಸರ್ ಪರ್ಸನ್ ಅಕ್ಯೂಸ್ಡ್ ಸರ್ ಅಕ್ಯೂಸ್ಡ್ ಅಬ್ಸ್ಕಾಂಡ್ ಆಂಟಿಸೆಪ್ಟರ್ ಬೇಲ್ ತಗೊಂಡಿದ್ದಾನೆ, ಅಬ್ಸ್ಕಾಂಡಿಂಗ್ ಇದ್ದಾನೆ. ಬಿಫೋರ್ ಐಒ ಅಪಿಯರ್ ಆಗಿರೋದಿಲ್ಲ. ಬಿಫೋರ್ ಐಒ ಅಪಿಯರ್ ಆಗಿ ಅಂತ ಕಂಡೀಷನ್ ಇರುತ್ತೆ. ಬಟ್ ಅವನು ಏನ್ ಅಡ್ರೆಸ್ ಕೊಟ್ಟಿದ್ದಾನೆ ಆ ಅಡ್ರೆಸ್ ಗೆ ನೋಟಿಸ್ ಸರ್ವ್ ಆಗುತ್ತೆ, ನೋಟಿಸ್ ರಿಸೀವ್ ಮಾಡ್ಕೊಳೋದಿಲ್ಲ. ಅಗೈನ್ ಅಲ್ಲಿ ಆಂಟಿಸೆಪ್ಟರ್ ಬೇಲ್ ಕಾಪಿ ಅವನ್ ಏನ್ ಅಡ್ರೆಸ್ ಕೊಟ್ಟಿಲ್ಲ ಆ ಅಡ್ರೆಸ್ ಕಳ್ಸಿರ ಆ ಅಡ್ರೆಸ್ ಅಲ್ಲೂ ನಾಟ್ ಫೌಂಡ್ ಅಂತ ಬರುತ್ತೆ. ಸೊ ಇನ್ನೇನು ವೈಟೇಜ್ ಪಾಯಿಂಟ್ಸ್ ಬೇಕು ಸರ್ ಅದು ಬೇಲ್ ಕ್ಯಾನ್ಸಲೇಷನ್ ಗೆ? ನೀವು ಕ್ಯಾನ್ಸಲೇಷನ್ ಗೆಲ್ಲ ನೀವು ರಿಪೋರ್ಟ್ ಕೊಡ್ಬೇಕು. ದಟ್ ಇಸ್ ಎ ಪ್ರೊಸೀಜರ್ ವಿಚ್ ಹಸ್ ಬಿನ್ ಅಡಾಪ್ಟೆಡ್. ಬೇಲ್ ಕ್ಯಾನ್ಸಲೇಷನ್ ಏನ್ ಬೇಕು ಅಂದ್ರೆ ನೀವು ರಿಪೋರ್ಟ್ ಕೊಡ್ಬೇಕಲ್ವಾ. ನೀವು ಬಂದಿಲ್ಲ, ನಮಗೇನ್ ಗೊತ್ತಾಗಬೇಕು ಪ್ರಾಸಿಕ್ಯೂಟರ್ಗೆ? ಯು ಮಸ್ಟ್ ಸಬ್ಮಿಟ್ ಎ ರಿಪೋರ್ಟ್ ಟು ದ ಕೋರ್ಟ್ ಥ್ರೂ ಪಬ್ಲಿಕ್ ಪ್ರಾಸಿಕ್ಯೂಟರ್. ನಮ್ ಪಬ್ಲಿಕ್ ಪ್ರಾಸಿಕ್ಯೂಟರ್ ಕೊಟ್ರೆ ಇದನ್ನ ಬೇಲ್ ಕ್ಯಾನ್ಸಲೇಷನ್ ಗೆ ನೀವು ಹಾಜರಾಗಿದನೋ ಇಲ್ಲೋ ಅನ್ನೋದನ್ನ ನಮಗೇನ್ ಗೊತ್ತಾಗಬೇಕು ಪ್ರಾಸಿಕ್ಯೂಟರ್ಗೆ? ನೀವು ಡೈರೆಕ್ಟ್ ಆಗಿ ಕ್ಯಾನ್ಸಲೇಷನ್ ಮಾಡ್ಲಿಕ್ಕೆ ಬರೋದಿಲ್ಲ. ನೀವು ರಿಪೋರ್ಟ್ ಕೊಟ್ರೆ ಪ್ರಾಸಿಕ್ಯೂಟರ್, ಕನ್ಸರ್ನ್ಡ್ ಕೋರ್ಟ್ ಪ್ರಾಸಿಕ್ಯೂಟರ್ ಸೆಂಡ್ಸ್ ದ ರಿಪೋರ್ಟ್ ಟು ದ ಸೀನಿಯರ್ ಲಾ ಆಫೀಸರ್ ಬೆಂಗಳೂರು ಸಿಟಿ DD ಅವ್ರಿಗೆ ಕಳಿಸ್ತಾರೆ. ನಾನು ಇಮಿಡಿಯೇಟ್ ಆಗಿ ಡೈರೆಕ್ಟರ್ ಕಳಿಸ್ತೀನಿ. ಡೈರೆಕ್ಟರ್ ವಿಲ್ ಇಶ್ಯೂ ಒನ್ ಆರ್ಡರ್ ಇಮಿಡಿಯೇಟ್ ಆಗಿ ಬೇಲ್ ಕ್ಯಾನ್ಸಲೇಷನ್ ಗೆ. ಇವ್ರು ರಿಕ್ವೆಸ್ಟ್ ಮಾಡಿದಾರೆ, ಇವು ಬೇಲ್ ಕ್ಯಾನ್ಸಲೇಷನ್ ಕೊಡಿ ಅಂತ ಕೇಳ್ತೀನಿ. ಅವಾಗ ಇಮಿಡಿಯೇಟ್ಲಿ ದಿಸ್ ಇಸ್ ದ ಪ್ರೊಸೀಜರ್. ಈಗ ಸುಮಾರು ಕೇಸ್ಗಳಲ್ಲಿ ಈಗ ಕ್ರೈಮ್ ಮೀಟಿಂಗ್ ಆದ್ಮೇಲೆ ಸುಮಾರು ಒಂದು 60-70 ಇದರಲ್ಲಿ ರೀಸೆಂಟ್ ಆಗಿ ಈ ಒಂದು 2-3 ತಿಂಗಳಲ್ಲಿ 70 ಕ್ಯಾನ್ಸಲ್ ಮಾಡಿಸಿದೀವಿ. ನೀವು ಪ್ರೊಸೀಜರ್ ಗೊತ್ತಿಲ್ಲ, ನೀವು ಯಾರು ಹೈಗ್ರೌಂಡ್ ಅವರು
ನೀವು ನನ್ನ ಆಫೀಸಿಗೆ ಬಂದು ದೆನ್ ಯು ಕ್ಯಾನ್ ಅಪ್ರೋಚ್, ಅದಕ್ಕೆ ಅಪ್ರೋಚ್ ಮಾಡಿ ನಿಮ್ ಪ್ರೊಸೀಜರ್ ತಗೊಳ್ತೀನಿ ಹೇಳ್ತೀನಿ. ಸರ್ ಒಂದು Okay, sir. ಕ್ಲಿಯರ್ Thank you. ಮಾಡ್ತೀನಿ ನಿಮ್ಗೆ. ನಿಮ್ಮ ಪ್ರಶ್ನೆ ಏನಿತ್ತು ಅಂದ್ರೆ ಬೇಲ್ ಕ್ಯಾನ್ಸಲೇಷನ್ ಗೆ ಕಂಡೀಷನ್ಸ್ ಕೊಟ್ಟಿರ್ತಾರೆ, ಆ ಕಂಡೀಷನ್ ಅನ್ನ ಫುಲ್ಫಿಲ್ ಮಾಡಿಲ್ಲ. ಸೊ ವೆದರ್ ಐಒ ಕ್ಯಾನ್ ಮೂವ್ ಅಪ್ಲಿಕೇಶನ್ ಫಾರ್ ಕ್ಯಾನ್ಸಲೇಷನ್ ಆಫ್ ಬೇಲ್ ಅನ್ನೋದು ನಿಮ್ ಪ್ರಶ್ನೆ. ನಮ್ಮ Only- ಸಿಟಿ ಓನ್ಲಿ ಬೇಸ್ಡ್ ಆನ್ ನೋಟಿಸ್ ಇಶ್ಯೂ ಮಾಡಿದೀವಲ್ಲ ಅದ್ರ ಬೇಸ್ಡ್ ಆಗೇ ಮಾಡ್ಬೋದು ಅಂತ ಅಷ್ಟೇ ಮೇಡಮ್. ಅದನ್ನೇ ನಾನು ಕೇಳ್ತಾ ಇದ್ದೀನಿ. ಈಗ ಸಿಟಿ ಸಿವಿಲ್ ಕೋರ್ಟ್ ಅಲ್ಲಿ ಸುಮಾರು ಒಂದು 50ಕ್ಕಿಂತ ಹೆಚ್ಚು ಕೋರ್ಟ್ ಇದಾವೆ. ಒಂದೊಂದು ಕೋರ್ಟ್ ಒಂದೊಂದ್ ತರದ ಕಂಡೀಷನ್ಸ್ ಅನ್ನ ಇಂಪೋಸ್ ಮಾಡುತ್ತೆ. ಫಾರ್ ಎಕ್ಸಾಂಪಲ್, ಈಗ ನಮ್ ಕೋರ್ಟ್ ಅಲ್ಲಿ ಕಂಡೀಷನ್ ಏನ್ ಹಾಕ್ತಾರೆ ಅಂತ ಹೇಳಿದ್ರೆ, ಇಫ್ ಎನಿ ಆಫ್ ದ ಅಬೌವ್ ಕಂಡೀಷನ್ಸ್ ಆರ್ ವಯೋಲೇಟೆಡ್, ದ ಬೇಲ್